ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ಪ್ರೀವಿಯಸ್ ವೀಡಿಯೋಸಲ್ಲಿ ನಿಮ್ಮ ಬೋರ್ಡ್ಗೆ ಮತ್ತು ಎಂಟ್ರೆನ್ಸ್ ಪಾರ್ಟ್ಗೆ ಏನೇನು ಇಂಪಾರ್ಟೆಂಟ್ ಇದೋ ಅದನ್ನೆಲ್ಲ ನಾವು ವೀಡಿಯೋಸಲ್ಲಿ ಮಾಡಿ ಹೇಳಿದ್ದೀವಿ. ಅದನ್ನೆಲ್ಲ ನೀವು ಓದಿದ್ದೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ, ಅಷ್ಟೇ ಅಲ್ಲ ನಿಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇನ್ನೂ ಅಷ್ಟು ಇನ್ಕ್ರೀಸ್ ಮಾಡಬೇಕು ಅಂತಂದ್ಬಿಟ್ಟು ನೋಡಿ, ಎಲ್ಲ ಚಾಪ್ಟರ್ಸಲ್ಲೂ ಕೆಲವು ಇಂಪಾರ್ಟೆಂಟ್ ಮಾಡೆಲ್ಸ್ನ ಸೆಲೆಕ್ಟ್ ಮಾಡಿ ಈ ಸೂಪರ್ 30 ಅಂತ ಹೆಸರಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ. ಇದನ್ನು ಖಂಡಿತವಾಗ್ಲೂ ಓದಿ. ಇದನ್ನು ಓದೋಕ್ಕೂ ಮುಂಚೆ ನೀವು ಒಂದ್ಸರಿ ರೆಫರ್ ಮಾಡಿ ಕಾನ್ಸೆಪ್ಟ್ಸ್ನೆಲ್ಲ ಇನ್ನೂ ತುಂಬ ಚೆನ್ನಾಗೇ ಅರ್ಥ ಆಗುತ್ತೆ. ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ ನಾನು ನಿಮಗೆ, ಇದು ಖಂಡಿತವಾಗ್ಲೂ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ನ ಇನ್ಕ್ರೀಸ್ ಮಾಡುತ್ತೆ. ಅಷ್ಟೇ ಅಲ್ಲ, ಬೋರ್ಡಲ್ಲಿ ನಿಮಗೆ ಔಟ್ ತರೋದಕ್ಕೆ ಮ್ಯಾಕ್ಸಿಮಮ್ ಚಾನ್ಸಸ್ ಅನ್ನೋದು ಇರುತ್ತೆ. ಅಷ್ಟೇ ಅಲ್ಲ, ಎಂಟ್ರೆನ್ಸ್ ಎಕ್ಸಾಮಿನೇಷನಲ್ಲಿ ಒಳ್ಳೆ ಸ್ಕೋರ್ನ ಮಾಡೋಕ್ಕೂ ಸಹ ಇದು ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋಲ್ಲಿ, ಇವತ್ತಿನ ಸೆಷನ್ನಲ್ಲಿ ಸೂಪರ್ 30 ಕ್ವಶನ್ಸಲ್ಲಿ ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ನ ನೋಡೋಣ. ವೆಲ್ಕಮ್ ಟು ದ ಥಿಂಗ್. ಸೊ ಇನ್ನು ಲೇಟಾಗೆ ಶುರು ಮಾಡೋಣ. ನೋಡಿ, ಅದರಲ್ಲಿ ಫಸ್ಟ್ ಕ್ವಶನ್. ಬಿಫೋರ್ ಗೋಯಿಂಗ್ ಟು ಸಿ ದ ಫಸ್ಟ್ ಕ್ವಶನ್, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಾನು ನಿಮಗೆ ಒಂದು ಸರಿ ಕಾನ್ಸೆಪ್ಟ್ನ ರಿವೈಸ್ ಮಾಡಿ. ಪ್ಲೀಸ್ ರಿವೈಸ್ ದ ಕಾನ್ಸೆಪ್ಟ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸರಿ ರಿವೈಸ್ ಮಾಡಿ. ಫಾರ್ಮುಲಾಸ್ನ ಚೆನ್ನಾಗೆ ಕಲೀರಿ. ದೆನ್ ಓನ್ಲಿ ಇಟ್ ವಿಲ್ ಬಿಕಮ್ ವೆರಿ ವೆರಿ ಈಸಿ ಟು ಯು. ಸೊ ಲೆಟ್ ಅಸ್ ಸಿ ದ ಫಸ್ಟ್ ಪ್ರಾಬ್ಲಮ್. ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಎ ಕಾನ್ಕೇವ್ ಮಿರರ್ ಗಿವ್ಸ್ ಆನ್ ಇಮೇಜ್ 3 times as large as its object placed at a distance of 20 centimeter from it. For the image to be real, the focal length should be ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ನಾನು ನಿಮಗೆ DPP ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಹೇಳಿದ್ದೆ. ನಾನು ನಿಮಗೆ ಫಸ್ಟ್ ಈ ಮಿರರ್ಸ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕಾದ್ರೆ ಯಾವ ನೇಚರ್ ಮಿರರ್ ನಿಮಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಅಬ್ಸರ್ವ್ ಮಾಡಬೇಕು. ಸೊ ನೋಡಿ, ಇಲ್ಲಿ ಎ ಕಾನ್ಕೇವ್ ಮಿರರ್ ಅಂತ ಕೊಟ್ಟಿದ್ದಾರೆ. ಮಿರರ್ ನೇಚರ್ ಈಸ್ ಕಾನ್ಕೇವ್ ಮಿರರ್. ನೋಡಿ, ಆಲ್ರೆಡಿ ಹೇಳಿದ್ದೆ ನಾನು ನಿಮಗೆ, ಕಾನ್ಕೇವ್ ಮಿರರ್ ಅನ್ನೋದು ನಿಮಗೆ ರಿಯಲ್ ಇಮೇಜು ಫಾರ್ಮ್ ಮಾಡುತ್ತೆ. ಅಷ್ಟೇ ಅಲ್ಲ, ವರ್ಚುವಲ್ ಇಮೇಜು ಫಾರ್ಮ್ ಮಾಡುತ್ತೆ. ಬಟ್ ಯಾವ ಇಮೇಜ್ ಕೇಳಿದ್ದಾರೆ ಅನ್ನೋದನ್ನು ಅಬ್ಸರ್ವ್ ಮಾಡಬೇಕು. ಸಿ ಹಿಯರ್ ಇಮೇಜ್ ಅಬ್ಸರ್ವ್ ಮಾಡಿ. ಇಲ್ಲಿ ದ ಇಮೇಜ್ ಟು ಬಿ ರಿಯಲ್ ಅಂತ ಹೇಳ್ತಾ ಇದ್ದಾನೆ. ದ ಫೋಕಲ್ ಲೆಂತ್ ಆಫ್ ದ ಮಿರರ್ ಶುಡ್ ಬಿ. ಎಷ್ಟು ಫೋಕಲ್ ಲೆಂತ್ ಇರಬೇಕು, ಫೋಕಲ್ನಿಂದ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನು ಅಬ್ಸರ್ವ್ ಮಾಡಿ. ಇಮೇಜ್ 3 times as large as its ಆಬ್ಜೆಕ್ಟ್ ಅಂತ ಅಂದರೆ ಇಮೇಜ್ ಅನ್ನೋದು ಆಬ್ಜೆಕ್ಟ್ಗಿಂತ 3 ಪಟ್ಟು ಹೆಚ್ಚಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮ್ಯಾಗ್ನಿಫಿಕೇಶನ್ ಕೊಟ್ಟಿದ್ದಾರೆ ಅಂತ ನಮಗೆ ಅರ್ಥ ಆಗಬೇಕು. ಮ್ಯಾಗ್ನಿಫಿಕೇಶನ್ ಬಿಕಮ್ ಈಕ್ವಲ್ ಟು 3. ಆ್ಯಂಡ್ ನೋಡಿ, ರಿಯಲ್ ಆಗಿರೋದ್ರಿಂದ ನಮಗೆ ನೆಗೆಟಿವ್ ಸೈನ್ ಅಂತ ಬರೀಬೇಕಾಗುತ್ತೆ. ನೆಗೆಟಿವ್ ಫಾರ್ ರಿಯಲ್ ಇಮೇಜ್. ಅಷ್ಟೇ ಅಲ್ಲ, ನಿಮಗೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ನಿಮಗೆ ಯು ಅನ್ನೋದು ನಿಮಗೆ ಇಟ್ ಈಸ್ 20 ಸೆಂಟಿಮೀಟರ್. ಸೈನ್ ಕನ್ವೆನ್ಷನ್ ಪ್ರಕಾರ ನಮಗೆ ಮೈನಸ್ ಸೈನ್ ಬರುತ್ತೆ. ನೌ ದೇ ಆರ್ ಆಸ್ಕಿಂಗ್ ವಾಟ್ ಈಸ್ ದ ಫೋಕಲ್ ಲೆಂತ್. ಒಂದ್ಸರಿ ಕಾನ್ಸೆಪ್ಟ್ನ ರಿವೈಸ್ ಮಾಡಿ, ಪ್ರೀವಿಯಸ್ ವೀಡಿಯೋಸ್ ಒಂದ್ಸರಿ ಚೆಕ್ ಮಾಡಿ. ನಾನು ನಿಮ್ಗೊಂದು ಶಾರ್ಟ್ಕಟ್ ಫಾರ್ಮುಲಾಸ್ನ ಹೇಳಿದ್ದೀನಿ. ಮ್ಯಾಗ್ನಿಫಿಕೇಶನ್ ಇನ್ ಟರ್ಮ್ಸ್ ಆಫ್ ಫೋಕಲ್ ಲೆಂತ್ ಆ್ಯಂಡ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನದು ಅಂತಂದಾಗ, ಸಿ ಹಿಯರ್, ವಿ ನೋ that magnification is equals to f divided by f minus u ಅಂತಂದ್ಬಿಟ್ಟು ನಾವು ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್, ಎಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಎಷ್ಟು ಬರುತ್ತೆ ಫೋಕಲ್ ಲೆಂತ್ ಅಂತ ಕ್ಯಾಲ್ಕುಲೇಟ್ ಮಾಡಿ. -3 becomes equal to f divided by f minus of u ಅಂತಂದರೆ -20 ಅಂತ ಕೊಟ್ಟಿದ್ದಾರೆ. ಸೊ ವಿಚ್ ಈಸ್ implies -3 becomes equal to f divided by f plus 20 ಅಂತ ಬರುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ ನೋಡಿ, ಇಲ್ಲಿ -3f -3 into 20 will become equal to f ಅಂತ ಬರುತ್ತೆ. ಸೊ -3f ನ ಆ ಕಡೆ ಕಲಿಸಿದ್ರೆ ನಮಗೆ -3f plus f it will become 4f ಅಂತ ಆಗುತ್ತೆ. ಸೊ 4f will become equal to -60. f will become equal to -60 divided by 4.
ಸಿಂಪ್ಲಿಫೈ ಮಾಡಿದ್ದ ನಿಮಗೆ ಎಷ್ಟು ಬರುತ್ತೆ ಅಂತಂದಾಗ ಇಟ್ ಈಸ್ ಈಕ್ವಲ್ಸ್ ಟು -15 ಸೆಂಟಿಮೀಟರ್. ನೆಗೆಟಿವ್ ಸೈನ್ ಬರ್ತಾ ಇದೆ ನಮಗಿಲ್ಲಿ. ನೆಗೆಟಿವ್ ಸೈನ್ ಇಂಡಿಕೇಟ್ ಏನು ಅಂತಂದಾಗ ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ಮಿರರ್ ಈಸ್ ಕಾನ್ಕೇವ್ ಮಿರರ್ ಈಸ್ ಕಾನ್ಕೇವ್ ಮಿರರ್ ಅಂತ ಹೇಳ್ಬೋದು ನಾವು. ಗೊತ್ತಾಗಿತ್ತಲ್ವಾ? ದೇರ್ಫೋರ್ ವಿ ಕ್ಯಾನ್ ಗೋ ವಿತ್ ದ ಆಪ್ಷನ್. ನೋಡಿ ಇಲ್ಲಿ ಆಪ್ಷನ್ಸಲ್ಲಿ ನಿಮಗೆ ಬರೀ ಮ್ಯಾಗ್ನಿಟ್ಯೂಡ್ ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಅಂದರೆ ನಮ್ಗೆ ಅರ್ಥ ಆಗಬೇಕು, ಕಾನ್ಕೇವ್ ಮಿರರ್ ಕೊಟ್ಟಿರೋದನ್ನು ಆಟೋಮೆಟಿಕ್ ನಿಮಗೆ ಮೈನಸ್ ಸೈನ್ ಬಂದೇ ಬರುತ್ತೆ. ಹಾಗಾಗಿ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಆಪ್ಷನ್ನ ಬಿ. ಫಾಲೋ ಮಾಡ್ತಾ ಇದ್ದೀರಲ್ವಾ? ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಓಕೆ, ವಿಲ್ ಎಕ್ಸ್ಪ್ಲೈನ್ ಇಟ್. ಸೊ ಸೀದಾ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಒಂದ್ಸರಿ ಏನಂತ ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ದಿಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಮಾಡಲ್ಸ್. ಇದರಲ್ಲಿ ನಿಮಗೆ ಎಲ್ಲ ಇಂಪಾರ್ಟೆಂಟ್ ಮಾಡಲ್ಸ್ KCETಗೆ ಮತ್ತು ನೀಟ್ಗೆ ಅಷ್ಟೇ ಅಲ್ಲ, JEEಗೂ ಸಹ ರಿಪೀಟೆಡ್ ಮಾಡಲ್ಸ್ನ ಸೆಲೆಕ್ಟ್ ಮಾಡಿ ಈ ವಿಡಿಯೋಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಮಿಸ್ ಮಾಡಬೇಡಿ. ಸೊ ಪ್ಲೀಸ್ ಸಿಟ್ ಆ್ಯಂಡ್ ಪ್ರಾಕ್ಟೀಸ್ ದ ನ್ಯೂಮರಿಕಲ್ಸ್. ಅಷ್ಟೇ ಅಲ್ಲ, ಅರ್ಥ ಮಾಡ್ಕೊಳ್ಳಿ, ಏನು ಹೇಳ್ತಾ ಇದ್ದೀವಿ, ಏನು ಕೊಟ್ಟಿದ್ದಾರೆ, ಇದನ್ನು ಹೇಗೆ ಸಾಲ್ವ್ ಮಾಡ್ತಾ ಇದ್ದೀವಿ ಅಂತನೂ ಅರ್ಥ ಮಾಡ್ಕೊಳ್ಳಿ. ಓಕೆ, ಸಿ ದ ಸೆಕೆಂಡ್ ಕ್ವಶನ್ ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಎ ಮ್ಯಾನ್ running at a speed of 5 meter per second is viewed in the side view mirror of radius of curvature r is equal to 2 meter of a stationary car. Calculate the speed of the image when the man is at a distance of 9 meter from the mirror ಅಂತ ಹೇಳ್ತಾ ಇದ್ದಾರೆ. ಫ್ರಮ್ ದ ಮಿರರ್. ಏನಿದು ಪ್ರಾಬ್ಲಮ್ ಮೀನಿಂಗ್ ಏನು ಅಂತಂದಾಗ, ಓಕೆ, ಕಾರ್ ಸೈಡ್ ವ್ಯೂ ಮಿರರಿಂದ ನೋಡಿದ್ದಾಗ ಒಬ್ಬ ಮನುಷ್ಯ ಓಡಿ ಬರ್ತಾ ಇದ್ದಾನೆ. ಓಕೆ, ಸ್ಪೀಡ್ ಎಷ್ಟು ಸ್ಪೀಡಲ್ಲಿ ಓಡ್ತಾ ಇದ್ದಾರೆ, ರನ್ ಮಾಡ್ತಾ ಇದ್ದಾನೆ ಅಂತಂದರೆ 5 ಮೀಟರ್ ಪರ್ ಸೆಕೆಂಡ್. ಅದರ ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ. 5 ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಅರ್ಥ ಏನು? 1 ಸೆಕೆಂಡ್ಗೆ 5 ಮೀಟರ್ ಡಿಸ್ಟೆನ್ಸ್ ರನ್ ಅಂದರೆ ಮುಂದೆ ಹೋಗ್ತಾ ಇದ್ದಾನೆ ಅಂತ ನಮಗೆ ಮೈಂಡಲ್ಲಿ ಇರಬೇಕು. ಗೊತ್ತಾಯ್ತಾ? ಇವಾಗ ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಇಸ್ ದ ಸ್ಪೀಡ್ ಆಫ್ ದ ಇಮೇಜ್. ಸ್ಪೀಡ್ ಅಂದರೆ ಏನು? ಡಿಸ್ಟೆನ್ಸ್ ಬೈ ಟೈಮ್ ಅನ್ನೋದು ನೆನಪಿರಲಿ. ಆ್ಯಂಡ್ ಆಲ್ಸೋ ವೆನ್ ಹೀ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ 9 ಮೀಟರ್. ನೋಡಿ ಇಲ್ಲಿ ಯಾವ ಮಿರರ್ ಕೊಟ್ಟಿದ್ದಾರೆ ಗೊತ್ತಾಗ್ತಾ ಇದೆ ನಿಮಗೆ. ಅವರು ಡೈರೆಕ್ಟಾಗಿ ಯಾವುದೇ ರೀತಿ ಮಿರರ್ ಮೆನ್ಷನ್ ಮಾಡಿಲ್ಲ. ಸೊ ಅವರು ಕೊಟ್ಟಿರೋದೇನು ಅಂತಂದರೆ ಸೈಡ್ ವ್ಯೂ ಮಿರರ್ ಅಂತಂದ್ಬಿಟ್ಟು. ನಾನು ಥಿಯರಿಯಲ್ಲಿ ಹೇಳಿದ್ದೀನಿ ನಾನು ನಿಮಗೆ, ಸೈಡ್ ವ್ಯೂ ಮಿರರ್ ಕಾರಲ್ಲಾಗಿರ್ಬೋದು, ಓಕೆ, ರೇರ್ ವ್ಯೂ ಮಿರರ್ ಆಗಿರ್ಬೋದು, ಇದೆಲ್ಲ ನಿಮಗೆ ಕಾನ್ವೆಕ್ಸ್ ಮಿರರ್ ಆಗಿರುತ್ತೆ ಅಂತಂದ್ಬಿಟ್ಟು. ಓಕೆ, ಸೊ ನೋಡಿ ಇಲ್ಲಿ ರೇರ್ ವ್ಯೂ ಮಿರರ್ ಇಲ್ಲ ಅಂತಂದರೆ ಸೈಡ್ ವ್ಯೂ ಮಿರರ್ ಅಂತ ಕೊಟ್ಟಿದ್ದಾರೆ ನಿಮಗೆ. ಸೈಡ್ ವ್ಯೂ ಮಿರರ್ ಅಂತಂದರೆ ಕಾನ್ವೆಕ್ಸ್ ಮಿರರ್ ಅಂತ ನಮಗೆ ಗೊತ್ತಿರಬೇಕು. ಕಾನ್ವೆಕ್ಸ್ ಮಿರರ್. ವಾಟ್ ಇಸ್ ದ ರೇಡಿಯಸ್ ಆಫ್ ದ ಕರ್ವೇಚರ್? ದೇ ಹ್ಯಾವ್ ಗಿವೆನ್ 2 ಮೀಟರ್ ಅಂತ ಕೊಟ್ಟಿದ್ದಾರೆ. ದೇರ್ಫೋರ್ ಫೋಕಲ್ ಲೆಂತ್ ಅನ್ನೋದು r/2 ಆಗಿರೋದ್ರಿಂದ ನಮಗೆ ಪ್ಲಸ್ 2/2 ವಿಚ್ ಇಸ್ ಈಕ್ವಲ್ಸ್ ಟು 1 ಮೀಟರ್ ಅಂತ ಬರುತ್ತೆ. ಯಾವುದದು? ಫೋಕಲ್ ಲೆಂತ್ ಆಫ್ ದ ಸೈಡ್ ವ್ಯೂ ಮಿರರ್. ನಾವು ಅಬ್ಸರ್ವ್ ಮಾಡಿ ಇಲ್ಲಿ when the man is at a distance equal to 9 meter initially ಅಂತ ಹೇಳ್ತೀನಿ ನಾನು. initially man, that is object, is at a distance of 9 meter ಅಂತ ಹೇಳ್ತಾ ಇದ್ದಾರೆ. that is -9 ಅಂತ ಬರೀಬಹುದಲ್ವಾ ಸೈನ್ ಕನ್ವೆನ್ಷನ್ ಪ್ರಕಾರ. therefore ಫೋಕಲ್ ಲೆಂತ್ 1 ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಇಮೇಜ್ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡೋಣ. ಹೇಗೆ ಫೈಂಡ್ ಔಟ್ ಮಾಡ್ಬೋದು ನೋಡಿ. 1/v ಪ್ಲಸ್ 1/u ಇಸ್ ಈಕ್ವಲ್ಸ್ ಟು 1/f ಆಗಿದ್ದಾಗ 1/v ಅನ್ನೋದು ನಿಮಗೆ 1/f ಮೈನಸ್ 1/u ಅಂತ ಬರುತ್ತೆ. ಸೊ ಸಿಂಪ್ಲಿಫೈ ಮಾಡಿ ಏನು ಬರ್ಬೋದು ಅಂತಂದ್ಬಿಟ್ಟು ನಿಮಗೆ ಮಾಡಿದ್ದಾಗ ನಿಮಗೆ v ಅನ್ನೋದು u ಇಂಟು f ಡಿವೈಡ್ ಬೈ u ಮೈನಸ್ f ಆಗಿರುತ್ತೆ. ಸೊ ಸಿಂಪ್ಲಿಫೈ ದಿಸ್. v becomes equal to u. What is u value here? Observe ಮಾಡಿ.
ಯು ಈಸ್ ಈಕ್ವಲ್ ಟು -9 ಅಂತ ಕೊಟ್ಟಿದ್ದಾರೆ. -9 ಇಂಟು 1 ಡಿವೈಡ್ ಬೈ -9 -1. ಸೊ ವಿ ಬಿಕಮ್ಸ್ ಈಕ್ವಲ್ಸ್ ಟು 9/10 ಆಗಿರುತ್ತೆ, ವಿಚ್ ಈಸ್ ಈಕ್ವಲ್ಸ್ ಟು 0.1 ಮೀಟರ್. ಲೆಟ್ ಅಸ್ ಸೇ ದಿಸ್ ಈಕ್ವೇಷನ್ 1 ಅಂತ ಕರೆಯೋಣ. ಗೊತ್ತಾಯ್ತಲ್ವಾ? ನಾವು ಇವಾಗ ಆಫ್ಟರ್ 1 ಸೆಕೆಂಡ್ ವಾಟ್ ಈಸ್ ದ ಡಿಸ್ಟೆನ್ಸ್ ಆಫ್ ದ ಮ್ಯಾನ್? ಡಿಸ್ಟೆನ್ಸ್ ಆಫ್ ಮ್ಯಾನ್ ಎಷ್ಟು ದೂರ ಹೋಗಿರ್ತಾರೆ ನೋಡಿ ಇಲ್ಲಿ. ಡಿಸ್ಟೆನ್ಸ್ ಆಫ್ ಅ ಮ್ಯಾನ್ ಅವರು 5 ಮೀಟರ್ ಪರ್ ಸೆಕೆಂಡಲ್ಲಿ ರನ್ ಮಾಡ್ತಾ ಇದ್ದಾರೆ. ಅಂದರೆ 1 ಸೆಕೆಂಡ್ 5 ಮೀಟರ್ ಡಿಸ್ಟೆನ್ಸ್ ಮುಂದೆ ಹೋಗಿರ್ತಾರೆ ಅಂತ ಅರ್ಥ. ಡಿಸ್ಟೆನ್ಸ್ ಆಫ್ ದ ಮ್ಯಾನ್ ಈಸ್ ಈಕ್ವಲ್ಸ್ ಟು 9 - 5 ವಿಚ್ ಈಸ್ ಸೈನ್ ಕನ್ವೆನ್ಷನ್ ಇಲ್ಲಿ ಮೈನಸ್ ಬರೆದಿರ್ತೀನಿ, ವಿಚ್ ಈಸ್ ಈಕ್ವಲ್ ಟು -4 ಮೀಟರ್ ಅಂತ ಹೇಳ್ತಾರೆ. ಇದು ನಿಮಗೆ ಸೆಕೆಂಡ್ ಕೇಸಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡಬೇಕು. ದೇರ್ ಫೋರ್ ಇಮೇಜ್ ಡಿಸ್ಟೆನ್ಸ್ ಏನಾಗುತ್ತೆ ನೋಡೋಣ. ವಿ ಡ್ಯಾಶ್ ಇಸ್ ಈಕ್ವಲ್ಸ್ ಟು ಯು ಡ್ಯಾಶ್ ಇಂಟು ಎಫ್ ಡಿವೈಡ್ ಬೈ ಯು ಡ್ಯಾಶ್ ಮೈನಸ್ ಎಫ್ ಅಂತ ಬರೀಬೋದು. ಯು ಡ್ಯಾಶ್ ಅಂತಂದರೆ ನಮಗೆ -4 ಇಂಟು ಫೋಕಲ್ ಲೆಂತ್ ಈಸ್ 1 ಡಿವೈಡ್ ಬೈ ಯು ಡ್ಯಾಶ್ ಅಂತಂದರೆ -4 ಮೈನಸ್ ಫೋಕಲ್ ಲೆಂತ್ ಈಸ್ 1 ವಿಚ್ ಈಸ್ ಈಕ್ವಲ್ಸ್ ಟು -4 ಡಿವೈಡ್ ಬೈ -5 ಮೈನಸ್ ಕ್ಯಾನ್ಸಲ್ ಆದರೆ ನಿಮಗೆ ಇದು 0.8 ಮೀಟರ್ ಅಂತ ಬರುತ್ತೆ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ದೇರ್ ಫೋರ್ ವಾಟ್ ಈಸ್ ದ ಸ್ಪೀಡ್ ಆಫ್ ದ ಇಮೇಜ್? ದೇರ್ ಫೋರ್ we can say speed of the image is equals to v minus v dash is equals to ಎಷ್ಟು ಬರುತ್ತೆ ನೋಡಿ ಇಲ್ಲಿ 0.9 minus 0.8 which is equals to 0.1 meter per second ಅಂತ ಹೇಳ್ಬೋದು. ಬಟ್ ಸೊ ಯಾವ ಆಪ್ಷನ್ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಒಂದ್ಸರಿ ಅಬ್ಸರ್ವ್ ಮಾಡಿ. ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಸಿ. ಆಪ್ಷನ್ನ ಸಿ. ಅರ್ಥ ಆಗ್ತದಲ್ವ ಹೇಗೆ ಅನಲೈಸ್ ಮಾಡಬೇಕು ಅಂತಂದ್ಬಿಟ್ಟು? ಸೊ ಪ್ಲೀಸ್ ಫಾಲೋ, ಕಾನ್ಸಂಟ್ರೇಟ್ ಮಾಡಿ ಓದಿ, ಅರ್ಥ ಮಾಡ್ಕೊಳ್ಳಿ, ಕೇಳಿಸ್ಕೊಳ್ಳಿ ನೀಟಾಗೆ, ಈಸಿಯಾಗೆ ಬರುತ್ತೆ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ನೋಡಿ ಇಲ್ಲಿ ನೋಡಿ ಈ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. ಇನ್ ಫ್ರಂಟ್ ಆಫ್ ಎ ಕಾನ್ಕೇವ್ ಮಿರರ್, an object is placed in front of a concave mirror at a distance of x centimeter from a pole gives a 3 times magnified real image ಅಂತ ಹೇಳ್ತಾರೆ. And when it is at a distance of x plus 5 centimeter, the magnification of the image becomes 2 ಅಂತ ಹೇಳಿದ್ದಾರೆ. So what is the focal length of the mirror? ನೋಡಿ ಆಬ್ಜೆಕ್ಟ್ ಅನ್ನೋದು x ಸೆಂಟಿಮೀಟರ್ ಡಿಸ್ಟೆನ್ಸ್ ಇದ್ದಾಗ ಮ್ಯಾಗ್ನಿಫಿಕೇಶನ್ 3 ಅಂತ ಹೇಳಿದ್ದಾರೆ. ಆಬ್ಜೆಕ್ಟ್ x ಪ್ಲಸ್ 5 ಸೆಂಟಿಮೀಟರ್ ಡಿಸ್ಟೆನ್ಸ್ ಇದ್ದಾಗ ಮ್ಯಾಗ್ನಿಫಿಕೇಶನ್ 2 ಅಂತ ಕೊಟ್ಟಿದ್ದಾರೆ. ಹಾಗಾಗಿದ್ದಾಗ ಫೋಕಲ್ ಲೆಂತ್ ಆಫ್ ದ ಮಿರರ್ ಏನಾಗಿರುತ್ತೆ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಿದ್ದಾರೆ. ಸೊ ನೋಡಿ ಸೊಲ್ಯೂಷನ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ. ಫಾರ್ ಕಾನ್ಕೇವ್ ಮಿರರ್ ಅಂಡ್ real image, for concave mirror and real image ಏನಾಗುತ್ತೆ ನೋಡಿ, ಮ್ಯಾಗ್ನಿಫಿಕೇಶನ್ m will become equal to -3, u is equals to -x. this is the first case ಅಂತ ಕರೆಯೋಣ. is the first case. ನಮಗೆ ಗೊತ್ತಿದೆ ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ ಏನು, ನಮಗೆ f ಡಿವೈಡ್ ಬೈ f ಮೈನಸ್ u. ಸೊ ಇದ್ರ ಪ್ರಕಾರ ನಮಗೆ m ಅನ್ನೋದು -3 ವಿಚ್ ಈಸ್ ಈಕ್ವಲ್ ಟು f ಡಿವೈಡ್ ಬೈ ಎಫ್ ಮೈನಸ್ ಎಕ್ಸ್ ಅಂತ ಬರೀಬೋದು. ಸೊ ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ಅಂತಂದ್ಬಿಟ್ಟು -3 ಇಂಟು ಎಫ್ -3x ಇಸ್ ಈಕ್ವಲ್ ಟು ಎಫ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಫೋಕಲ್ ಲೆಂತ್ ಅನ್ನೋದು ನಿಮಗೆ -3x/4 ಅಂತ ಬರುತ್ತೆ. ಲೆಟ್ ಇಟ್ ಬಿ ಇಕ್ವೇಷನ್ 1. ಇವಾಗ ಸೆಕೆಂಡ್ ಕೇಸ್ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಸೆಕೆಂಡ್ ಕೇಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅನ್ನೋದು ನಿಮಗೆ x ಪ್ಲಸ್ 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಮ್ಯಾಗ್ನಿಫಿಕೇಶನ್ ಅನ್ನೋದು -2 ಅಂತ ಬಂದಿದೆ. ಸೊ ಸೇಮ್ ಅದೇ ಫಾರ್ಮುಲಾನ ಬೇಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿದ್ದಾಗ -2 ಬಿಕಮ್ಸ್ ಈಕ್ವಲ್ ಟು ಎಫ್ ಡಿವೈಡ್ ಬೈ ಎಫ್ ಮೈನಸ್ ಯು ಅಂತಂದಾಗ -x ಪ್ಲಸ್ 5 ಅಂತ ಬರುತ್ತೆ. ಸೊ ಸಿಂಪ್ಲಿಫೈ ಮಾಡಿದ್ದಾಗ -2 becomes equal to f divided by
ಎಫ್ ಡಿವೈಡ್ ಬೈ ಎಫ್ ಪ್ಲಸ್ ಎಕ್ಸ್ ಪ್ಲಸ್ 5 ಅಂತ ಬರಿಬೋದು. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇಲ್ಲಿ ಏನು ಬರುತ್ತೆ ಅಂತ ನೋಡಿ ಒಂದ್ಸರಿ. -2f -2x minus 10 will become equal to f. Substitute the value of f ಅಂದರೆ ಏನು ಸಬ್ಸ್ಟಿಟ್ಯೂಟ್ ಮಾಡಿ. f is equals to -2 into minus 3x by 4 minus 2x minus 10 is equal to minus 3x by 4 ಅಂತ ಬರೀಬಹುದು. ಇದನ್ನು ಥ್ರೂಔಟ್ ಮಲ್ಟಿಪ್ಲೈ ಬೈ 4 ಮಾಡಿದಾಗ ಏನಾಗುತ್ತೆ ನೋಡಿ, ಇಲ್ಲಿ ಮೈನಸ್ ಇಂಟು ಪ್ಲಸ್ ಆಗುತ್ತೆ. 2 into 3 6x, ಇಲ್ಲಿ minus 8x minus 40 will become equal to minus 3x ಅಂತ ಬರೀಬಹುದು. -3x. ಇಲ್ಲಿ ನೋಡಿ, ಇಲ್ಲಿ -2x ಬರುತ್ತೆ. ಇಲ್ಲಿ ಇದ್ರ x ಈ ಕಡೆಗೆ ಬಂದಾಗ +2x ಬರುತ್ತೆ, +3x ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ ನೋಡಿ, ಇಲ್ಲಿ -2x + 3x ಅಬ್ಸರ್ವ್ ಮಾಡಿ. ಇಲ್ಲಿ -2x + 3x is equal to ಏನಾಗುತ್ತೆ ನೋಡಿ, ಇಲ್ಲಿ 40 ಅಂತ ಬರುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಎಕ್ಸ್ ವ್ಯಾಲ್ಯೂ ಅನ್ನೋದು ನಿಮಗೆ 40 ಸೆಂಟಿಮೀಟರ್ ಅಂತ ಬರುತ್ತೆ. ಸೊ ಇವಾಗ ನಮ್ಮ ಈ ಎಕ್ಸ್ ವ್ಯಾಲ್ಯೂನ ಈಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ದೇರ್ ಫೋರ್ ವಿಲ್ ಗೆಟ್ ಫೋಕಲ್ ಲೆಂತ್ ಅನ್ನೋದೇನಾಗುತ್ತೆ ನೋಡಿ ಒಂದ್ಸರಿ. ಫೋಕಲ್ ಲೆಂತ್ ಎಷ್ಟು ಬಂದಿದ್ದು ನಮಗಿಲ್ಲಿ ಈಕ್ವೇಷನ್ -3x/4 ತಾನೇ ಇಲ್ಲಿ ಬಂದಿರೋದು. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ -3 into x ಅಂದರೆ 40 ಡಿವೈಡ್ ಬೈ 4 4 1 4 10. ಸೊ ಸಿಂಪ್ಲಿಫೈ ಮಾಡಿದಾಗ ಎಫ್ ಅನ್ನೋದು ನಿಮಗೆ -30 ಸೆಂಟಿಮೀಟರ್ ಅಂತ ಬರುತ್ತೆ. ದೇರ್ ಫೋರ್ ವಿ ಕ್ಯಾನ್ ಗೋ ವಿತ್ ದ ಆಪ್ಷನ್ 30. ಮ್ಯಾಗ್ನಿಟ್ಯೂಡಲ್ಲಿ ತಗೊಂಡಿದ್ದಾಗ 30 ಸೆಂಟಿಮೀಟರ್ ಅಂತ ಬರೀಬಹುದು. ಗೊತ್ತಾಗಿದಲ್ವ ಹೇಳ್ತಾ ಇರೋದೇನು ಅಂತ, ಹೇಗೆ ಸಾಲ್ವ್ ಮಾಡಬೇಕು ಅಂತ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಕ್ವಶನ್. MCQ ನೋಡಿ. 2 objects A and B when placed in front of a concave mirror ಮುಂದೆನೇ ಇಕ್ಕಿದ್ದಾರೆ. ಆ ಫೋಕಲ್ ಲೆಂತ್ 7.5 ಸೆಂಟಿಮೀಟರ್. ಸೊ ಕಾನ್ಕೇವ್ ಮಿರರ್ ಅಂತ ಕೊಟ್ಟಿದ್ದಾರೆ. ಕಾನ್ಕೇವ್ ಮಿರರ್. ಸೊ ವಾಟ್ ಇಸ್ ದ ಫೋಕಲ್ ಲೆಂತ್? ಕಾನ್ಕೇವ್ ಮಿರರ್ಗೆ ಫೋಕಲ್ ಲೆಂತ್ ಯಾವಾಗಲೂ ನೆಗೆಟಿವ್ ಇರುತ್ತೆ. ಸೊ ಎಫ್ ಇಸ್ ಈಕ್ವಲ್ ಟು -7.5 ಸೆಂಟಿಮೀಟರ್ ಗಿವ್ಸ್ ಇಮೇಜಸ್ ಆಫ್ ಈಕ್ವಲ್ ಸೈಜ್ ಅಂತ ಹೇಳ್ತಾರೆ. ಅಂದರೆ ಇಮೇಜ್ ಆಫ್ ಎ ಇಸ್ ಈಕ್ವಲ್ಸ್ ಟು ಇಮೇಜ್ ಆಫ್ ಬಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇಫ್ ಎ ಈಸ್ 3 times the size of B ಅಂತ ಹೇಳ್ತಾ ಇದ್ದಾರೆ. ದಟ್ ಮೀನ್ಸ್ OA size of the object A is equal to 3 times the size of the object B ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಿಮಗೆ ಆ ಆಬ್ಜೆಕ್ಟ್ ಅನ್ನೋದು ಎಷ್ಟು ದೂರದಲ್ಲಿ ಇಕ್ಕಿದ್ದಾರೆ ನಿಮಗೆ? 30 ಸೆಂಟಿಮೀಟರ್ ಫ್ರಮ್ ದ ಮಿರರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಡಿಸ್ಟೆನ್ಸ್ ಆಫ್ ದ ಆಬ್ಜೆಕ್ಟ್ ಎ ಈಸ್ ಈಕ್ವಲ್ ಟು 30 ಸೆಂಟಿಮೀಟರ್ ಮೈನಸ್ ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್. ಸೊ ಇವಾಗ ಏನು ಕೇಳ್ತಾ, ವಾಟ್ ಇಸ್ ದ ಡಿಸ್ಟೆನ್ಸ್ ಆಫ್ ದ ಆಬ್ಜೆಕ್ಟ್ ಬಿ ಫ್ರಮ್ ದ ಮಿರರ್ ಫಾರ್ ದಿಸ್ ಕಂಡೀಷನ್. ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕು ಅಂತಂದರೆ ನೋಡಿ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟು ದೂರದಲ್ಲಿರಬೇಕು, ಆಬ್ಜೆಕ್ಟ್ ಬಿ ಡಿಸ್ಟೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡಬಹುದು ಅನ್ನೋದನ್ನು ಅಬ್ಸರ್ವ್ ಮಾಡಿ. ಸೊ ಸಿ ಹಿಯರ್, ನಮಗೆ ಗೊತ್ತಿದೆ ವಿ ನೋ ದ್ಯಾಟ್ ಮ್ಯಾಗ್ನಿಫಿಕೇಶನ್ ಆಫ್ ಎ ಅನ್ನೋದು ಹೇಗೆ ಬರೀಬೋದು ನೋಡಿ, IA ಡಿವೈಡ್ ಬೈ OA ಅಂದರೆ ಇಮೇಜ್ ಸೈಜ್ ಡಿವೈಡ್ ಬೈ ಆಬ್ಜೆಕ್ಟ್ ಸೈಜ್. ಎಷ್ಟು ಬರುತ್ತೆ ನೋಡಿ ಇಲ್ಲಿ. ಓಕೆ, ಹಾಗೆ ಇರಲಿ. ಅಷ್ಟೇ ಅಲ್ಲ, ಬಿದು ಎಷ್ಟು ಬರುತ್ತೆ ಅಬ್ಸರ್ವ್ ಮಾಡಿ. IB ಡಿವೈಡ್ ಬೈ OB. ಸೊ MA ಬೈ MB ನಾವು ಮಾಡಿದ್ದಾಗ MA ಬೈ MB will become equals to IA by OA into OB by IB. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ವ್ಯಾಲ್ಯೂಸ್ IA IB ಎರಡು ಕ್ಯಾನ್ಸಲ್ ಆಗುತ್ತೆ. ಎರಡು ಯಾಕಂದರೆ ಸೇಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೇನಾಗುತ್ತೆ ನೋಡಿ, OB ಡಿವೈಡ್ ಬೈ OA ಅಂದರೆ 3 times OB ತಾನೆ.
ಸೊ ವಿಚ್ ಈಸ್ ಈಕ್ವಲ್ಸ್ ಟು 1/3 ಅಂತ ಬರುತ್ತೆ. ಲೆಟ್ ಇಟ್ ಬಿ ಈಕ್ವೇಷನ್ 1. ಅರ್ಥ ಆಯ್ತಲ್ವಾ? ಬಟ್ ಮ್ಯಾಗ್ನಿಫಿಕೇಷನ್ನ ನಾವು ಹೇಗೆ ಬರಿಬೋದು ನೋಡಿ, ಎಫ್ ಡಿವೈಡ್ ಬೈ ಎಫ್ ಮೈನಸ್ ಯು ಅಂತ ಬರಿಬೋದಲ್ವಾ. ಈ ಒಂದು ಫಾರ್ಮುಲಾ ಪ್ರಕಾರ ನಮಗೆ ಎಮ್ ಎ ಬೈ ಎಮ್ ಬಿ ರೇಷಿಯೋ ಏನಾಗುತ್ತೆ ನೋಡಿ, ಫೋಕಲ್ ಲೆಂತ್ ಸೇಮ್ ಇರೋದ್ರಿಂದ ರೇಷಿಯೋ ತಗೊಂಡು ಎಫ್ ಎಫ್ ಕ್ಯಾನ್ಸಲ್ ಆಗುತ್ತೆ. ಇನ್ನೇನು ಉಳಿದಿರುತ್ತೆ ನೋಡಿ ಇಲ್ಲಿ, ಎಫ್ ಮೈನಸ್ ಯು ಬಿ ಡಿವೈಡ್ ಬೈ ಎಫ್ ಮೈನಸ್ ಯು ಎ ಅಂತ ಬರಿಬಹುದು. ಈಕ್ವೇಷನ್ 2 ಆಗಿರುತ್ತೆ. ನೋಡಿ, ಫ್ರಮ್ ಈಕ್ವೇಷನ್ 1 ಆ್ಯಂಡ್ 2 ನಾವು ಅಪ್ಲೈ ಮಾಡಿದ್ದಾಗ ಏನು ಬರುತ್ತೆ ನೋಡಿ, 1/3 ಬಿಕಮ್ಸ್ ಈಕ್ವಲ್ ಟು ಎಫ್ ಮೈನಸ್ ಯು ಬಿ ಡಿವೈಡ್ ಬೈ ಎಫ್ ಮೈನಸ್ ಯು ಎ ಅಂತ ಬರಿಬೋದು. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ ನಮ್ಗೆ ಆನ್ಸರ್ ಸಿಗುತ್ತೆ. ಸೊ ಪ್ಲೀಸ್ ಚೆಕ್ ಮಾಡಿ ಇಲ್ಲಿ, ಎಫ್ ಮೈನಸ್ ಯು ಎ ವಿಲ್ ಬಿಕಮ್ ಈಕ್ವಲ್ ಟು ಕ್ರಾಸ್ ಮಾಡಿ 3f ಮೈನಸ್ 3ub, 3f ಮೈನಸ್ 3ub. ನಮಗೆ ಬೇಕಾಗಿರೋದು ಆಬ್ಜೆಕ್ಟ್ ಡಿಸ್ಟೆನ್ಸ್ ಬಿ, ಆ ಡಿಸ್ಟೆನ್ಸ್ ಆಬ್ಜೆಕ್ಟ್ ಬಿ ನಮಗೆ ಬೇಕು. ವಾಟ್ ಇಸ್ ದ ಫೋಕಲ್ ಲೆಂತ್ ಗಿವೆನ್ ಹಿಯರ್? ಸಾರಿ, ಫೋಕಲ್ ಲೆಂತ್ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಮೈನಸ್ 7.5. ವಾಟ್ ಇಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಹಿಯರ್? ಡಿಸ್ಟೆನ್ಸ್ ಆಫ್ ದ ಆಬ್ಜೆಕ್ಟ್ ಎ ಎಷ್ಟು ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಯು ಎ ಇಸ್ ಈಕ್ವಲ್ ಟು ಮೈನಸ್ 30 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈಸ್ ಈಕ್ವಲ್ ಟು 3 ಇಂಟು ಮೈನಸ್ 7.5 ಮೈನಸ್ 3 ಟೈಮ್ಸ್ ಯು ಬಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದೀರಾ ಅಂತಂದರೆ, ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ನಿಮಗಿಲ್ಲಿ ಅಂತಂದಿದ್ದಾಗ, ಸಿ ಹಿಯರ್ ನೀವು ಸಿಂಪ್ಲಿಫೈ ಮಾಡಿ ನಿಮಗೆ ಎಷ್ಟು ಬರುತ್ತೆ ನಿಮಗಿಲ್ಲ ಅಂತಂದಾಗ, ಯು ಬಿ ಅನ್ನೋದು ನಿಮಗೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಬಿ ಅನ್ನೋದು ನಿಮಗೆ ಇಟ್ ಈಸ್ ಈಕ್ವಲ್ಸ್ ಟು ಮೈನಸ್ 15 ಸೆಂಟಿಮೀಟರ್ ಅಂತ ಬರುತ್ತೆ. ಚೆಕ್ ಮಾಡಿ ನಿಮಗೆ ಆನ್ಸರ್ ಈಸಿಯಾಗೆ ಬರುತ್ತೆ. ಸೊ ಪ್ಲೀಸ್ ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ, ಮೈನಸ್ 7.5 ಅಬ್ಸರ್ವ್ ಮಾಡಿ ಬರುತ್ತಾ ಬರಲ್ಲ ಅಂತ ಚೆಕ್ ಮಾಡಿ. 3 ಟೈಮ್ಸ್ ಯು ಬಿ ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಸೊ ಚೆಕ್ ಮಾಡಿ. ಸೊ ಯು ಈಕ್ವಲ್ ಟು ಮೈನಸ್ 15 ಸೆಂಟಿಮೀಟರ್ ಅಂತಂದರೆ ವಿಲ್ ಗೋ ವಿತ್ ದ ಆಪ್ಷನ್ ಸಿ, ಆಪ್ಷನ್ ಸಿ. ಅರ್ಥ ಆಗ್ತದಲ್ವ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಪ್ರಾಬ್ಲಮ್ ನಂಬರ್ 5 ನೋಡಿ, ಟೂ ಮಿರರ್ಸ್ ಅಟ್ ಅನ್ ಆ್ಯಂಗಲ್ ಥೀಟಾ ಪ್ರೊಡ್ಯೂಸ್ 5 ಇಮೇಜಸ್ ಆಫ್ ಎ ಪಾಯಿಂಟ್ ಆಬ್ಜೆಕ್ಟ್ ಅಂತ ಯಾರೇ ಆಫ್ ಎ ಪಾಯಿಂಟ್. ದ ನಂಬರ್ ಆಫ್ ಇಮೇಜಸ್ ಪ್ರೊಡ್ಯೂಸ್ಡ್ ವೆನ್ ಥೀಟಾ ಇಸ್ ಡಿಕ್ರೀಸ್ಡ್ ಟು ಥೀಟಾ ಮೈನಸ್ 30 ಅಂತ ಹೇಳ್ತಾ ಇದ್ದಾರೆ. 2 ಮಿರರ್ಸ್ ಇದೆ ನಿಮಗೆ, ಅದು ಎಷ್ಟು ಥೀಟಾ ಡಿಗ್ರಿ ಇನ್ಕ್ಲೈನ್ ಆಗಿದ್ದಾಗ ನಂಬರ್ ಆಫ್ ಇಮೇಜಸ್ ಪ್ರೊಡ್ಯೂಸ್ ಮಾಡ್ತಾ ಇರೋದು ಎಷ್ಟಿದೆ ಅಂತ ಹೇಳ್ತಾ ಇದ್ದಾರೆ ಅವರು, 5 ಅಂತ ಹೇಳ್ತಾ ಇದ್ದಾರೆ. ಇವಾಗ ಆ ಥೀಟಾ ಅನ್ನೋದು ಡಿಕ್ರೀಸ್ ಆಗಿದೆ, ಎಷ್ಟು ಡಿಕ್ರೀಸ್ ಮಾಡ್ತಾ ಇದ್ದಾರೆ, ಥೀಟಾ ಮೈನಸ್ 30ಗೆ ಚೇಂಜ್ ಮಾಡ್ತಾ ಇದ್ದಾರೆ. ಹಾಗಿದ್ದಾಗ ಹೌ ಮೆನಿ ಇಮೇಜಸ್ ವಿಲ್ ಬಿ ಫಾರ್ಮ್ಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಹೌ ಕ್ಯಾನ್ ವಿ ಸಿಂಪ್ಲಿಫೈ ದಿಸ್? ಅಬ್ಸರ್ವ್ ಮಾಡಿ, ನಂಬರ್ ಆಫ್ ಇಮೇಜಸ್ ಜನರಲ್ ಆಗಿ ನಂಬರ್ ಆಫ್ ಇಮೇಜಸ್ ಅನ್ನೋದು ನಿಮಗೆ 360 ಬೈ ಥೀಟಾ ಮೈನಸ್ 1 ಅಂತ ಹೇಳ್ತಾರೆ. ಸೊ ಕೇಸ್ 1, ಸೊ ನಂಬರ್ ಆಫ್ ಇಮೇಜಸ್ ಅನ್ನೋದು 5 ವಿಚ್ ಈಸ್ ಈಕ್ವಲ್ ಟು 360 ಬೈ ಥೀಟಾ ಮೈನಸ್ 1. ಸೊ ದಿಸ್ ಇಂಪ್ಲೈಸ್ ನೋಡಿ 6 ವಿಲ್ ಬಿಕಮ್ ಈಕ್ವಲ್ ಟು 360 ಬೈ ಥೀಟಾ. ಸೊ ಸಿಂಪ್ಲಿಫೈ ಮಾಡಿದಾಗ ಥೀಟಾ ಅನ್ನೋದು 360 ಬೈ 6 ವಿಚ್ ಈಸ್ ಈಕ್ವಲ್ ಟು 60 ಡಿಗ್ರಿ ಅಂತ ಹೇಳ್ತಾರೆ. 60 ಡಿಗ್ರಿ ಅರ್ಥ ಆಗ್ತದಲ್ವ ಹೇಳ್ತಾ ಇರೋದೇನು ಅಂತ. ದೇರ್ ಫೋರ್ ಅಬ್ಸರ್ವ್ ಮಾಡಿ. ಇವಾಗ ಕೇಸ್ 2 ನೋಡೋಣ. ಕೇಸ್ 2 ವೆನ್ ಥೀಟಾ ಡ್ಯಾಶ್ ಇಸ್ ಈಕ್ವಲ್ ಟು ಥೀಟಾ ಮೈನಸ್ 30. ಸೊ ಏನು ಬರುತ್ತೆ ನೋಡಿ ಇಲ್ಲಿ, 60 ಮೈನಸ್ 30 ಅಂತಂದರೆ ನಮಗೆ 30 ಡಿಗ್ರೀಸ್ ಅಂತ ಬರುತ್ತೆ. ದೇರ್ ಫೋರ್
ನಂಬರ್ ಆಫ್ ಇಮೇಜಸ್ ಏನಾಗುತ್ತೆ ನೋಡಿ 360 by theta dash minus 1. So 360 by 30 minus 1 ಅಂತಂದರೆ 12 minus 1 which is equals to 11 ಅಂತ ಬರುತ್ತೆ. Therefore we can go with option C. Number of images will become equal to 11. ಅರ್ಥ ಇದೆ ಅಲ್ವೇ? ಹೇಳ್ತಾರೆ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಸೀದಾ ನೆಕ್ಸ್ಟ್ ನ್ಯೂಮರಿಕಲ್. ಇನ್ನು ನೋಡಿ, a short linear object of length L lies on the axis of a spherical mirror of focal length f ಅಂತ ಹೇಳ್ತಾ ಇದ್ದಾರೆ. focal length f at a distance u from the mirror. Its image has an axial length L dash. Its image has an axial length L dash equal to ಅಂತ ಹೇಳ್ತಾರೆ. equal to ನೋಡಿ ಇಲ್ಲಿ ಏನು ಹೇಳ್ತಾರೆ ಅಬ್ಸರ್ವ್ ಮಾಡಿ. ಎ ಶಾರ್ಟ್ ಲೀನಿಯರ್ ಆಬ್ಜೆಕ್ಟ್ ಆ್ಯಂಡ್ ಸ್ಮಾಲ್ ಆಬ್ಜೆಕ್ಟ್ ಇದೆ, ಅದರ ಉದ್ದ ಇದೆ ಅಂತ ಸ್ವಲ್ಪ, ಅದರ ಲೆಂತ್ ಎಷ್ಟು ಎಲ್ ಅಂತ ಹೇಳ್ತಾ ಇದ್ದಾರೆ. ಅದು ಯು ಡಿಸ್ಟೆನ್ಸಲ್ಲಿ, ಯಾವುದೋ ಒಂದು ಸ್ಪೆರಿಕಲ್ ಮಿರರ್ ಯು ಡಿಸ್ಟೆನ್ಸಲ್ಲಿ ಪ್ಲೇಸ್ ಮಾಡಿದ್ದಾಗ ಅದರ ಇಮೇಜ್ ಡಿಸ್ಟೆನ್ಸ್ ಅನ್ನೋದು ಎಲ್ ಡ್ಯಾಶ್ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ಆ ಎಲ್ ಡ್ಯಾಶ್ ವ್ಯಾಲ್ಯೂ ಏನಾಗಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಾರೆ. ಸೊ ಹೌ ಕ್ಯಾನ್ ವಿ ಎಕ್ಸ್ಪ್ಲೈನ್ ದಿಸ್? See here, let us say ಯಾವ ಸ್ಪೆರಿಕಲ್ ಮಿರರ್ ಅಂತ ಕೊಟ್ಟಿದ್ದಾರೆ ನಿಮ್ಗಲ್ಲಿ, ಯಾವುದು ನಮಗೆ ಗೊತ್ತಿಲ್ಲ, ಜಸ್ಟ್ ದೇ ಹ್ಯಾವ್ ಮೆನ್ಷನ್ಡ್ ಇಟ್ ಆಸ್ ಎ ಸ್ಪೆರಿಕಲ್ ಮಿರರ್ ಅಂತ ಹೇಳಿದ್ದಾರೆ. ಸೊ ಹೌ ಕ್ಯಾನ್ ವಿ ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಹಿಯರ್? ಲೆಟ್ ಅಸ್ ಸೇ ನಮಗೆ ಗೊತ್ತಿದೆ ಇಮೇಜ್ ಡಿಸ್ಟೆನ್ಸ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಯು ಇಂಟು ಎಫ್ ಡಿವೈಡ್ ಬೈ ಯು ಮೈನಸ್ ಎಫ್. ಅರ್ಥ ಆಗ್ತದಲ್ವಾ? ನೋಡಿ, ಕೇಸ್ ಒನ್ ಏನು ಹೇಳ್ತಾ ಇದೆ ನೋಡಿ, ಇಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅನ್ನೋದು ಯು ಅಂತಾನೆ ತಗೊಂಡಿದ್ದೀವಿ. ದೇರ್ಫೋರ್ ಇಮೇಜ್ ಡಿಸ್ಟೆನ್ಸ್ ವಿ ವಿಲ್ ಬಿಕಮ್ ಈಕ್ವಲ್ ಟು ಯು ಇಂಟು ಎಫ್ ಡಿವೈಡ್ ಬೈ ಯು ಮೈನಸ್ ಎಫ್ ಅಂತ ಆಗುತ್ತೆ. ಇಟ್ ಇಟ್ ಬಿ ಇಕ್ವೇಶನ್ 1. ಅದೇ ಕೇಸ್ 2 ಏನಾಗತ್ತೆ ನೋಡಿ, ಕೇಸ್ 2 ಆಬ್ಜೆಕ್ಟ್ ಡಿಸ್ಟೆನ್ಸ್ ಅನ್ನೋದು ನಿಮ್ಗೇನಾಗತ್ತೆ ನೋಡಿ, ಯು ಪ್ಲಸ್ ಎಲ್ ಅಂತ ಬರಿಬೋದು. ಯು ಪ್ಲಸ್ ಎಲ್. ದೇರ್ಫೋರ್ ಇಮೇಜ್ ಡಿಸ್ಟೆನ್ಸ್ ಏನಾಗುತ್ತೆ ಒಂದ್ಸರಿ ಅಬ್ಸರ್ವ್ ಮಾಡಿ. ವಿ ಡ್ಯಾಶ್ ಇಸ್ ಈಕ್ವಲ್ ಟು ಯು ಅಂತಂದರೆ ಯು ಪ್ಲಸ್ ಎಲ್ ಇಂಟು ಎಫ್ ಡಿವೈಡ್ ಬೈ ಯು ಪ್ಲಸ್ ಎಲ್ ಮೈನಸ್ ಎಫ್ ಅಂತ ಬರಿಬೋದು ಅಕಾರ್ಡಿಂಗ್ ಟು ದ ಇಮೇಜ್ ಡಿಸ್ಟೆನ್ಸ್ ಫಾರ್ಮುಲಾ. ಲೆಟ್ ಅಸ್ ಸಿ ದಿಸ್ ಈಕ್ವೇಶನ್ 1. Therefore, what is the length of the image now? Length of the image L dash ಅನ್ನೋದೇನಾಗುತ್ತೆ ಅಬ್ಸರ್ವ್ ಮಾಡಿ. L dash becomes equal to ನಮಗೆ ಇನಿಷಿಯಲ್ ಮೈನಸ್ ಫೈನಲ್ ಅಂತ ಬರಿಬೋದು. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಇವಾಗ. L dash, what is V value here? V value is U into F divided by U minus F ಅಂತ ಬರಿಬೋದು. ಮೈನಸ್ V dash ಅಂತಂದರೆ U plus L into F divided by U plus L minus F ಅಂತ ಬರಿಬೋದು ಫ್ರಮ್ ಈಕ್ವೇಶನ್ 1 and 2. ಇದರ ಮೀನಿಂಗ್ ಗೊತ್ತಾಯ್ತಾ? ಎಕ್ಸಾಕ್ಟ್ ಮೀನಿಂಗ್ ಏನು ಅಂತಂದರೆ, ಫಾರ್ ಎಕ್ಸಾಂಪಲ್ ನೋಡಿ, ಲೆಟ್ ಅಸ್ ಸೇ ದಿಸ್ ಈಸ್ ಎ ಮಿರರ್. ಇಲ್ಲಿ ಒಂದು ಮಿರರ್ ಇದೆ. ಲೆಟ್ ಅಸ್ ದಿ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರೆಯೋಣ. ಒಂದು ಲೀನಿಯರ್ ಆಬ್ಜೆಕ್ಟ್ ಇದೆ ನಿಮಗೆ. ಇದು ಸೈಜ್ ಬಂದುಬಿಟ್ಟು ನಿಮಗೆ ಎಲ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಫಸ್ಟ್ ಎಂಡ್ ಇದಲ್ವಾ, ಇದು ನಿಮಗೆ ಯು ಡಿಸ್ಟೆನ್ಸಲ್ಲಿದ್ದರೆ ಅನದರ್ ಎಂಡ್ ಅನ್ನೋದು ಎಷ್ಟು ಡಿಸ್ಟೆನ್ಸಲ್ಲಿರುತ್ತೆ? ಯು ಪ್ಲಸ್ ಎಲ್ ಡಿಸ್ಟೆನ್ಸಲ್ಲಿರುತ್ತೆ. ಅದಕ್ಕೆ ನಾವು ಕೇಸ್ 1 ಕೇಸ್ 2 ಅಂತ ಅಬ್ಸರ್ವ್ ಮಾಡಿದ್ದೀವಿ. ಇದರ ಇಮೇಜ್ ಅನ್ನೋದು ಎಷ್ಟು ದೂರದಲ್ಲಿ ಫಾರ್ಮ್ ಆಗಿರುತ್ತೆ? ಫಸ್ಟ್ ಕೇಸಲ್ಲಿ ಏನಿದೆ, ಯು ಇಂಟು ಎಫ್ ಡಿವೈಡ್ ಬೈ ಯು ಮೈನಸ್ ಎಫ್ ಅಂತ ಹೇಳ್ತಾರೆ. ಸೆಕೆಂಡ್ ಕೇಸಲ್ಲಿ ಏನಾಗುತ್ತೆ ನೋಡಿ, ವಿ ಡ್ಯಾಶ್ ಅನ್ನೋದು ಯು ಪ್ಲಸ್ ಎಲ್ ಇಂಟು ಎಫ್ ಡಿವೈಡ್ ಬೈ ಯು ಪ್ಲಸ್ ಎಲ್ ಮೈನಸ್ ಎಫ್ ಅಂತ ಹೇಳ್ತಾರೆ. ಸೊ ವಾಟ್ ಇಸ್ ದ ಲೆಂತ್ ಆಫ್ ದ ಇಮೇಜ್? ಲೆಂತ್ ಆಫ್ ದ ಇಮೇಜ್ ಅನ್ನೋದು ಅದು ಡಿಫರೆನ್ಸ್ ಇನ್ ಡಿಸ್ಟೆನ್ಸ್ ಆಫ್ ದ ಇಮೇಜಸ್ ಆಫ್ ದ ಫಸ್ಟ್ ಎಂಡ್ ಆ್ಯಂಡ್ ದ ಸೆಕೆಂಡ್ ಎಂಡ್ ಅಂತ ಹೇಳ್ತಾರೆ. ಸೊ ಇದನ್ನು ಇವಾಗ ಸಿಂಪ್ಲಿಫೈ ಮಾಡಿದ್ದಾಗ
ವೆನೆವರ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ ಇಲ್ಲಿ ಏನಾಗುತ್ತೆ ಅಂತಂದ್ಬಿಟ್ಟು ಎಲ್ ಡ್ಯಾಶ್ ಅನ್ನೋದು ನಿಮಗೆ ಎಲ್ ಡ್ಯಾಶ್ ಬಿಕಮ್ಸ್ ಈಕ್ವಲ್ ಟು ಎಲ್ ಸಿ ಎಮ್. ವಾಟ್ ಹ್ಯಾಪನ್ಸ್ ಟು ದಿಸ್ ಎಲ್ ಸಿ ಎಮ್ ಹಿಯರ್? ಯು ಮೈನಸ್ ಎಫ್ ಇಂಟು ಯು ಪ್ಲಸ್ ಎಲ್ ಮೈನಸ್ ಎಫ್ ಅಂತ ಬರಿಬಹುದು. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ನೀವು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಎಫ್ ಸ್ಕ್ವೇರ್ ಇಂಟು ಎಲ್ ಅಂತ ಬರುತ್ತೆ. ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇಲ್ಲ ಎಲ್ ಸಿ ಎಮ್ ತೊಗೊಂಡು ಸಿಂಪ್ಲಿಫೈ ಮಾಡಿ ವಿಲ್ ಗೆಟ್ ಎಲ್ ಸ್ಕ್ವೇರ್ ಇಂಟು ಎಫ್ ಅಂತ ಬರುತ್ತೆ. ಅಷ್ಟೇ ಅಲ್ಲ, ಸಿನ್ಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಸ್ ವೆರಿ ಲಾರ್ಜ್ ಕಂಪೇರ್ಡ್ ಟು ಎಲ್, we can write ನೋಡಿ ಯು ಪ್ಲಸ್ ಎಲ್ ಮೈನಸ್ ಎಫ್ನ ನಾವು ಅಪ್ರಾಕ್ಸಿಮೇಟ್ ಆಗಿ ನಾವು ಏನು ತಗೋಬೋದು ನಾವಿಲ್ಲಿ ಅಂತಂದರೆ ಜಸ್ಟ್ ಯು ಮೈನಸ್ ಎಫ್ ಅಂತ ಬರೀಬಹುದು. ಯಾಕಂದರೆ ಎಲ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಸೊ ಎಲ್ ಡ್ಯಾಶ್ ಬಿಕಮ್ಸ್ ಈಕ್ವಲ್ ಟು ಎಫ್ ಸ್ಕ್ವೇರ್ ಇಂಟು ಎಲ್ ಡಿವೈಡ್ ಬೈ ಯು ಮೈನಸ್ ಎಫ್ ಇಂಟು ಯು ಮೈನಸ್ ಎಫ್ ಆಗಿರುತ್ತೆ. ಸೊ ಸಿಂಪ್ಲಿಫೈ ಮಾಡಿದ್ದಾಗ ಎಲ್ ಡ್ಯಾಶ್ ಬಿಕಮ್ಸ್ ಈಕ್ವಲ್ ಟು ಎಫ್ ಡಿವೈಡ್ ಬೈ ಯು ಮೈನಸ್ ಎಫ್ ಹೋಲ್ ಸ್ಕ್ವಯರ್ ಇಂಟು ಎಲ್ ಅಂತ ಬರೀಬಹುದು. ಅರ್ಥ ಆಗ್ತದಲ್ವಾ? ದೇರ್ಫೋರ್ ಇದು ಏನು ಆಪ್ಷನ್ ಹೇಳ್ಬೋದು ನಾವಿಲ್ಲಿ ಅಬ್ಸರ್ವ್ ಮಾಡಿ. ಯು ಮೈನಸ್ ಎಫ್ ಡಿವೈಡ್ ಬೈ ಯು ಮೈನಸ್ ಎಫ್ ಅಂತಂದಾಗ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ ಅಂತ ಹೇಳ್ಬೋದು. ಆಪ್ಷನ್ ಡಿ ಗೊತ್ತಾಗ್ತದಲ್ವಾ ಹೇಗೆ ಸಾಲ್ವ್ ಮಾಡಬೇಕು ಅಂತಂದ್ಬಿಟ್ಟು. ಸೊ ಇದು ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿ ಸೈನ್ ಕನ್ವೆನ್ಷನ್ಸ್ನ ನೀಟಾಗಿ ಅಪ್ಲೈ ಮಾಡಿ ಈಸಿ ಆಗುತ್ತೆ ಡೆಫಿನೆಟ್ಟಾಗಿ. ಸೊ ಸಿ ದ್ಯಾಟ್ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್ ನೋಡಿ. ಸೇರ್ ಎ ಟ್ರಾನ್ಸ್ಪರೆಂಟ್ ಕ್ಯೂಬ್ ಆಫ್ 15 ಸೆಂಟಿಮೀಟರ್ ಎಡ್ಜ್ ಅಂತ ಹೇಳ್ತಾರೆ. ಕಂಟೈನ್ಸ್ ಎ ಸ್ಮಾಲ್ ಏರ್ ಬಬಲ್. ಇಟ್ಸ್ ಅಪರೆಂಟ್ ಡೆಪ್ತ್ when viewed through one face is 6 centimeter and viewed through opposite face is 4 centimeter. The refractive index of the material of the cube is ಅಂತ ಕೇಳ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಎರಡು ಕ್ವಶನ್ ಕೇಳತಕ್ಕಂಥ ಅವಕಾಶ ಇದೆ. ಒಂದು, ವಾಟ್ ಇಸ್ ದ ರಿಯಲ್ ಡೆಪ್ತ್ ಆಫ್ ದ ಆಬ್ಜೆಕ್ಟ್ ಅಂತ ಕೇಳ್ತಾರೆ. ಇಲ್ಲ ಅಂತಂದರೆ ವಾಟ್ ಇಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿಸ್ ಟ್ರಾನ್ಸ್ಪರೆಂಟ್ ಕ್ಯೂಬ್ ಅಂತಲೂ ಹೇಳ್ತಾರೆ. ಸೊ ಇದನ್ನು ಹೇಗೆ ನಾವು ಸಾಲ್ವ್ ಮಾಡಬಹುದು ಅನ್ನೋದನ್ನು ನೋಡೋಣ. ಸಿ ಹಿಯರ್, ಒಂದು ಟ್ರಾನ್ಸ್ಪರೆಂಟ್ ಕ್ಯೂಬ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಲೆಟ್ ಅಸ್ ಸೇ ದಿಸ್ ಇಸ್ ದ ಫಸ್ಟ್ ಫೇಸ್ ಅಂಡ್ ದಿಸ್ ಇಸ್ ದ ಸೆಕೆಂಡ್ ಫೇಸ್. ಆಬ್ಜೆಕ್ಟ್ ಎಷ್ಟು ದೂರದಲ್ಲಿದೆ ಅಂತಂದರೆ ನಮಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಲೆಟ್ ಅಸ್ ಸೇ ವಿ ಡೋಂಟ್ ನೋ ವಾಟ್ ಇಸ್ ದ ಎಕ್ಸಾಕ್ಟ್ ಡಿಸ್ಟೆನ್ಸ್ ಆಫ್ ದ ಆಬ್ಜೆಕ್ಟ್ ದಟ್ ಈಸ್ ಬಬಲ್ ಇನ್ಸೈಡ್ ದ ಥಿಂಗ್. ಸೊ ಫಸ್ಟ್ ಫೇಸಿಂದ ಅದು ಎಕ್ಸ್ ಡಿಸ್ಟೆನ್ಸಲ್ಲಿದೆ ಅಂತ ಕರೆಯೋಣ. ನೋಡಿ, ಟೋಟಲ್ ಲೆಂತ್ ಎಷ್ಟಿದೆ ಇದು ಕ್ಯೂಬ್ದು, ಟ್ರಾನ್ಸ್ಪರೆಂಟ್ ಕ್ಯೂಬ್ದು 15 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ಫೇಸಿಂದ ಎಷ್ಟು ದೂರ ಆಗತ್ತದು? 15 ಮೈನಸ್ ಎಕ್ಸ್ ಅಂತ ಹೇಳ್ತಾರೆ. ನೋಡಿ, ಈ ಫಸ್ಟ್ ಫೇಸಿಂದ ಈ ಬಬಲ್ನ ನಾವು ಅಬ್ಸರ್ವ್ ಮಾಡಿದ್ದಾಗ ಈ ಬಬಲ್ ಅನ್ನೋದು ನಿಮಗೆ ಎಷ್ಟು ದೂರದಲ್ಲಿ 6 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದೇ ನಿಮಗೆ ಸೆಕೆಂಡ್ ಫೇಸಿಂದ ನೋಡಿದ್ದಾಗ ಅದು ಎಷ್ಟು ದೂರದಲ್ಲಿದೆ ಅಂತ ಅನಿಸ್ತಾ ಇದೆ ಅಂತ ಅವ್ರಿಗೆ 4 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ವಾಟ್ ಈಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಕ್ಯೂಬ್? ವಾಟ್ ಇಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಕ್ಯೂಬ್ ಅಂತ ಕೇಳ್ತಾರೆ. ಸೊ ಹೇಗೆ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ಅಬ್ಸರ್ವ್ ಮಾಡಿ. ಸಿ ಹಿಯರ್, ಫಾರ್ ಫಸ್ಟ್ ಫೇಸ್ ವಾಟ್ ಇಸ್ ದ ರಿಯಲ್ ಡೆಪ್ತ್? ರಿಯಲ್ ಡೆಪ್ತ್ ಅನ್ನೋದು ಎಕ್ಸ್ ಆಗುತ್ತೆ. ಅಪರೆಂಟ್ ಡೆಪ್ತ್ ಅನ್ನೋದು ನಿಮ್ಗೆ ಏನಾಗುತ್ತೆ ನೋಡಿ, ಇಟ್ ಈಸ್ ಈಕ್ವಲ್ ಟು 6 ಆಗಿರುತ್ತೆ. ಅದೇ ಸೆಕೆಂಡ್ ಫೇಸ್ಗೆ ಏನಾಗಿರುತ್ತೆ ನೋಡಿ, ಫಾರ್ ಸೆಕೆಂಡ್ ಫೇಸ್ ರಿಯಲ್ ಡೆಪ್ತ್ ಅನ್ನೋದು 15 ಮೈನಸ್ ಎಕ್ಸ್ ಆಗಿರುತ್ತೆ. ಅಪರೆಂಟ್ ಡೆಪ್ತ್ ಅನ್ನೋದು ನಿಮಗೆ 4 ಸೆಂಟಿಮೀಟರ್ ಆಗಿರುತ್ತೆ. ಗೊತ್ತಾಗಿದಲ್ವಾ? ಫಸ್ಟ್ ಫೇಸ್ ಆಗಿರ್ಬೋದು, ಸೆಕೆಂಡ್ ಫೇಸ್ ಆಗಿರ್ಬೋದು,
ಕ್ಯೂಬ್ ಒಂದೇ ಮೆಟೀರಿಯಲ್ ಅಲ್ವಾ, ಅಂದರೆ ಅದು ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನೋದು ಯಾವಾಗಲೂ ಸೇಮ್ ಇರುತ್ತೆ. ಹಾಗಾಗಿ ನಮಗೆ ಗೊತ್ತಿದೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಮ್ಯೂ ಇಸ್ ಆಲ್ವೇಸ್ ಈಕ್ವಲ್ ಟು ರಿಯಲ್ ಡೆಪ್ತ್ ಡಿವೈಡ್ ಬೈ ಅಪ್ಪರ್ ಆ್ಯಂಡ್ ಡೆಪ್ತ್. ಯಾವಾಗ ಅಪ್ಲೈ ಮಾಡ್ತೀರಾ? ಆಬ್ಜೆಕ್ಟ್ ಅನ್ನೋದು ಡೆನ್ಸರ್ ಮೀಡಿಯಮಲ್ಲಿದ್ದಾಗ ನಿಮಗೆ ಮ್ಯೂ ಅನ್ನೋದು ರಿಯಲ್ ಡೆಪ್ತ್ ಡಿವೈಡ್ ಬೈ ಅಪ್ಪರ್ ಆ್ಯಂಡ್ ಡೆಪ್ತ್ ಅಂತ ಬರುತ್ತೆ. ದೇರ್ ಫಾರ್ ಅಕಾರ್ಡಿಂಗ್ ಟು ದಿಸ್ ವಿ ಕ್ಯಾನ್ ರೈಟ್ ಮ್ಯೂ ಅನ್ನೋದೇನಾಗುತ್ತೆ ನೋಡಿ, ರಿಯಲ್ ಡೆಪ್ತ್ ಎಕ್ಸ್ ಡಿವೈಡ್ ಬೈ 6 ಈಸ್ ಈಕ್ವಲ್ ಟು, ಅಲ್ಲಿ ನಿಮಗೆ 15 - 6 ಡಿವೈಡ್ ಬೈ 4 ಅಂತ ಬರೀಬೋದು. ನಾವು ಟೇಕ್ ದೀಸ್ ಟು ಆ್ಯಂಡ್ ಸಿಂಪ್ಲಿಫೈ ಮಾಡಿ. ಸೊ 4x ಈಸ್ ಈಕ್ವಲ್ ಟು 15 × 6 90 minus 6x ಅಂತ ಬರಿಬೋದು. ಸೊ 10x ವಿಲ್ ಬಿಕಮ್ ಈಕ್ವಲ್ ಟು 90. ಎಕ್ಸ್ ಅನ್ನೋದು ನಿಮಗೆ 9 ಸೆಂಟಿಮೀಟರ್ ಬರುತ್ತೆ. ದೇರ್ಫೋರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಮ್ಯೂ ಅನ್ನೋದೇನಾಗತ್ತೆ ನೋಡಿ, ಇಲ್ಲಿ x/6 ಆದರೂ ತಗೊಳ್ಳಿ, ಇಲ್ಲಾಂದರೆ 15 - x/4 ಆದರೂ ತಗೊಳ್ಳಿ. ಸಬ್ಸ್ಟಿಟ್ಯೂಟ್ ಬ್ಯಾಕ್ ಟು ದ ಈಕ್ವೇಷನ್ 1 ಅಂತ ಹೇಳೋಣ. So x will become equal to 9 divided by 6, which is equal to ಎಷ್ಟು ಬರುತ್ತೆ ನೋಡಿ, ಇಲ್ಲಿ 1.5 ಅಂತ ಬರುತ್ತೆ. This is the refractive index of the transparent cube. 1.5. Therefore, we can go with the option B. 1.5. ಗೊತ್ತಾಗ್ತದಲ್ವ ಹೇಗೆ ಅನಲೈಸ್ ಮಾಡಬೇಕು ಅಂತಂದ್ಬಿಟ್ಟು. ಇದೆಲ್ಲ ನಿಮಗೆ ಪ್ರೀವಿಯಸ್ ಇಯರ್ಸ್ ಪೇಪರ್ಸಲ್ಲಿ ರಿಪೀಟೆಡ್ ಮಾಡೆಲ್ಸ್ ಫ್ರೀಕ್ವೆಂಟ್ ಆಗಿ ರಿಪೀಟ್ ಆಗಿದೆ, ತುಂಬ ಸರಿ ರಿಪೀಟ್ ಆಗಿದೆ. ಹಾಗಾಗಿ ಇಂಪಾರ್ಟೆಂಟ್ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಸಿ ದ ನೆಕ್ಸ್ಟ್ ಕ್ವಶನ್ ನಂಬರ್ ಈಸ್ 8. ಎ ಗ್ಲಾಸ್ ಸ್ಲ್ಯಾಬ್ ಆಫ್ ಥಿಕ್ನೆಸ್ 8 centimeter contains the same number of waves as 10 centimeter of water ಅಂತ ಹೇಳ್ತಾ ಇದ್ದಾರೆ. When both are traversed by the same monochromatic light. If the refractive index of water is 4/3, the refractive index of the glass is ಅಂತ ಕೇಳ್ತಾ ಇದ್ದಾರೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ವಾಟರ್ ನಿಮಗೆ 4/3 ಆಗಿದ್ದಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್ ಏನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಅಬ್ಸರ್ವ್ ಮಾಡಿ, ಇಲ್ಲಿ ನಿಮಗೆ 2 ಮೀಡಿಯಮ್ ಇದೆ. ಒಂದು ಗ್ಲಾಸ್ ಮೀಡಿಯಮ್, ಇನ್ನೊಂದು ವಾಟರ್ ಮೀಡಿಯಮ್. ಯಾವಾಗಾದರೆ ಈ ಮೊನೋಕ್ರಮ್ಯಾಟಿಕ್ ಲೈಟ್ ಅನ್ನೋದು 2 ಮೀಡಿಯಮ್ಮಿಂದ ಪಾಸ್ ಮಾಡಿದ್ದಾಗ ಅವ್ರೇನು ಹೇಳ್ತಾ ಇದ್ದಾರೆ ನೋಡಿ, ನಂಬರ್ ಆಫ್ ವೇವ್ಸ್ ಅನ್ನೋದು ಚೇಂಜ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಸೇಮ್ ನಂಬರ್ ಆಫ್ ವೇವ್ಸ್ ಚೇಂಜ್ ಆಗ್ತಾ ಇಲ್ಲ, ನಂಬರ್ ಆಫ್ ವೇವ್ಸ್ ಅನ್ನೋದು ಸೇಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಥಿಕ್ನೆಸ್ ಡಿಫರೆಂಟ್ ಆಗಿದೆ. ಹಾಗಿದ್ದಾಗ ವಾಟ್ ಇಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್? ಸೊ ಇದನ್ನು ಹೇಗೆ ನಾವು ಸಾಲ್ವ್ ಮಾಡಬಹುದು? ಇದು ಒನ್ ಆಫ್ ದ JEE ಕ್ವಶನ್ಸ್ ಅಂತಲೂ ಹೇಳ್ಬೋದು. ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. ನೋಡಿ, ಇಲ್ಲಿ ಗ್ಲಾಸ್ ಮತ್ತು ವಾಟರ್ 2 ಮೀಡಿಯಮ್ ನಿಮಗೆ ಕೊಟ್ಟಿದ್ದಾರೆ, ಒಂದು ಗ್ಲಾಸ್ ಮತ್ತೊಂದು ವಾಟರ್ ಅಂತ. ನಮಗೊಂದು ವಿಷಯ ಗೊತ್ತಿರಬೇಕು, ಏನು ಅಂತಂದರೆ ಯಾವಾಗಾದರೆ ಲೈಟ್ ಅನ್ನೋದು ಒಂದು ಮೀಡಿಯಮ್ಮಿಂದ ಇನ್ನೊಂದು ಮೀಡಿಯಮ್ಗೆ ಹೋಗುತ್ತೋ ಆವಾಗ ಅದರ ಫ್ರೀಕ್ವೆನ್ಸಿ ಅನ್ನೋದು ಚೇಂಜ್ ಆಗೋಲ್ಲ, ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ನಮಗೆ ಐಡಿಯಾ ಇರಬೇಕು. ದೇರ್ಫೋರ್ ಯು ಕ್ಯಾನ್ ಸೇ ದಟ್ ಫ್ರೀಕ್ವೆನ್ಸಿ ಇನ್ ದ ಗ್ಲಾಸ್ ಮಸ್ಟ್ ಬಿ ಈಕ್ವಲ್ ಟು ಫ್ರೀಕ್ವೆನ್ಸಿ ಇನ್ ದ ವಾಟರ್ ಅಂತ ಹೇಳ್ತಾರೆ. ಫ್ರೀಕ್ವೆನ್ಸಿನ ಹೇಗೆ ಬರಿಬೋದು ನೋಡಿ, ಸ್ಪೀಡ್ ಡಿವೈಡ್ ಬೈ ವೇವ್ ಲೆಂತ್ ಅಂತ ಬರಿಬಹುದು. is equal to velocity of the wave in water divided by wavelength of the wave in the water ಅಂತ ಬರಿಬೋದು. ಸೊ ನೋಡಿ, ಇಲ್ಲಿ ವೆಲಾಸಿಟಿ ಆಫ್ ದ ಲೈಟ್ ಇನ್ ಗ್ಲಾಸ್ನ ಹೇಗೆ ಬರಿಬೋದು ನೋಡಿ, ಸಿ ಹಿಯರ್ ನಮಗೆ ಗೊತ್ತಿದ್ದ ರಿಲೇಷನ್ ಏನು ಅಂತಂದಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ is equal to, refractive index will become equal to C by V. Therefore V ಅನ್ನೋದು ಏನಾಗುತ್ತೆ ನೋಡಿ, C by mu ಆಗಿರುತ್ತೆ. C by mu. ಅರ್ಥ ಆಗ್ತದೆ ಹೇಗೆ ನಾವು ರಿಲೇಷನ್ನ ತಗೊಂಡು ಬರ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು.
ವೆಲಾಸಿಟಿ ಆಫ್ ದ ಲೈಟ್ ಇನ್ ದ ಗ್ಲಾಸ್ ಏನು ಹೇಗೆ ಬರಿಬೋದು ನೋಡಿ ಇಲ್ಲಿ, ಸ್ಪೀಡ್ ಆಫ್ ಲೈಟ್ ಡಿವೈಡ್ ಬೈ ಮ್ಯೂ ಜಿ ಇಂಟು ಲ್ಯಾಂಬ್ಡಾ ಜಿ ಈಸ್ ಈಕ್ವಲ್ ಟು ಸಿ ಡಿವೈಡ್ ಬೈ ಮ್ಯೂ ವಾಟರ್ ಇಂಟು ಲ್ಯಾಂಬ್ಡಾ ವಾಟರ್ ಅಂತ ಬರಿಬೋದು. ಸೊ ಸಿಂಪ್ಲಿಫೈ ಮಾಡಿದ್ದಾಗ ಏನು ಬರುತ್ತೆ ನೋಡಿ, ಮ್ಯೂ ಜಿ ಇಂಟು ಲ್ಯಾಂಬ್ಡಾ ಜಿ ಮಸ್ಟ್ ಬಿಕಮ್ ಈಕ್ವಲ್ ಟು ಮ್ಯೂ ಡಬ್ಲ್ಯೂ ಇಂಟು ಲ್ಯಾಂಬ್ಡಾ ಡಬ್ಲ್ಯೂ ಅಂತ ಬರೀಬೋದು. ಇಲ್ಲಿ ಇನ್ನೂ ಒಂದು ಬೇಸಿಕ್ ಟರ್ಮ್, ನಮಗೆ ಬೇಸಿಕ್ ನಾಲೆಜ್ ನಮಗೆ ಬೇಕಾಗತ್ತೆ. ವೇವ್ ಲೆಂತ್ನ ಹೇಗೆ ಬರೀಬಹುದು? ವೇವ್ ಲೆಂತ್ ಈಸ್ ನಥಿಂಗ್ ಬಟ್ ಥಿಕ್ನೆಸ್ ಆಫ್ ದ ಮೀಡಿಯಮ್ ಡಿವೈಡ್ ಬೈ ನಂಬರ್ ಆಫ್ ವೇವ್ಸ್ ಅಂತ ಹೇಳ್ತಾರೆ. ವೇವ್ ಲೆಂತ್ ಏನಂತ ಬರೀಬೋದು? ಥಿಕ್ನೆಸ್ ಆಫ್ ದ ಮೀಡಿಯಮ್ ಡಿವೈಡ್ ಬೈ ನಂಬರ್ ಆಫ್ ವೇವ್ಸ್ ಅಂತ ಬರೀಬಹುದು. ಅಕಾರ್ಡಿಂಗ್ ಟು ದ್ಯಾಟ್ ವಿ ಕ್ಯಾನ್ ಸೇ ದ್ಯಾಟ್, ನೋಡಿ ಇಲ್ಲಿ ಮ್ಯೂ ಜಿ ಇಂಟು ಥಿಕ್ನೆಸ್ ಆಫ್ ದ ಗ್ಲಾಸ್ ಡಿವೈಡ್ ಬೈ ನಂಬರ್ ಆಫ್ ವೇವ್ಸ್ನ ಎನ್ ಅಂತ ಬರೆಯೋಣ. ಎನ್ ನಂಬರ್ ಆಫ್ ವೇವ್ಸ್ N1 ಅಂತ ಬರೆಯೋಣ. ಇಲ್ಲಿ ಮ್ಯೂ ಡಬ್ಲ್ಯೂ ಇಂಟು ಥಿಕ್ನೆಸ್ ಆಫ್ ದ ವಾಟರ್ ಡಿವೈಡ್ ಬೈ N2 ಅಂತ ಬರೀಬಹುದು. ಅಷ್ಟಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ನೋಡಿ, ಸೇಮ್ ನಂಬರ್ ಆಫ್ ವೇವ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಂಬರ್ ಆಫ್ ವೇವ್ಸ್ ಇನ್ ಗ್ಲಾಸ್ ಮೀಡಿಯಮ್ ಈಸ್ ಈಕ್ವಲ್ ನಂಬರ್ ಆಫ್ ವೇವ್ಸ್ ಇನ್ ದ ವಾಟರ್ ಮೀಡಿಯಮ್. ದೇರ್ ಫೋರ್ ಏನು ಬರೀಬೋದು ನೋಡಿ ಒಂದ್ಸರಿ, ಅವಾಗಂದ್ರೆ N1 N2 ಎರಡು ಕ್ಯಾನ್ಸಲ್ ಆಗುತ್ತೆ. ವಿ ಕ್ಯಾನ್ ರೈಟ್ ಮ್ಯೂ ಜಿ ಇಂಟು ಟಿ ಜಿ, ಮ್ಯೂ ಜಿ ಇಂಟು ಟಿ ಜಿ ಇಸ್ ಈಕ್ವಲ್ ಟು ಮ್ಯೂ ವಾಟರ್ ಇಂಟು ಟಿ ವಾಟರ್. ಸೊ ನಮಗೆ ಬೇಕಾಗಿರೋದು ಮ್ಯೂ ಗ್ಲಾಸ್ ಬೇಕಾಗಿರೋದು. ವಾಟ್ ಇಸ್ ದ ಥಿಕ್ನೆಸ್ ಆಫ್ ದ ಗ್ಲಾಸ್ ಗಿವೆನ್? ಗ್ಲಾಸ್ ಲೆವ್ 8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಅದು ವಾಟರ್ 10 ಅಂತ ಕೊಟ್ಟಿದ್ದಾರೆ. So what is the refractive index of the water? It is given as 4/3. 3 into 10 ಅಲ್ವಾ, 10 ಸೆಂಟಿಮೀಟರ್. ಸೆಂಟಿಮೀಟರ್ ಕ್ಯಾನ್ಸಲ್ ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡಿ 4 1 4 2 ಅಂತ ಬರಿಬೋದು. ಸೊ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್ ಮೀಡಿಯಮ್ ಅನ್ನೋದು ನಿಮ್ಗೆ ಏನು ಬರುತ್ತೆ ನೋಡಿ, 2125 ವಿಚ್ ಈಸ್ ನಥಿಂಗ್ ಬಟ್ 5/3 ಅಂತ ಹೇಳ್ತಾರೆ. 5/3 ಗೊತ್ತಾಗ್ತದೆ ಅಲ್ವಾ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಏನಾಗುತ್ತೆ ನೋಡಿ ಆನ್ಸರ್ ಅವಾಗ ನಿಮಗೆ ಇಟ್ ಈಸ್ ಈಕ್ವಲ್ ಟು ಆಪ್ಷನ್ ಸಿ. ಆಪ್ಷನ್ನ ಸಿ. ಅರ್ಥ ಆಗ್ತದಾ? ವೆರಿ ವೆರಿ ಇಂಪಾರ್ಟೆಂಟ ಕಾನ್ಸೆಪ್ಟ್. ಇದನ್ನು ಹೇಗೆ ನಾವು ಅನಲೈಸ್ ಮಾಡಬೇಕು, ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾವೇಂತ ಬರೀತೇವೆ, ವೇವ್ ಲೆಂತ್ ಇಸ್ ಆಲ್ವೇಸ್ ಈಕ್ವಲ್ ಟು ಥಿಕ್ನೆಸ್ ಆಫ್ ದ ಮೀಡಿಯಮ್ ಡಿವೈಡ್ ಬೈ ನಂಬರ್ ಆಫ್ ವೇವ್ಸ್ ಅಂತ ಬರ್ಕೋಬಹುದು. So let us see the next question. Sorry. A monochromatic beam of light is traveling from medium A of refractive index N1 to a medium B of refractive index N2. In the medium A there are X number of waves in certain distance. In medium B there are y ನಂಬರ್ ಆಫ್ ವೇವ್ಸ್ ಇಂದ ಸೇಮ್ ಡಿಸ್ಟೆನ್ಸ್ ಅಂತ ಹೇಳ್ತಾರೆ. ಇವಾಗ ಥಿಕ್ನೆಸ್ ಆಫ್ ದ ಮೀಡಿಯಮ್ ಎ, ಥಿಕ್ನೆಸ್ ಆಫ್ ದ ಮೀಡಿಯಮ್ ಬಿ ಎರಡು ಸೇಮ್ ಅಂತ ಹೇಳ್ತಾ ಇದ್ದಾರೆ. ಆದರೆ ನಂಬರ್ ಆಫ್ ವೇವ್ಸ್ ಡಿಫರೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಂಬರ್ ಆಫ್ ವೇವ್ಸ್ ಡಿಫರೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೌ ಕ್ಯಾನ್ ವಿ ಸಾಲ್ವ್ ದಿಸ್? ನೋಡಿ ಇಲ್ಲಿ N1 ಲ್ಯಾಂಬ್ಡಾ 1 ಈಸ್ ಈಕ್ವಲ್ಸ್ ಟು N2 ಲ್ಯಾಂಬ್ಡಾ 2. ಹೇಗೆ ಬಂತು ಸರ್ ಇದು ಅಂತಂದರೆ, ಜಸ್ಟ್ ಅಬ್ಸರ್ವ್ ದ ಪ್ರೀವಿಯಸ್ ಥಿಂಗ್. ಇಲ್ಲಿ ನೋಡಿ ಇಲ್ಲಿ. ಸೊ ಈ ಸೇಮ್ ಕಾನ್ಸೆಪ್ಟ್ ಡೈರೆಕ್ಟಾಗಿ ನಾನು ತಗೊಳ್ತಾ ಇದ್ದೀನಿ. ಸೊ ನೋಡಿ ಇಲ್ಲಿ N1 ಇಂಟು ವಾಟ್ ಈಸ್ ಲ್ಯಾಂಬ್ಡಾ 1, ವಿ ಕ್ಯಾನ್ ಸೇ ಥಿಕ್ನೆಸ್. ಥಿಕ್ನೆಸ್ ಈಸ್ ಸೇಮ್ ಅಂತ ಹೇಳ್ತಾ ಇದ್ದಾರೆ. ಥಿಕ್ನೆಸ್ ಈಸ್ ಅ ಸೇಮ್. ಟಿ ಅಂತ ಅಬ್ಸರ್ವ್ ಮಾಡೋಣ. ನಂಬರ್ ಆಫ್ ವೇವ್ಸ್ ಇನ್ ದ ಫಸ್ಟ್ ಮೀಡಿಯಮ್ ಎಷ್ಟು ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ನಂಬರ್ ಆಫ್ ವೇವ್ಸ್ ಅನ್ನೋದು ಎಕ್ಸ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ N2 ಇಂಟು ಟಿ ಡಿವೈಡ್ ಬೈ ವೈ ಅಂತ ಕೊಟ್ಟಿದ್ದಾರೆ. ಸೊ ಥಿಕ್ನೆಸ್ ಸೇಮ್ ಇರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ. ದೆನ್ ದರ್ ಆಸ್ಕಿಂಗ್ N1 ಬೈ N2 ವಿಲ್ ಬಿಕಮ್ ಈಕ್ವಲ್ ಟು ಎಕ್ಸ್ ಬೈ ವೈ ಅಂತ ಬರೀಬಹುದು. ದಟ್ ಮೀನ್ಸ್ ವಿ ಕ್ಯಾನ್ ಸೇ ನೋಡಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ ಎ ವಿತ್ ರೆಸ್ಪೆಕ್ಟ್ ಟು ಮೀಡಿಯಮ್ ಬಿ ಈಸ್ ಅಂತಂದರೆ ಇಟ್ ಈಸ್ ಈಕ್ವಲ್ ಟು ಎಕ್ಸ್ ಬೈ ವೈ. ಅರ್ಥ ಆಗಿದಲ್ವಾ? ಸೊ
ಎಲ್ಲಾದರೂ ನಿಮಗೆ ಶಾರ್ಟ್ಕಟ್ಸ್ನ ಕಲಿತಾ ಇರ್ತಿರೋ ಈ ರೀತಿ ನೀವು ಅದನ್ನು ಡೈರೆಕ್ಟಾಗಿ ನೆನಪಿಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಬೈ ಪ್ರಾಕ್ಟೀಸಿಂಗ್ ನಿಯರ್ಲಿ ಒಂದು 10 ಸರಿ 15 ಸರಿ ಬರೆದ್ರೆ ಆಟೋಮೆಟಿಕಲ್ ಅದು ನಿಮಗೆ ನೆನಪಲ್ಲೇ ಇರುತ್ತೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ ಅಂತ ಹೇಳ್ತಾರೆ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ಏನು ಹೇಳ್ತಾ ಇದ್ದಾರೆ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. A metal coin is at the bottom of a beaker filled to a height of 6 centimeter ಅಂತ ಹೇಳ್ತಾ ಇದ್ದಾರೆ. The refractive index of the liquid is 4/3. To an observer looking above the surface of the liquid, the coin will appear raised by ಅಂತ ಹೇಳ್ತಾರೆ. Coin will appear raised by. So please observe that. ನೋಡಿ, ಒಂದು ಬೀಕರ್ ಇದೆ ನಿಮ್ಗೆ. ಇದರಲ್ಲಿ ಬೀಕರಲ್ಲಿ ಲಿಕ್ವಿಡ್ ಹಾಕ್ತಾ ಇದ್ದೀವಿ. ವಾಟ್ ಈಸ್ ದ ಹೈಟ್ ಆಫ್ ದ ಲಿಕ್ವಿಡ್? ಲೆಟ್ ಅಸ್ ಸೇ ಇದು ರಿಯಲ್ ಡೆಪ್ತ್ ಅಂತ ತಗೊಳ್ತೀವಿ. ಇಟ್ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ನಿಮಗೆ? 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಅರ್ಥ ಆಗಿದಲ್ವಾ ಹೇಳಿದ್ದು? ಸೊ ಇಲ್ಲಿ ನೋಡಿ, ಒಂದು ಆಬ್ಜೆಕ್ಟ್ ಇದೆ ಇಲ್ಲಿ ಬಾಟಮಲ್ಲಿ. ಇದು ನಿಮಗೆ ಎಷ್ಟು ಹೈಟ್ ರೈಸ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇಲ್ಲಿಂದ ಇಲ್ಲಿಗೆ. ದಟ್ ಮೀನ್ಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ವಾಟ್ ಈಸ್ ನಾರ್ಮಲ್ ಶಿಫ್ಟ್. ವಾಟ್ ಇಸ್ ನಾರ್ಮಲ್ ಶಿಫ್ಟ್? ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತಂದಾಗ ಅಬ್ಸರ್ವ್ ಮಾಡಿ. ಏನೇನು ಕೊಟ್ಟಿದ್ದಾರೆ ಅಂತ ನೀಟಾಗೆ ಅಬ್ಸರ್ವ್ ಮಾಡಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಈಸ್ ಆಲ್ಸೋ ಗಿವೆನ್. ಇಟ್ ಈಸ್ ಈಕ್ವಲ್ಸ್ ಟು 4/3. ನೋಡಿ, ರಿಯಲ್ ಡೆಪ್ತ್ ಕೊಟ್ಟಿದ್ದಾರೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಅಪ್ಪರೆಂಟ್ ಡೆಪ್ತ್ನ ಫೈಂಡ್ ಔಟ್ ಮಾಡ್ಬೋದು. ಅಪ್ಪರೆಂಟ್ ಡೆಪ್ತ್ ಈಸ್ ಈಕ್ವಲ್ಸ್ ಟು ರಿಯಲ್ ಡೆಪ್ತ್ ಡಿವೈಡ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ 6 ಡಿವೈಡ್ ಬೈ 4/3. ಅಬ್ಸರ್ವ್ ಮಾಡಿ, 6 ಇಂಟು 3 ಡಿವೈಡ್ ಬೈ 4 ಅಂತ ಬರುತ್ತೆ. 2 2 2 3. ಸೊ ಅಪರೆಂಟ್ ಡೆಪ್ತ್ ಅನ್ನೋದೇನಾಗುತ್ತೆ ಅಂತಂದಾಗ ಇಟ್ ಈಸ್ ಈಕ್ವಲ್ ಟು 3 ಇಂಟು 3 9/2 ವಿಚ್ ಈಸ್ ಈಕ್ವಲ್ ಟು 4.5 ಸೆಂಟಿಮೀಟರ್ ಅಂತ ಬರುತ್ತೆ. Therefore, what is the basic formula for normal shift here? Normal shift. ಬೇಸಿಕ್ ಫಾರ್ಮುಲಾ ಏನಾಗುತ್ತೆ ರೀ ನಿಮಗೆ ಗೊತ್ತಿರುತ್ತೆ. ಸೊ ರಿಯಲ್ ಡೆಪ್ತ್ ಮೈನಸ್ ಅಪರೆಂಟ್ ಡೆಪ್ತ್. ಸೊ ರಿಯಲ್ ಡೆಪ್ತ್ ಬಂದ್ಬಿಟ್ಟು 6 ಇದೆ, ಮೈನಸ್ 4.5. ನೀವು ಸಾಲ್ವ್ ಮಾಡಿದ್ರೆ ನಾರ್ಮಲ್ ಶಿಫ್ಟ್ ಅನ್ನೋದು ನಿಮಗೆ ಇಟ್ ಈಸ್ ಈಕ್ವಲ್ಸ್ ಟು 1.5 ಸೆಂಟಿಮೀಟರ್ ಅಂತ ಬರುತ್ತೆ. 1.5 ಸೆಂಟಿಮೀಟರ್. Therefore, we can go with option C. Option C. ಅರ್ಥ ಆಗ್ತದಲ್ವಾ ಹೇಳ್ತಾ ಇರೋದೇನು ಅಂತ? ಸೊ ಲೈಕ್ ದಟ್ ವಿ ಕ್ಯಾನ್ ಥಿಂಕ್ ಅಬೌಟ್ ದ ನೆಕ್ಸ್ಟ್ ನ್ಯೂಮರಿಕಲ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನು ಹೇಳ್ತಾರೆ ಅಂತ ನೋಡಿ. ಇದು ನಿಮಗೆ ಡೈರೆಕ್ಟ್ ಮೆಮೊರಿ ಟಿಪ್ ಥರ ನೆನ್ಬಿಟ್ಕೋಬೋದು. ಇಫ್ ಎ ಟ್ರಾನ್ಸ್ಪರೆಂಟ್ ಪ್ಯಾರಲಲ್ ಪ್ಲೇಟ್ ಆಫ್ ಥಿಕ್ನೆಸ್ T and refractive index mu is interposed perpendicularly in the path of the light beam. In the path of the light beam, the optical path is. Optical path is. Optical path ಅಂದರೆ ಏನು ಅಂದರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಲೈಟ್ ಇನ್ ಎ ಗಿವೆನ್ ಮೀಡಿಯಮ್ ಅಂತ ಹೇಳ್ತಾರೆ. ಅದೇನಾಗತ್ತೆ? ಇನ್ಕ್ರೀಸ್ ಆಗತ್ತಾ ಡಿಕ್ರೀಸ್ ಆಗತ್ತಾ ಅಂತ ಕೇಳ್ತಾ ಇದ್ದಾರೆ. ಸೊ ಸಿ ಹಿಯರ್, ಲೈಟ್ ಅನ್ನೋದು ಒಂದು ದಾರಿಯಲ್ಲಿ ಹೋಗ್ತಾ ಇದೆ ನಿಮ್ಗೆ ಹೀಗೆ. ಅದರಲ್ಲಿ ನಿಮಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಮ್ಯೂ, ಥಿಕ್ನೆಸ್ ಟಿ. ಒಂದು ವಾಟ್ ಇಸ್ ದಟ್ ಟ್ರಾನ್ಸ್ಪರೆಂಟ್ ಪ್ಲೇಟ್ನ ಇಂಟ್ರಡ್ಯೂಸ್ ಮಾಡಿದ್ದಾಗ ಅದಕ್ಕೆ ಆಪ್ಟಿಕಲ್ ಪಾತ್ ಅನ್ನೋದು ಏನಾಗುತ್ತೆ ನಿಮಗೆ ಅಂತಂದರೆ, ಸಿ ಹಿಯರ್, ಆಪ್ಟಿಕಲ್ ಪಾತ್ ವಿಲ್ ಬಿ ಇನ್ಕ್ರೀಸ್ಡ್ ಬೈ ಅಂತ ಹೇಳ್ತಾರೆ. ಆಪ್ಟಿಕಲ್ ಪಾತ್ ವಿಲ್ ಬಿ ಇನ್ಕ್ರೀಸ್ಡ್ by, see here, mu into t minus t, which is equal to mu minus 1 into t ಅಂತ ಹೇಳ್ತಾರೆ. ಗೊತ್ತಾಗ್ತದಲ್ವ ಹೇಳ್ತಾರೆ? therefore we can say mu minus 1 into t ಇನ್ಕ್ರೀಸ್ ಆಗುತ್ತೆ. ಪ್ಲೀಸ್ ರಿಮೆಂಬರ್ ದಿಸ್. ಯಾವುದೇ ಒಂದು ಟ್ರಾನ್ಸ್ಪರೆಂಟ್ ಪ್ಲೇಟ್ ಅನ್ನೋದು ಲೈಟ್ ಹೋಗೋ ದಾರಿಯಲ್ಲಿ ನಾವು ಇಂಟ್ರಡ್ಯೂಸ್ ಮಾಡಿದ್ದಾಗ ಅವಾಗ ಅದರ ಪಾತ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಎಷ್ಟು ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ ಅಂದರೆ mu minus 1 into
ಟಿ ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ ಅನ್ನೋದನ್ನ ನೆನಪಿಟ್ಕೊಳ್ಳಿ ಇಟ್ಕೊಳ್ಳಿ. ಇದನ್ನ ಮೆಮರಿ ಬೇಸ್ಡ್ ಕ್ವಶನ್ ಅಂತ ಕನ್ಸಿಡರ್ ಮಾಡಿ ಪ್ಲೀಸ್. ರಿಮೆಂಬರ್ ದಟ್. ಸಿ ದ ನೆಕ್ಸ್ಟ್ ಕ್ವಶನ್ ನಂಬರ್, ಸಿ ಹಿಯರ್ ಕ್ವಶನ್ ನಂಬರ್ 12. ಏನು ಹೇಳ್ತಾ ಇದ್ರಿ ಇಲ್ಲಿ ಅಂತ ಅಬ್ಸರ್ವ್ ಮಾಡಿ. ಎ ರೇ ಆಫ್ ಲೈಟ್ if incident on a surface of glass slab at an angle 45 degree, if the lateral shift produced per unit thickness, ಚೆನ್ನಾಗಿ ಬಿಡ್ಕೊಳ್ಳಿ, lateral shift produced per unit thickness ಅಂತ ಕೊಟ್ಟಿದ್ದಾರೆ. ಅರ್ಥ ಮಾಡ್ಕೊತಾ ಇದ್ದೀರಾ? 1/√3 meter. The angle of refraction produced is, so ಏನೇನು ಕೊಟ್ಟಿದ್ದಾರೆ ಒಂದ್ಸರಿ ಅಬ್ಸರ್ವ್ ಮಾಡಿ. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಗಿವೆನ್ ವಿಚ್ ಈಸ್ ಈಕ್ವಲ್ ಟು 45 ಡಿಗ್ರಿ. ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಲ್ಯಾಟರಲ್ ಶಿಫ್ಟ್ ಪರ್ ಯೂನಿಟ್ ಥಿಕ್ನೆಸ್, ಟಿ ಅನ್ನೋದು ಥಿಕ್ನೆಸ್ ಆಫ್ ದ ಸ್ಲ್ಯಾಬ್ ಅಂತ ತಗೊಂಡಿದ್ದಾಗ LS/T, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್? ಇಟ್ ಈಸ್ ಗಿವೆನ್ 1/√3 ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ ಆರ್ ವ್ಯಾಲ್ಯೂ ಎಷ್ಟು ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದು ಅಬ್ಸರ್ವ್ ಮಾಡಿ. ಒಂದು ಸರಿ ರೆಫರ್ ಮಾಡಿ, ನಿಮಗೆ ನೆನಪು ಬರುತ್ತೆ. ಲ್ಯಾಟರಲ್ ಶಿಫ್ಟ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಾನು ಹೇಳಿದ್ದೀನಿ, ಲ್ಯಾಟರಲ್ ಶಿಫ್ಟ್ ಇಸ್ ಆಲ್ವೇಸ್ ಈಕ್ವಲ್ ಟು ಟಿ ಡಿವೈಡ್ ಬೈ ಕಾಸ್ ಆರ್ ಇಂಟು ಸೈನ್ ಆಫ್ ಐ ಮೈನಸ್ ಆರ್ ಅಂತ ಹೇಳಿದ್ದೀನಿ. ದಿಸ್ ಇಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಲ್ಯಾಟರಲ್ ಶಿಫ್ಟ್. ಅಬ್ಸರ್ವ್ ಮಾಡಿ, ಇಲ್ಲಿ LS/thickness is equal to sin of I minus R divided by cos R ಅಂತ ಹೇಳ್ತಾರೆ. cos R. So what is the value of this they have given? LS/T ಎಷ್ಟು ಕೊಟ್ಟಿದ್ದಾರೆ? 1/√3 ಅಂತ ಕೊಟ್ಟಿದ್ದಾರೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ, 1/√3 ವಿಲ್ ಬಿಕಮ್ ಈಕ್ವಲ್ ಟು, ಇದು sin A minus B ಫಾರ್ಮುಲಾ ಪ್ರಕಾರ ಎಕ್ಸ್ಪ್ಯಾಂಡ್ ಮಾಡಿ, sin A cos B ಮೈನಸ್ ಕಾಸ್ ಎ ಸೈನ್ ಬಿ ಅಂತ ಹೇಳ್ತಾರೆ, ಡಿವೈಡ್ ಬೈ ಕಾಸ್ ಆರ್. ಈ ಡಿನಾಮಿನೇಟರ್ನ ಎರಡು ಟರ್ಮ್ಸ್ಗೆ ಸ್ಪ್ಲಿಟ್ ಮಾಡಿ, ಸಿಂಪ್ಲಿಫೈ ಮಾಡಿ, 1/√3 ಬಿಕಮ್ಸ್ ಈಕ್ವಲ್ ಟು, ಇಲ್ಲಿ ಸೈನ್ ಐ ಟರ್ಮ್ ಮಾತ್ರ ಇರುತ್ತೆ, ಮೈನಸ್ ಅಲ್ಲಿ ಕಾಸ್ ಐ, ಸೈನ್ ಬೈ ಕಾಸ್ ಅಂತಂದರೆ ಟ್ಯಾನ್ ಆರ್ ಅಂತ ಬರುತ್ತೆ. ಸೊ ಐನ ಸಬ್ಸ್ಟಿಟ್ಯೂಟ್ ಮಾಡಿ ಏನು ಬರುತ್ತೆ ಅಂತಂದ್ಬಿಟ್ಟು ನಿಮಗೆ 1/√3 ಬಿಕಮ್ಸ್ ಈಕ್ವಲ್ ಟು ಐ 45 ಡಿಗ್ರಿ ಅಂತ ಕೊಟ್ಟಿದೆ. ಸೈನ್ 45 ಅಂತಂದರೆ 1/√2 ಮೈನಸ್ ಕಾಸ್ ಐ, ವಾಟ್ ಈಸ್ ಕಾಸ್ ಐ? ಕಾಸ್ 45 ಅಂದರೆ 1/√2 ಅಂತ ಬರುತ್ತೆ. 1/√2 ಇಂಟು ಟ್ಯಾನ್ ಆರ್. ಸಿಂಪ್ಲಿಫೈ ಮಾಡಿ, 1/√2 ಟ್ಯಾನ್ ಆರ್ ಮೈನಸ್ನ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡ್ರೆ ಪ್ಲಸ್ ಆಗುತ್ತೆ, ವಿಚ್ ಈಸ್ ಈಕ್ವಲ್ಸ್ ಟು 1/√2 ಮೈನಸ್ 1/√3 ಅಂತ ಬರೀಬೋದು. ಇವಾಗ ಈ √2ನ ರೈಟ್ ಹ್ಯಾಂಡ್ ಸೈಡ್ ಕಳಿಸಿ, ಟ್ಯಾನ್ ಆರ್ ಬಿಕಮ್ಸ್ ಈಕ್ವಲ್ ಟು √2/√2 ಮೈನಸ್ √2/√3 ಅಂತ ಬರುತ್ತೆ. ಸೊ tan r is equals to 1 minus √2/3, which implies ನಮಗೆ ಬೇಕಾದ್ರೆ r ಮಾತ್ರ ಬೇಕಲ್ವಾ, r is equal to tan inverse of 1 minus √2/3 ಅಂತ ಬರೀಬಹುದು. So this is the angle of refraction ಅಂತ ಹೇಳ್ತಾರೆ, angle of refraction. Therefore what is the correct option here? ಚೆಕ್ ಮಾಡಿ ಇಲ್ಲಿ. tan inverse 1 minus tan inverse ಅಂತಂದರೆ we can go with ಆಪ್ಷನ್ ಬಿ. ಗೊತ್ತಾಗ್ತದಲ್ವಾ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು? ಪ್ಲೀಸ್ ಅಬ್ಸರ್ವ್ ಅಂಡ್ ಲರ್ನ್ ಕೇರ್ಫುಲಿ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲಿ ಏನು ಹೇಳ್ತಾ ಇದ್ದಾರಂತ ಥಿಂಕ್ ಮಾಡಿ.
ಎ ರೇ ಆಫ್ ಲೈಟ್ ಈಸ್ ಟ್ರಾವೆಲಿಂಗ್ ಫ್ರಮ್ ಗ್ಲಾಸ್ ಟು ಏರ್. ಎಲ್ಲಿಂದ ಎಲ್ಲಿ ಹೋಗ್ತಾ ಇದೆ? ಗ್ಲಾಸಿಂದ ಏರ್ಗೆ ಹೋಗ್ತಾ ಇದೆ. ಅಂದರೆ ನಮ್ಮ ಮೈಂಡ್ಗೆ ಇಮಿಡಿಯೇಟಾಗಿ ಬರಬೇಕು, ಗ್ಲಾಸ್ ಅನ್ನೋದು ಡೆನ್ಸರ್ ಮೀಡಿಯಮ್, ಏರ್ ಅನ್ನೋದು ರೇರರ್ ಮೀಡಿಯಮ್. ಅಂದರೆ ಲೈಟ್ ಅನ್ನೋದು ಡೆನ್ಸರಿಂದ ರೇರರ್ಗೆ ಹೋಗ್ತಾ ಇದೆ ಅಂತ ನೆನಪಿಟ್ಕೊಳ್ಳಿ. ವಾಟ್ ಇಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್ ಗಿವೆನ್? 1.5 ಅಂತ ಕೊಟ್ಟಿದ್ದಾರೆ. The angle of incidence is 50 degree. Angle of incidence is 50 degree. So ಹಾಗಾಗಿದ್ದಾಗ what is the deviation of the ray? What is the deviation of the ray? ಯಾಕೆ ಡಿವಿಯೇಟ್ ಆಗಬೇಕು? ಅರ್ಥ ಆಗ್ತದೆ ಹೇಳ್ತಾರೆ ಅದು. ಸೊ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ಯಾವಾಗಾದರೆ ರೇ ಅನ್ನೋದು ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಮ್ಗೆ ಹೋಗ್ತಾ ಇರುತ್ತೋ ಇಟ್ ಆಲ್ವೇಸ್ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, there is a chance to get total internal reflected. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ನಡೆಯೋ ಸಾಧ್ಯತೆಗಳು ಇರುತ್ತೆ. ಸೊ ಅದು ಹೇಗೆ ಗೊತ್ತಾಗುತ್ತೆ ಅಂತಂದರೆ ಡಿಪೆಂಡ್ಸ್ ಆನ್ ಕ್ರಿಟಿಕಲ್ ಆ್ಯಂಗಲ್ ಅಂತ ಹೇಳ್ತಾರೆ. ಕ್ರಿಟಿಕಲ್ ಆ್ಯಂಗಲ್. ಸೊ ಒಂದ್ಸರಿ ಥಿಂಕ್ ಮಾಡೋಣ. ಸೊ ಸಿ ಹಿಯರ್, ಎ ರೇ ಆಫ್ ಲೈಟ್ is moving from, this is, let us say this is a glass to air. Let us say this is the normal. This is a normal. First calculate ಮಾಡ್ಕೊಳ್ಳೋಣ ನಾವು. mu is equal to 1 by sin c. sin c ಅನ್ನೋದು ನಿಮಗೆ 1 by mu ಬರುತ್ತೆ. What is the refractive index of the glass given? 1.5 ಅಂತ ಕೊಟ್ಟಿದ್ದಾರೆ. sin c is equals to 1 divided by 1.5. ಇದನ್ನು ನೀವು ಸಿಂಪ್ಲಿಫೈ ಮಾಡಿಕೊಂಡ್ರೆ ಯು ವಿಲ್ ಗೆಟ್ ಸಿ ಅನ್ನೋದು ಅಪ್ರಾಕ್ಸಿಮೇಟ್ಲಿ ನಿಮಗೆ 42 ಡಿಗ್ರಿ ಬರುತ್ತೆ. ಚೆಕ್ ಮಾಡಿ, ನಿಮಗೆ ಅವರೇ ಕೊಟ್ಟಿರ್ತಾರೆ. ಕೆಲವು ಸರಿ ನಿಮಗೆ ಕೊಡಲಿಲ್ಲ ಅಂತಂದರೆ ಇಲ್ಲ ಕೊಟ್ಟಿರ್ತಾರೆ ವ್ಯಾಲ್ಯೂ ಅನ್ನೋದು ನಿಮಗೆ, ಇಲ್ಲ ಅಪ್ರಾಕ್ಸಿಮೇಟ್ ಮಾಡಿ ವಿಲ್ ಗೆಟ್ 42 ಡಿಗ್ರಿ ಸಮಥಿಂಗ್ ಇಲ್ಲಿ ನಿಮಗೆ ಬಂದೇ ಬರುತ್ತೆ. ಸೊ ಇವಾಗ ನಾವು ಅಬ್ಸರ್ವ್ ಮಾಡಿ. ಬಟ್ what is angle of incidence? Angle of incidence is 50 degree. Therefore angle of incidence ಅನ್ನೋದು ಕ್ರಿಟಿಕಲ್ ಆ್ಯಂಗಲ್ಗಿಂತೂ ಜಾಸ್ತಿ ಇದೆ. ಅರ್ಥ ಮಾಡ್ಕೊತಾ ಇದ್ರಾ? ಸೊ ಇಲ್ಲಿ ಏನಾಗಬಹುದು ಅಂತಂದರೆ ದ ಲೈಟ್ ಮೇ ಅಂಡರ್ಗೋ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ದಿಸ್ ಈಸ್ 50 degree. And this is also equal to 50 degree. Angle of incidence must become equal to angle of reflection. So what is the deviation? What is the deviation? This is the delta. They are asking what is delta. ಅರ್ಥ ಆಗ್ತದಲ್ವಾ? ಸೊ ಡೆಲ್ಟಾ ಅನ್ನೋದು ಏನಾಗುತ್ತೆ ಒಂದ್ಸರಿ ಅಬ್ಸರ್ವ್ ಮಾಡಿ. ಇಲ್ಲಿ ಡಯಾಗ್ರಾಮ್ ನೀಟಾಗಿ ಅಬ್ಸರ್ವ್ ಮಾಡಿ. ಡೆಲ್ಟಾ, ದ ಟೋಟಲ್ ಆ್ಯಂಗಲ್ ಈಸ್ 180 degree alva. Therefore we can write, see here, therefore deviation delta will become equals to 180 degree minus 50 plus 50 100 ಆಗುತ್ತೆ. ಅರ್ಥ ಆಗ್ತದಲ್ವ ಹೇಳಿದ್ದು? ಟೋಟಲ್ 180 minus 50 plus 50 ಅಂದರೆ 100 ಆಗುತ್ತೆ, which is equals to 80 degrees. Therefore delta will become equals to 80 degrees. ಅರ್ಥ ಆಗ್ತದಲ್ವ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು? therefore we can go with the option. So see here, we go with option B. Option B. Got it? So see the next question. ನೋಡಿ ಇಲ್ಲಿ, a vessel of height 2D, a vessel of height 2D is half filled with the liquid of refractive index √2 and other half with the liquid of refractive index n ಅಂತ ಹೇಳಿದ್ದಾರೆ. The given liquids are immiscible. immiscible ಅಂದರೆ ಒಂದು ಲಿಕ್ವಿಡ್ ಇನ್ನೊಂದು ಲಿಕ್ವಿಡ್ ಜೊತೆ ಮಿಕ್ಸ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. Then apparent depth of the inner surface of the bottom of the vessel, apparent depth of the inner surface of the bottom of the vessel will be ಇಲ್ಲ is ಅಂತ ಹೇಳ್ತಾ ಇದ್ದಾರೆ. ಸೊ ಥಿಂಕ್ ಮಾಡಿ. there is a vessel
ವಾಟ್ ಇಸ್ ದ ಟೋಟಲ್ ಲೆಂತ್? ಇಟ್ ಈಸ್ 2D ಅಂತ ಕೊಟ್ಟಿದ್ದಾರೆ ನೋಡಿ. ಒಂದು ಹಾಫ್ ಅನ್ನೋದು ನಿಮಗೆ ವೆನೆವರ್ ವಿ ಗೋ ವಿತ್ ಹಾಫ್ ಈಸ್ ಫಿಲ್ಡ್ ವಿತ್, ಹಾಫ್ ಅನ್ನೋದು ಒಂದು ಲಿಕ್ವಿಡಲ್ಲಿ ನಿಮಗೆ ಫಿಲ್ ಆಗಿದೆ. ಇದು ರಿಫ್ರಾಕ್ಟಿವ್ ಇಂಡೆಕ್ಸ್ N1 ಅಂತ ಕರೆಯೋಣ. ಎಷ್ಟು ಕೊಟ್ಟಿದ್ದಾರೆ ನಿಮಗಿದು? √2 ಅಂತ ಮೆನ್ಷನ್ ಮಾಡಿದ್ದಾರೆ. ಗೊತ್ತಾಗಿದಲ್ವಾ? ಇನ್ನು ಹಾಫ್ ಅನ್ನೋದು ಹೇಗೆ ಫಿಲ್ ಆಗಿದೆ ನೋಡಿ. ರಿಮೈನಿಂಗ್ ಹಾಫ್ ಈಸ್ ಫಿಲ್ಡ್ ವಿತ್ ಎ ರಿಫ್ರಾಕ್ಟಿವ್ ಇಂಡೆಕ್ಸ್. ಇದು ರಿಫ್ರಾಕ್ಟಿವ್ ಇಂಡೆಕ್ಸ್ ಇಟ್ ಇಸ್ N2 ವಿಚ್ ಈಸ್ ಈಕ್ವಲ್ ಟು N ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ ವಾಟ್ ಈಸ್ ದ ಟೋಟಲ್ ಅಪರೆಂಟ್ ಡೆಪ್ತ್ ಅಂತ ಹೇಳ್ತಾರೆ ನೋಡಿ. ಇಲ್ಲಿ ಈ ಬಾಟಮ್ ಆಫ್ ದ ಸರ್ಫೇಸ್ ಇದೆ ಅಲ್ವಾ, ಅದು ನಿಮಗೆ ಎಷ್ಟಕ್ಕೆ ರೈಸ್ ಆಗಿರುತ್ತೆ? ವಾಟ್ ಇಸ್ ದ ಟೋಟಲ್ ಅಪರೆಂಟ್ ಡೆಪ್ತ್? ಸೊ ಇಲ್ಲಿಂದ ಇಲ್ಲಿಗೆ ವಾಟ್ ಈಸ್ ದ ಟೋಟಲ್ ಅಪರೆಂಟ್ ಡೆಪ್ತ್? ಟೋಟಲ್ ಅಪರೆಂಟ್ ಡೆಪ್ತ್ ಅಷ್ಟೇ ಅಲ್ವೇ ಹೇಳ್ತಾ ಇರೋದವರು? ಟೋಟಲ್ ಅಪರೆಂಟ್ ಡೆಪ್ತ್ ಅಂತ ಹೇಳಿ. ಸೊ ಹೇಗೆ ಅದನ್ನು ಸಾಲ್ವ್ ಮಾಡಬಹುದು ಅನ್ನೋದನ್ನ ನೋಡೋಣ. ನೋಡಿ, ಇಲ್ಲಿ ಎರಡು ಲಿಕ್ವಿಡ್ಸ್ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಈ ಎರಡೂ ಲಿಕ್ವಿಡ್ಸು ಈ ಬಾಟಮ್ ಇದಲ್ವ ವೆಸಲ್ ಬಾಟಮ್ನ ರೈಸ್ ಮಾಡಿಸುತ್ತದು. ಇಟ್ ವಿಲ್ ಗೆಟ್ ರೈಸ್ಡ್. ಸೊ ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ ಟೋಟಲ್ ಅಪರೆಂಟ್ ಡೆಪ್ತ್ is equal to apparent depth due to first plus apparent depth due to 2 ಅಂತ ಹೇಳ್ತಾರೆ. apparent depth due to first plus apparent depth due to 2 ಅಂತನೂ ಹೇಳ್ತಾರೆ. ಸೊ therefore ಹೇಗೆ ಸಾಲ್ವ್ ಮಾಡಬಹುದು ಅನ್ನೋದನ್ನ ನೋಡಿ. let it be equation 1 for first liquid apparent depth 1 is equals to real depth divided by refractive index. real depth ಏನಾಗುತ್ತೆ? D ಆಗುತ್ತೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಏನು ಕೊಟ್ಟಿದ್ದಾರೆ ನಿಮಗೆ? √2 ಅಂತ ಕೊಟ್ಟಿದ್ದಾರೆ. √2. ಅದೇ ನಿಮಗೆ ಸೆಕೆಂಡ್ ಲಿಕ್ವಿಡ್ಗೆ ಫಾರ್ ಸೆಕೆಂಡ್ ಲಿಕ್ವಿಡ್ apparent depth will become equals to real depth divided by refractive index. real depth is D. refractive index ಎಷ್ಟು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. refractive index is given as N ಅಂತ ಕೊಟ್ಟಿದ್ದಾರೆ. it will be N. therefore substitute equation 1. therefore total apparent depth will become equals to ಏನಾಗುತ್ತೆ ನೋಡಿ ಇಲ್ಲಿ D by √2 plus D by N ಅಂತ ಹೇಳ್ಬೋದು. ಸೊ ನಾವಿಲ್ಲಿ ಟೋಟಲ್ ಅಪರೆಂಟ್ ಡೆಪ್ತ್ D ಕಾಮನ್ ತೆಗೆದು ನಾವು ಸಿಂಪ್ಲಿಫೈ ಮಾಡಿದರೆ ಏನು ಬರ್ಬೋದು ಇಲ್ಲಿ ಅಂತಂದಾಗ N ಪ್ಲಸ್ √2 ಡಿವೈಡ್ ಬೈ √2 ಇಂಟು N ಅಂತ ಬರೀಬಹುದು. ಸೊ ದಿಸ್ ಈಸ್ ದ ಟೋಟಲ್ ಅಪರೆಂಟ್ ಡೆಪ್ತ್ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವಾ? therefore what is the correct option we can say here? correct option we can go with option B. option B. ಅರ್ಥ ಆಯ್ತಲ್ವಾ ಹೇಳ್ತಾ ಇರೋದು? ಓಕೆ, ಇಮ್ಮಿಸಿಬಲ್ ಲಿಕ್ವಿಡ್ಸ್ ಇದ್ದಾಗ ಟೋಟಲ್ ಅಪರೆಂಟ್ ಡೆಪ್ತ್ ಅನ್ನೋದು ಸಮ್ ಆಫ್ ಅಪರೆಂಟ್ ಡೆಪ್ತ್ ಪ್ರೊಡ್ಯೂಸ್ಡ್ ಬೈ ಇಂಡಿವಿಜುವಲ್ ಲಿಕ್ವಿಡ್ಸ್ ಅಂತ ಹೇಳ್ತಾರೆ. ಸೊ ಪ್ಲೀಸ್ ಟೇಕ್ ಡೌನ್ ದ ಕಾನ್ಸೆಪ್ಟ್. ಅರ್ಥ ಮಾಡಿಕೊಂಡು ಓದಿ ಒಂದ್ಸಲ ನೀಟಾಗೆ ಈಸಿಯಾಗೆ ಬರುತ್ತೆ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ. ಎ ರೇ ಆಫ್ ಲೈಟ್ ಎಂಟರ್ಸ್ ಫ್ರಮ್ ರೇರರ್ ಟು ಡೆನ್ಸರ್ ಅಂತ ಹೇಳ್ತಾ ಇದ್ದಾರೆ. ರೇರರ್ ಟು ಡೆನ್ಸರ್. ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ I. ದೆನ್ ದ ರಿಫ್ಲೆಕ್ಟೆಡ್ ಆ್ಯಂಡ್ ರಿಫ್ರಾಕ್ಟೆಡ್ ರೇಸ್ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತಾರೆ ಟು ಈಚ್ ಅದರ್. ದ ಕ್ರಿಟಿಕಲ್ ಆಂಗಲ್ ಫಾರ್ ದ ಪೇರ್ ಆಫ್ ಮೀಡಿಯಾ ಈಸ್. ಕ್ರಿಟಿಕಲ್ ಆಂಗಲ್ ಫಾರ್ ದ ಪೇರ್ ಆಫ್ ಮೀಡಿಯಾ ಈಸ್. ಗೊತ್ತಾಗಿದಲ್ವ ಹೇಳ್ತಾ ಇರೋದು? ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡೋಣ. ಸೊ ಪ್ರಾಬ್ಲಮ್ ಒಂದ್ಸರಿ ನೀಟಾಗಿ ಓದಿ, ಅವ್ರೇನು ಕೊಟ್ಟಿದ್ದಾರೆ ಹಿಂಟ್ ಅನ್ನೋದನ್ನು ಅಬ್ಸರ್ವ್ ಮಾಡಿ. ರಿಫ್ಲೆಕ್ಟೆಡ್ ಆ್ಯಂಡ್ ರಿಫ್ರಾಕ್ಟೆಡ್ ರೇಸ್ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತ ಹೇಳ್ತಾ ಇದ್ದಾರೆ.
reflected and refracted. See here, let us say xy ಅನ್ನೋದು ಒಂದು ರಿಫ್ರಾಕ್ಟಿಂಗ್ ಸರ್ಫೇಸ್ ಅಂತ ನಾವು ತಗೊಂಡಿದ್ದಾಗ ಯಾವಾಗಾದರೆ ರೇ ಆಫ್ ಲೈಟ್ ಅನ್ನೋದ್ರ ಮೇಲೆ ಇನ್ಸಿಡೆಂಟ್ ಆಗುತ್ತೋ ಸಮ್ ಪಾರ್ಟ್ ಆಫ್ ಲೈಟ್ ವಿಲ್ ಬಿ ರಿಫ್ಲೆಕ್ಟೆಡ್ ಆ್ಯಂಡ್ ಸಮ್ ಪಾರ್ಟ್ ಆಫ್ ಲೈಟ್ ವಿಲ್ ಬಿ ರಿಫ್ರಾಕ್ಟೆಡ್ ಅಂತ ಹೇಳ್ತಾ ಇದ್ದಾರೆ. Let us say this is I. This is the I. So they have given these two are perpendicular to each other. So ಇದು I ಆಗಿದ್ದಾಗ ಇದು I ಆಗಿರಬೇಕು, ಇದು ನಿಮಗೆ R ಆಗಿರಬೇಕು. ಸೊ ಒಂದ್ಸರಿ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿ. whenever observe the diagram neatly ನಮಗೊಂದು ವಿಷಯ ಗೊತ್ತಾಗತ್ತೆ. ಗಿವೆನ್ ಏನಂತ ಕೊಟ್ಟಿದ್ದಾರೆ ನೋಡಿ, I ಪ್ಲಸ್ R ಮಸ್ಟ್ ಬಿಕಮ್ ಈಕ್ವಲ್ ಟು 90 degrees. ಈಕ್ವೇಷನ್ 1 ಅಂತ ಬರೀಬೋದು. ಈಕ್ವೇಷನ್ 1 ಅರ್ಥ ಆಗ್ತದೆ ಹೇಳ್ತಾ ಇರೋದು ನೋಡಿ. ಟೋಟಲ್ 180 ಡಿಗ್ರಿ ಅಲ್ವಾ, ಇದು ನಿಮಗೆ 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. I ಪ್ಲಸ್ 90 ಪ್ಲಸ್ ಆರ್ ಅನ್ನೋದು 180 ಡಿಗ್ರಿ ಆದರೆ I ಪ್ಲಸ್ ಆರ್ ಅನ್ನೋದು 90 ಡಿಗ್ರಿ ಆಗುತ್ತೆ. ನಾವು ಬೈ ಸ್ನೆಲ್ಸ್ ಲಾ ಏನು ಬರೀಬೋದು ನೋಡಿ ಇಲ್ಲಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಮ್ಯೂ ಇಸ್ ಈಕ್ವಲ್ ಟು ಸೈನ್ I ಡಿವೈಡ್ ಬೈ ಸೈನ್ ಆರ್. ಒಂದ್ಸರಿ ಆಪ್ಷನ್ಸ್ನ ಅಬ್ಸರ್ವ್ ಮಾಡ್ತಾ ಇರ್ರಿ. ಅಬ್ಸರ್ವ್ ಮಾಡಿದಾಗ ನೋಡಿ ಎಲ್ಲ ಆಪ್ಷನ್ಸಲ್ಲೂ ನಿಮಗೆ I ಅಲ್ಲೇ ಇದೆ. ಹಾಗಾಗಿ ನಮಗೆ ಕೊನೆಯದಾಗಿ ಆನ್ಸರ್ ಅನ್ನೋದು I ಅಲ್ಲಿ ಬರಬೇಕು. ಸೊ ಅದಕ್ಕೆ ಆರ್ನ ಎಲಿಮಿನೇಟ್ ಮಾಡೋಣ. ಮ್ಯೂ ವಿಲ್ ಬಿಕಮ್ ಈಕ್ವಲ್ ಟು ಸೈನ್ I ಡಿವೈಡ್ ಬೈ ಸೈನ್ ಆಫ್ ವಾಟ್ ಈಸ್ ಆರ್. ಆರ್ ಅಂದರೆ ಏನಾಗುತ್ತೆ ನೋಡಿ, ಈಕ್ವೇಷನ್ 90 ಮೈನಸ್ I ಅಂತ ಬರೀಬಹುದು. ಸೊ ವಿಚ್ ಈಸ್ ಈಕ್ವಲ್ ಟು ಸೈನ್ I ಡಿವೈಡ್ ಬೈ ಕಾಸ್ I ಅಂತ ಹೇಳ್ತಾರೆ. ನಥಿಂಗ್ ಬಟ್ ಟ್ಯಾನ್ I. ಬಟ್ ನಮಗೆ ಗೊತ್ತಿದೆ, ಬಟ್ ಮ್ಯೂ ಇಸ್ ಈಕ್ವಲ್ ಟು 1 ಬೈ ಸೈನ್ ಸಿ. ಸೊ ಎರಡರನ್ನು ಕಂಪೇರ್ ಮಾಡಿ, ದೇರ್ಫೋರ್ ವಿ ಕ್ಯಾನ್ ಸೇ ಟ್ಯಾನ್ I is equals to 1 by sin C ಅಂತ. therefore sin C ಏನಾಗತ್ತೆ ನೋಡಿ, 1 by tan ಅಂತಂದರೆ cot I ಅಂತ ಬರಿಬೋದು. C ಅಂತಂದಾಗ ಸೈನ್ ಇನ್ವರ್ಸ್ ಆಫ್ ಕಾಟ್ I ಅಂತ ಹೇಳ್ತಾರೆ. ಸೊ ನಾವು ಚೆಕ್ ದ ಆಪ್ಷನ್ಸ್. ಒಂದ್ಸರಿ ಚೆಕ್ ಮಾಡಿಕೊಳ್ಳಿ. ಏನು ಬಂದು ನೋಡಿ, ಸೈನ್ ಇನ್ವರ್ಸ್ ಆಫ್ ಕಾಟ್ I ಅಂತ ಹೇಳ್ತಾ ಇದ್ದಾರೆ. ಸೈನ್ ಇನ್ವರ್ಸ್ ಆಫ್ ಕಾಟ್ I. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಆಪ್ಷನ್ನ ಎ. ಅರ್ಥ ಆಗ್ತದಲ್ವಾ? ಫಾಲೋ ಮಾಡ್ತಾ ಇದ್ದೀರಲ್ವ ಎಲ್ಲರೂ? ಓಕೆ, ಯೋಚನೆ ಮಾಡಿ, ಥಿಂಕ್ ಮಾಡಿ, ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಸೊ ಸಿ ಹಿಯರ್, ಸಿ ದ ನೆಕ್ಸ್ಟ್ ಕ್ವಶನ್ ನೋಡಿ ಒಂದ್ಸರಿ. A point source of light is kept at a depth of h in water. Our refractive index 4/3. Radius of the circle at the surface of the water through which the light emit is ಅಂತ ಹೇಳ್ತಾ ಇದ್ದಾರೆ. ನಾನು ನಿಮಗೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಕಾನ್ಸೆಪ್ಟ್ ಆದಮೇಲೆ ಒಂದು ಚಿಕ್ಕ ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಏನು ಅಂತ ಒಂದ್ಸರಿ ರಿವೈಸ್ ಮಾಡ್ತಾ ಇದ್ದೀನಿ ನೋಡಿ. Let us say there is a liquid having the refractive index mu ಅಂತ ಹೇಳೋಣ. ನೋಡಿ, ಇಲ್ಲಿ ಒಂದು ಆಬ್ಜೆಕ್ಟ್ನ ಪ್ಲೇಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು ಆಬ್ಜೆಕ್ಟ್ನ ಪ್ಲೇಸ್ ಮಾಡಿದ್ದಾಗ ಇದರಿಂದ ಲೈಟ್ ಅನ್ನೋದು ಎಲ್ಲ ಡೈರೆಕ್ಷನ್ಸಲ್ಲೂ ಬರ್ತಾ ಇರುತ್ತೆ. ಯಾವಾಗಾದರೆ ಲೈಟ್ ಅನ್ನೋದು at an angle I becomes equal to critical angle incident ಆಗಿದ್ದಾಗ ಲೈಟ್ ಅನ್ನೋದು ಸೆಕೆಂಡ್ ಮೀಡಿಯಮ್ಗೆ ಹೋಗೋದಿಲ್ಲ, ಇಟ್ ಗ್ರೇಸಸ್ ದ ಸರ್ಫೇಸ್ ಅಂತ ಹೇಳ್ತಾರೆ. ಗ್ರೇಸಸ್ ದ ಸರ್ಫೇಸ್ ಇನ್ ದ ಸೇಮ್ ಮ್ಯಾನರ್, ಅದೇ ರೀತಿ ಎಲ್ಲ ಡೈರೆಕ್ಷನ್ಸಲ್ಲೂ ನಡೆಯುತ್ತೆ. therefore we can check it like this. ಇವಾಗ ಏನಾಗತ್ತೆ ನೋಡಿ,
ವಿಲ್ ಗೆಟ್ ಎ ಸರ್ಕ್ಯುಲರ್ ಪ್ಯಾಚ್ ಅಂತ ಹೇಳ್ತಾರೆ, ಸರ್ಕ್ಯುಲರ್ ಪ್ಯಾಚ್. ಸೊ ವಾಟ್ ಈಸ್ ದ ರೇಡಿಯಸ್? ದೇ ಆರ್ ಆಸ್ಕಿಂಗ್ ವಾಟ್ ಈಸ್ ದ ರೇಡಿಯಸ್ ಆಫ್ ದಿಸ್ circular patch, and h is the depth at which we'll place the object. ಆಬ್ಜೆಕ್ಟ್ ಅಂದರೆ ಹೆಚ್ಚು ಡೆಪ್ತಲ್ಲಿ ನಾವು ಪ್ಲೇಸ್ ಮಾಡಿದ್ದೀವಿ. ಈ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಪ್ಯಾಚ್ ಏನಾಗುತ್ತೆ, ಇದು ಸಿ ಆಗಿದ್ದಾಗ ಇದು ನಿಮಗೆ ಸಿ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಇದನ್ನು ಹೇಗೆ ನಾವು ಸಿಂಪ್ಲಿಫೈ ಮಾಡಬಹುದು ಅನ್ನೋದನ್ನು ನೋಡೋಣ. ನಾನು ಫಸ್ಟ್ ಇದಕ್ಕೆ ಒಂದು ಶಾರ್ಟ್ಕಟ್ ಫಾರ್ಮುಲಾ ಡಿರೈವ್ ಮಾಡಿ ನಿಮಗೆ ತೋರಿಸ್ತೀನಿ, ಅದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಮ್ಯೂ ಅನ್ನೋದು ನಿಮಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಮ್ ಅಂತ ಹೇಳ್ತಾರೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಡೆನ್ಸರ್ ಮೀಡಿಯಮ್ ಆರ್ ದ ಮೀಡಿಯಮ್ ಇನ್ ವಿಚ್ ಅನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್. ಯಾವ ಮೀಡಿಯಮಲ್ಲಿ ಆಬ್ಜೆಕ್ಟ್ನ ಪ್ಲೇಸ್ ಮಾಡಿರ್ತೀವೋ ಅದು ರಿಫ್ರಾಕ್ಟಿವ್ ಇಂಡೆಕ್ಸ್ ಮ್ಯೂ ಅಂತ ಹೇಳ್ತಾರೆ. ಸೊ ನಮಗೆ ಗೊತ್ತಿದೆ, ಒಂದ್ಸರಿ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿ. ವೆನ್ ಎವರ್ ಅಬ್ಸರ್ವ್ ದ ಡಯಾಗ್ರಾಮ್, ಲೆಟ್ ಅಸ್ ಸೇ ಓ ಎ ಬಿ, ಓ ಎ ಬಿ ಟ್ರಯಾಂಗಲ್ನ ಅಬ್ಸರ್ವ್ ಮಾಡಿದ್ರೆ ಟ್ಯಾನ್ ಸಿ ನಾವು ಅಪ್ಲೈ ಮಾಡಿದ್ರೆ ಆಪೋಸಿಟ್ ಸೈಡ್ ಡಿವೈಡ್ ಬೈ adjacent side ಅಂತ ಹೇಳ್ಬೋದು. therefore see here from figure if you apply tan c is equal to h ಅಲ್ಲ ಇದು ನಿಮಗೆ r by c ಅಂತ ಹೇಳ್ತಾರೆ. c ಅಲ್ಲ, r by h. therefore r is equal to h tan c. h into tan c ಏನು ಬರೀಬಹುದು ನೋಡಿ, sin c ಡಿವೈಡ್ ಬೈ cos c ಅಂತ ಬರೀಬಹುದು. ಶಾರ್ಟ್ಕಟ್ ಫಾರ್ಮುಲಾ ಡಿರೈವ್ ಮಾಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡಿ ನೀಟಾಗಿ. ಲಾಸ್ಟಲ್ಲಿ ಆ ಫಾರ್ಮುಲಾ ನೀವು ನೆನಪಿಟ್ಟುಕೊಂಡ್ರೆ ಈ ಪ್ರಾಬ್ಲಮ್ನ ವಿತಿನ್ ಎ ಫ್ರಾಕ್ಷನ್ ಆಫ್ ಮಿನಿಟ್ ವಿ ಕ್ಯಾನ್ ಸಾಲ್ವ್ ಇಟ್ ಅಂತ ಹೇಳ್ತಾರೆ. ಹೆಚ್ sin c ಅಂದರೆ 1/μ ಅಲ್ವಾ, ಇಂಟು 1/cos c ನ ನಾನು ರೂಟ್ ಆಫ್ 1 ಮೈನಸ್ sin ಸ್ಕ್ವೇರ್ c ಅಂತ ಬರೀಬಹುದು. ಸಿನ್ಸ್ sin c ವಿಲ್ ಬಿಕಮ್ ಈಕ್ವಲ್ಸ್ ಟು 1/μ. ಸೊ ಸಿಂಪ್ಲಿಫೈ ಮಾಡಿ, r ಇಸ್ ಈಕ್ವಲ್ ಟು h/μ ಇಂಟು 1 ಡಿವೈಡ್ ಬೈ ರೂಟ್ ಆಫ್ 1 ಮೈನಸ್ ಸೈನ್ಸ್ ಅಂದರೆ 1/μ ಅಲ್ವಾ, 1/μ ಸ್ಕ್ವೇರ್ ಅಂತ ಬರೀಬಹುದು. ಸೊ ಇದನ್ನೆಲ್ಲ ನೀವು ಸಿಂಪ್ಲಿಫೈ ಮಾಡಿದರೆ, ಇಫ್ ಯು ಸಿಂಪ್ಲಿಫೈ ದಿಸ್ ವಿಲ್ ಗೆಟ್ r is equals to h divided by root of mu square minus 1. This is the shortcut relation. ಅರ್ಥ ಆಗ್ತದಲ್ವಾ? Now what is the mu value they have given? mu value ಎಷ್ಟು ಕೊಟ್ಟಿದ್ದಾರೆ ಅಂತ ಅಬ್ಸರ್ವ್ ಮಾಡಿ. mu is equal to ಎಷ್ಟು ಕೊಟ್ಟಿದ್ದಾರೆ, 4/3 ಅಂತ ಕೊಟ್ಟಿದ್ದಾರೆ, 4/3. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. therefore r is equals to h divided by root of 4/3 whole square minus 1. ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ r ವ್ಯಾಲ್ಯೂ ಅನ್ನೋದು ನಿಮಗೆ 3h divided by root 7 ಅಂತ ಬರುತ್ತೆ. This is the radius of the circular patch through which the light will come out of the liquid ಅಂತ ಹೇಳ್ತಾರೆ. ಗೊತ್ತಾಯ್ತಲ್ವಾ? therefore we can go with the option A. ಆಪ್ಷನ್ A. ಪ್ಲೀಸ್ ಫಾಲೋ ಮಾಡಿ ನೀಟಾಗೆ. ಓಕೆ, ಅರ್ಥ ಮಾಡ್ಕೊಳ್ಳಿ ಏನು ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ಲೆಟ್ ಅಸ್ ಗೋ ವಿತ್ ದ ನೆಕ್ಸ್ಟ್ ನ್ಯೂಮರಿಕಲ್, ದಟ್ ಈಸ್ ಕ್ವಶನ್ ನಂಬರ್ 17. ಕ್ವಶನ್ ನಂಬರ್ 17 ಒಂದ್ಸರಿ ಓದಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಎ ಪರ್ಸನ್ ವಾಂಟ್ಸ್ ಅ ರಿಯಲ್ ಇಮೇಜ್ ಆಫ್ ಹಿಸ್ ಓನ್ 3 times ಎನ್ಲಾರ್ಜ್ಡ್ ಅಂತ ಹೇಳ್ತಾರೆ. ವೇರ್ ಶುಡ್ ಹಿ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಎ ಕಾನ್ಕೇವ್ ಮಿರರ್. ಆಲ್ರೆಡಿ ನಾವು ಮಾಡಿದ್ದೀವಿ, ಬಟ್ ಈ ಮಾಡಲ್ ಇಂಪಾರ್ಟೆಂಟ್ ಅಂತ ಇನ್ನೊಂದ್ಸರಿ ಹೇಳಿಕೊಟ್ಟಿದ್ದಾರೆ, ನಮಗೆ ಕೊಟ್ಟಿದ್ದೀನಿ. ಸೊ ದ ರೇಡಿಯಸ್ ಆಫ್ ದ ಕರ್ವೇಚರ್ ಇಸ್ ಗಿವೆನ್ 30 centimeter. ಸೊ ಅಬ್ಸರ್ವ್ ಮಾಡಿ, ರಿಯಲ್ ಇಮೇಜ್ ಅಂಡ್ ಮಿರರ್ ಈಸ್ ಕಾನ್ಕೇವ್ ಮಿರರ್. ಫಾರ್ concave mirror and real image, for concave mirror and real image magnification ಅನ್ನೋದು ನೆಗೆಟಿವ್ ಆಗಿರುತ್ತೆ.
ರೇಡಿಯಸ್ ಆಫ್ ಕರ್ವೇಚರ್ ಈಸ್ ಈಕ್ವಲ್ ಟು -30 ಅಂತ ಹೇಳಿದ್ದಾರೆ. ಹಾಗಾಗಿ ಫೋಕಲ್ ಲೆಂತ್ ಅನ್ನೋದು r/2, ಸೊ ಇಟ್ ಈಸ್ -15 ಸೆಂಟಿಮೀಟರ್ ಅಂತ ಹೇಳ್ತಾರೆ. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಒಂದ್ಸರಿ ಅಬ್ಸರ್ವ್ ಮಾಡಿ. ನಮಗೆ ಗೊತ್ತಿದೆ ಮ್ಯಾಗ್ನಿಫಿಕೇಷನ್ಗೆ, ಫೋಕಲ್ ಲೆಂತ್ಗೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ಗೆ m ಅನ್ನೋದು f/f - u ಅಂತಂದ್ಬಿಟ್ಟು. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. m ಅಂದರೆ -3, f ಎಷ್ಟು ಕೊಟ್ಟಿದ್ದಾರೆ ನಮಗಿಲ್ಲಿ, f ಅನ್ನೋದು -15 ಅಂತ ಬಂದಿದೆ, ಡಿವೈಡ್ ಬೈ -15 - u. ನೋಡಿ, ಯಾವತ್ತೇ ಆಗಲಿ ಒಂದು ನೆನಪಲ್ಲಿರಲಿ, ಯಾವ ಕ್ವಾಂಟಿಟಿನ ನಾನು ಫೈಂಡ್ ಔಟ್ ಮಾಡಬೇಕೋ ಆ ಕ್ವಾಂಟಿಟಿಗೆ ನೀವು ಸೈನ್ ಕನ್ವೆನ್ಷನ್ ಅಪ್ಲೈ ಮಾಡಬೇಡಿ. ಉಳಿದಿರೋ ಕ್ವಾಂಟಿಟೀಸ್ಗೆ ಅಪ್ಲೈ ಮಾಡಿ ಅನ್ನೋನ್ ಕ್ವಾಂಟಿಟಿ ಅನ್ನೋದು ಆಟೋಮೆಟಿಕ್ಕಾಗಿ ಸೈನ್ ಕನ್ವೆನ್ಷನಲ್ಲಿ ಬರುತ್ತೆ. ಸೊ ಸಿಂಪ್ಲಿಫೈ ಮಾಡಿ. ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದಾಗ ಇಟ್ ಬಿಕಮ್ 45 + 3u will become equal to -15. So 3u will become equal to -15 - 45, which is equal to -60. So u ಅನ್ನೋದು ಏನಾಗುತ್ತೆ ನೋಡಿ, -60 divided by 3. So u becomes equal to -20 centimeter. So we can take the answer as ಇಲ್ಲಿ ನಿಮಗೆಲ್ಲ ಪಾಸಿಟಿವ್ ಎಲ್ಲ ಕೊಟ್ಟಿದ್ದಾರೆ, ಹಾಗಾಗಿ ನಿಮಗೆ +20 ಸೆಂಟಿಮೀಟರ್ ಅಂತ ಹೇಳಬಹುದು. ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ಏನು ಹೇಳ್ತಾ ಇದ್ದಾರೆ ಅಂತ ಒಂದ್ಸರಿ ಚೆಕ್ ಮಾಡಿ. ಡಯಾಮೀಟರ್ ಆಫ್ ಅಪರ್ಚರ್ ಆಫ್ ಎ ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್ ಈಸ್ 6 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಆ್ಯಂಡ್ ಥಿಕ್ನೆಸ್ ಅಟ್ ದ ಸೆಂಟರ್ ಈಸ್ 3 millimeter. If the speed of light in the material of the lens is 2 × 10⁸ meter per second, the focal length of the lens is ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಅಪರ್ಚರ್ ಏನು, ಅಪರ್ಚರ್ ಅಂದರೆ ಮೀನಿಂಗ್ ಏನು ಅಂತಂದಾಗ ದ ಏರಿಯಾ ಆರ್ ದ ರೀಜಿಯನ್ ಅವೈಲಬಲ್ ಫಾರ್ ದ ಲೈಟ್ ಫಾರ್ ರಿಫ್ರಾಕ್ಷನ್ ಅಂತ ಹೇಳ್ತಾರೆ. ಗೊತ್ತಾಗಿದೆ ಹೇಳ್ತಾ ಇರೋದು. ಸೊ ಒಂದ್ಸರಿ ಅಬ್ಸರ್ವ್ ಮಾಡಿ. ಐ ವಿಲ್ ಡ್ರಾ ದ ಡಯಾಗ್ರಾಮ್. ಏನೇನು ಕೊಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್ ಅಂತ ಹೇಳಿದ್ದಾರೆ. This is a plano convex lens, and in this, see here, this will be the total thing, that is a surface. Okay, I will erase that. For a plano convex lens, one thing we have to remember that radius of curvature of the plane surface will become infinity, and r2 let it be equal to r anta heltu. What is this r2 value here? Observe, this is the r2, let us say, from pole to the center of curvature there is a r. And what is the thickness they have given? Thickness is this, t is the thickness anta ಹೇಳ್ತಾರೆ. Diameter, what is the diameter they have given here? Observe this. From here to here, it is given as diameter, let it be capital D. Now, let us say, what is the radius of aperture? ಇದು ನಿಮಗೆ JEL ನಿಮಗೆ ಈ ಕ್ವಶನ್ನ ಕೇಳಿದ್ದಾರೆ. ರೇಡಿಯಸ್ ಆಫ್ ದ ಅಪರ್ಚರ್ ನಾವು ಸ್ಮಾಲ್ ಲೆಟರ್ r ಅಂತ ಇಂಡಿಕೇಟ್ ಮಾಡಿಕೊಳ್ಳೋಣ. ಇಟ್ ವಿಲ್ ಬಿಕಮ್ ಡಯಾಮೀಟರ್ ಆಫ್ ದ ಅಪರ್ಚರ್ ಡಿವೈಡ್ ಬೈ 2. ನಾವು ಮಾಡಿದ್ದಾಗ ಡಯಾಮೀಟರ್ ಆಫ್ ದ ಅಪರ್ಚರ್ ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಬೈ 2, ವಿಚ್ ಈಸ್ ನಥಿಂಗ್ ಬಟ್, ಸಿ ಹಿಯರ್, 3 ಸೆಂಟಿಮೀಟರ್ ಅಂತ ಬರುತ್ತೆ. ದಿಸ್ ಇಸ್ ದ ಡಯಾಮೀಟರ್ ಆಫ್ ದ ಅಪರ್ಚರ್. ಸೊ ಸಿ ಹಿಯರ್ ಏನು ಹೇಳ್ಬೋದು ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. ಇಫ್ ಕ್ಯಾಪಿಟಲ್ R ಈಸ್ ದ ರೇಡಿಯಸ್ ಆಫ್ ಕರ್ವೇಚರ್, ಇಲ್ಲೊಂದು ರಿಲೇಷನ್ ನಿಮಗೆ ಗೊತ್ತಿರಬೇಕು, ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. T ಈಸ್ ದ ಥಿಕ್ನೆಸ್ ಆಫ್ ದ ಲೆನ್ಸ್, T ಈಸ್ ಥಿಕ್ನೆಸ್ ಆಫ್ ದ ಲೆನ್ಸ್,
and small r is the radius of aperture. ರೇಡಿಯಸ್ ಆಫ್ ಅಪರ್ಚರ್, ಈ ಮೂರಕ್ಕೂ ಒಂದು ರಿಲೇಷನ್ ಇದೆ ನಮಗೆ. ಆ ರಿಲೇಷನ್ ನೀವು ನೆನ್ಪಿಟ್ಕೋಬೇಕಾಗಿರುತ್ತೆ. ಸೊ 2RT ಈಸ್ ಈಕ್ವಲ್ ಟು ಸ್ಮಾಲ್ ಆರ್ ಸ್ಕ್ವೇರ್ ಅಂತ ಬರುತ್ತೆ. ಗೊತ್ತಾಗಿದಲ್ವ? ಈ ರಿಲೇಷನ್ ಮಸ್ಟ್ ಅಂಡ್ ಶುಡ್ ನಮಗೆ ನೆನಪಿರಲೇಬೇಕಾಗಿರುತ್ತೆ. ಸೊ ಅಬ್ಸರ್ವ್ ದಿಸ್. ಫ್ರಮ್ ದಿಸ್ ರೇಡಿಯಸ್ ಆಫ್ ಕರ್ವೇಚರ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಸ್ಮಾಲ್ ಆರ್ ಸ್ಕ್ವೇರ್ ಡಿವೈಡ್ ಬೈ 2T. So what is smaller value they have given here? Observe ಮಾಡಿ. Small r will become equal to 3 centimeter. Thickness ಎಷ್ಟು ಕೊಟ್ಟಿದ್ದಾರೆ? 3 millimeter ಅಂತ ಕೊಟ್ಟಿದ್ದಾರೆ. Thickness is equal to 3 millimeter, which is nothing but 0.3 centimeter ಅಂತ ಹೇಳ್ಬೋದು. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ನಮಗೆ ರೇಡಿಯಸ್ ಆಫ್ ಕರ್ವೇಚರ್ ಸಿಗುತ್ತೆ. 3 into 3 ಡಿವೈಡ್ ಬೈ 2 into 0.3 ಅಂತ ಬರುತ್ತೆ. 0.3 10 times ಹೋಗುತ್ತೆ. 30 by 2 you will get it. ಸೊ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದ ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್ ಅನ್ನೋದು ಏನಾಗುತ್ತೆ ನಿಮ್ಗೆ ಇಲ್ಲಿ 15 ಸೆಂಟಿಮೀಟರ್ ಬರುತ್ತೆ. ಬಟ್ ಅವ್ರು ಕೇಳ್ತಾರೆ ನಿಮಗೆ ಫೋಕಲ್ ಲೆಂತ್ ಆಫ್ ದ ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್ ಎಷ್ಟು ಅಂತ ಅಂದ್ಬಿಟ್ಟು. ಸೊ ಅದನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಿಮಗೆ ಇನ್ನೂ ಒಂದು ಹಿಂಟ್ ಕೊಟ್ಟಿದ್ದಾರೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ನಮಗೆ ಕೊಟ್ಟಿಲ್ಲ, ಸ್ಪೀಡ್ ಆಫ್ ಲೈಟ್ ಕೊಟ್ಟಿದ್ದಾರೆ ನಿಮಗೆ. ಸೊ ಯೂಸಿಂಗ್ ದಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಈಕ್ವಲ್ಸ್ ಟು C/V. ಸಿ ಅಂದರೆ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಅಂತ ಹೇಳ್ತಾರೆ, 3 × 10⁸. ವಾಟ್ ಈಸ್ ದ ವಿ? ದೇ ಹ್ಯಾವ್ ಗಿವೆನ್ ವೆಲಾಸಿಟಿ ಸ್ಪೀಡ್ 2 × 10⁸ ಅಂತ ಕೊಟ್ಟಿದ್ದಾರೆ. ಸೊ ಸಿಂಪ್ಲಿಫೈ ಮಾಡಿ ನಮಗೆ 3/2 ಅಂತ ಬರುತ್ತೆ. ದಟ್ ಈಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್. ದರ್ಫೋರ್ ನಮಗೆ ಗೊತ್ತಿದೆ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂತ. ಸೊ 1/f is equals to mu minus 1 into 1/r1 minus 1/r2. ಸೊ ಸಿಂಪ್ಲಿಫೈ ಮಾಡಿ ಇಲ್ಲಿ 1/f is equals to 3/2 minus 1 into 1/r1 is infinity minus 1/r2. R2 ಎಷ್ಟು ಕೊಡಿದ್ದಾರೆ ನೋಡಿ ಇಲ್ಲಿ. R2 is nothing but R, which is obtained as 15 centimeter. ಸೈನ್ ಕನ್ವೆನ್ಷನ್ ಅಪ್ಲೈ ಮಾಡಿದ್ರೆ -15 ಅಂತ ಬರುತ್ತೆ. ಸೊ 1/f ಬಿಕಮ್ಸ್ ಈಕ್ವಲ್ಸ್ ಟು 3/2 minus 1 ಅಂದರೆ 1/2 ಇಂಟು 1/15 ಬರುತ್ತೆ. ಸೊ ವಿಚ್ ಇಸ್ ನಥಿಂಗ್ ಬಟ್ 1/30. ದರ್ಫೋರ್ ಫೋಕಲ್ ಲೆಂತ್ ಅನ್ನೋದು ನಿಮಗೆ 30 centimeter ಯು ವಿಲ್ ಗೆಟ್ ಇಟ್. ಸೊ ವಾಟ್ ಈಸ್ ದ ಕರೆಕ್ಟ್ ಆಪ್ಷನ್ ವಿ ಕ್ಯಾನ್ ಗೋ ವಿತ್ ಹಿಯರ್? ಅಬ್ಸರ್ವ್ ಮಾಡಿದಿರಲ್ವಾ, ಈ ರಿಲೇಷನ್ ಮಸ್ಟ್ ಅಂಡ್ ಶುಡ್ ನೀವು ಕಲ್ತಿರ್ಬೇಕಾಗತ್ತೆ. ಸೊ ಯು ಕ್ಯಾನ್ ಗೋ ವಿತ್ ಆಪ್ಷನ್ ಸಿ, 30 ಸೆಂಟಿಮೀಟರ್. ಅರ್ಥ ಆಗಿದೆ ಅಲ್ವಾ ಹೇಳ್ತಿರೋದು? ಟಿ ಅನ್ನೋದು ಥಿಕ್ನೆಸ್ ಆಫ್ ದ ಲೆನ್ಸ್ ಆಗಿರಬೇಕು, ಸ್ಮಾಲ್ ಆರ್ ಅನ್ನೋದು ರೇಡಿಯಸ್ ಆಫ್ ದ ಅಪರ್ಚರ್ ಆಗಿರಬೇಕು, ಕ್ಯಾಪಿಟಲ್ ಆರ್ ಅನ್ನೋದು ರೇಡಿಯಸ್ ಆಫ್ ದ ಕರ್ವೇಚರ್ ಆಗಿದ್ದಾಗ ಆ ಮೂರಕ್ಕೂ ಸಂಬಂಧಪಟ್ಟಿರೋ ರಿಲೇಷನ್ ಏನು ಅಂತ ನಮಗೆ ಕೊಟ್ಟಿದ್ದೀನಿ. ಅದನ್ನೊಂದ್ಸರಿ ನೋಡಿ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸೇರ್ ದ ಫೋಕಲ್ ಲೆಂತ್ ಆಫ್ ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್ ಈಸ್ F. is a F and its refractive index is 1.5. It is kept over a plain glass plate anta heltare with its curved surface touching the glass plate. The gap between the lens and the glass plate is filled with a liquid anta helidare. As a result, the effective focal length of the combination comes to F. Then the refractive index of the liquid is ಅಂತ ಕೊಟ್ಟಿದ್ದಾರೆ. ಸೊ ವಾಟ್ ಇಸ್ ದ ಮೀನಿಂಗ್? ಇದನ್ನ ಒಂದ್ಸರಿ ಡಯಾಗ್ರಾಮ್ ಹಾಕೊಳ್ಳೋಣ, ಈಸಿಯಾಗಿ ನಮಗೆ ಅನಲೈಸ್ ಆಗುತ್ತೆ. ಸಿ ಹಿಯರ್ ದರ್ ಈಸ್ ಎ ಗ್ಲಾಸ್ ಪ್ಲೇಟ್. ಲೆಟ್ ಅಸ್ ಸೇ ದಿಸ್ ಈಸ್ ಎ ಗ್ಲಾಸ್ ಪ್ಲೇಟ್. ಇದ್ರ ಮೇಲೆ ನಿಮಗೆ ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್ನ ಪ್ಲೇಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. Plano convex lens is placed. Okay, and the gap between this glass plate and the plano convex lens is filled with some liquid anta helidare. Is filled with some liquid. Observe this. They are asking what is the refractive index of that liquid ಅಂತ ಹೇಳಿದ್ದಾರೆ.
ವಾಟ್ ಈಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿಸ್ ಲಿಕ್ವಿಡ್. ಗೊತ್ತಾಗಿದಲ್ವಾ? ಒಂದ್ಸರಿ ಅಬ್ಸರ್ವ್ ಮಾಡಿ, ಇಲ್ಲಿ ಏನಾಗುತ್ತೆ ನೋಡಿ, ದಿಸ್ ಅ ಗ್ಲಾಸ್ ಲೆನ್ಸ್ ಅಂದ್ ನಿಮಗೆ ಲಿಕ್ವಿಡ್ ಲೆನ್ಸ್. ಸೊ ಇವೆರಡರ ಎಫೆಕ್ಟಿವ್ ಫೋಕಲ್ ಲೆಂತ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ? 2f ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿದ್ದಾಗ ವಾಟ್ ಈಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಲಿಕ್ವಿಡ್ ಅಂತ ಕೇಳಿದ್ದಾರೆ. ಸೊ ಅದನ್ನು ಹೇಗೆ ಸಾಲ್ವ್ ಮಾಡಬಹುದು ಅನ್ನೋದನ್ನ ಅಬ್ಸರ್ವ್ ಮಾಡಿ. ಸಿ ಹಿಯರ್, ಲೆಟ್ ಅಸ್ ಸೇ ಫಾರ್ ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್, ಫಾರ್ ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್ R1 ಅನ್ನೋದು ಇನ್ಫಿನಿಟಿ ಆಗಿರುತ್ತೆ, ಪ್ಲೇನ್ ಸರ್ಫೇಸ್ ಆಗಿರೋದ್ರಿಂದ. R2 ಅನ್ನೋದು ನಿಮಗೆ ಗೊತ್ತಿರೋಲ್ಲ, ಅದನ್ನು R ಅಂತ ಅಸ್ಯೂಮ್ ಮಾಡಿಕೊಳ್ಳೋಣ. ದೇರ್ಫೋರ್ ವಿ ಕ್ಯಾನ್ ಸೇ ದ್ಯಾಟ್, ಏನು ಹೇಳ್ಬೋದು ಅಂತ ಒಂದ್ಸರಿ ಯೋಚನೆ ಮಾಡಿ. 1/f ವಿಲ್ ಬಿಕಮ್ ಈಕ್ವಲ್ಸ್ ಟು mu minus 1 into 1/r1 minus 1/r2 ಅಂತ ಹೇಳ್ತಾರೆ. ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಸೊ ಅಕಾರ್ಡಿಂಗ್ ಟು ದಿಸ್ 1/f ವಿಲ್ ಬಿಕಮ್ ಈಕ್ವಲ್ ಟು mu minus 1 ಇಂಟು 1/∞ 0 ಆಗುತ್ತೆ. R2 ಅನ್ನೋದು ಮೈನಸ್ ಆರ್ ಅಂತ ತಗೊಂಡಿದ್ದಾಗ ಇಟ್ ಬಿಕಮ್ಸ್ ಈಕ್ವಲ್ಸ್ ಟು ಇಂಟು 1/r ಆಗಿರುತ್ತೆ. ಸೊ ಥಿಂಕ್ ಮಾಡಿ, 1/f ವಿಲ್ ಬಿಕಮ್ ಈಕ್ವಲ್ಸ್ ಟು ಮ್ಯೂ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 3/2 ಅಂತ ಕೊಟ್ಟಿದ್ದಾರೆ ನಿಮಗಿಲ್ಲಿ. 1.5 ಅಂತಂದರೆ 3/2 ಅಂತ ಹೇಳ್ತಾರೆ. ಸೊ ವಿ ಕ್ಯಾನ್ ಟೇಕ್ ಇಟ್ 3/2 ಮೈನಸ್ 1 ಇಂಟು 1/r ಅಂತ ಹೇಳ್ತಾರೆ, 1/r. ದೇರ್ಫೋರ್ ಸಿಂಪ್ಲಿಫೈ ಮಾಡಿ, ಇಲ್ಲಿ 1/f ಅನ್ನೋದೇನಾಗುತ್ತೆ ನೋಡಿ, 3/2 ಮೈನಸ್ 1 1/2 ಇಂಟು r, 1/2r. ವಿಚ್ ಇಂಪ್ಲೈಸ್ ಫೋಕಲ್ ಲೆಂತ್ ಬಿಕಮ್ಸ್ ಈಕ್ವಲ್ಸ್ ಟು 2r ಅಂತ ಹೇಳ್ಬೋದು. ದಿಸ್ ಇಸ್ ದ ಫೋಕಲ್ ಲೆಂತ್. ಆರ್ ರೇಡಿಯಸ್ ಆಫ್ ಕರ್ವೇಚರ್ ಅನ್ನೋದು ನಿಮಗೆ f/2 ಅಂತನೂ ಹೇಳ್ತಾರೆ. ಗೊತ್ತಾಗಿದಲ್ವಾ? ನಾವು ಲೆಟ್ ಅಸ್ ಸಿ ಫಾರ್ ಲಿಕ್ವಿಡ್ ಲೆನ್ಸ್ ಅಂತ ಹೇಳ್ತಾರೆ. ಸಿ ಹಿಯರ್, ಈ ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್ಗೆ ಎಷ್ಟು ರೇಡಿಯಸ್ ಆಫ್ ಕರ್ವೇಚರ್ ಇದೋ ಅಷ್ಟೇ ರೇಡಿಯಸ್ ಆಫ್ ಕರ್ವೇಚರ್ ನಿಮಗೆ ಈ ಲಿಕ್ವಿಡ್ ಲೆನ್ಸ್ಗೂ ಇರುತ್ತೆ. ಬಿಕಾಸ್ ಈ ಲಿಕ್ವಿಡ್ ಲೆನ್ಸ್ ಅನ್ನೋದು ಈ ಪ್ಲೇನೋ ಕಾನ್ವೆಕ್ಸ್ ಲೆನ್ಸಿಂದ ಫಾರ್ಮ್ ಆಗ್ತಾ ಇದೆ, ಹಾಗಾಗಿ ರೇಡಿಯಸ್ ಆಫ್ ಕರ್ವೇಚರ್ ಅನ್ನೋದು ಸೇಮ್ ಆಗಿರುತ್ತೆ ಅಂತ ಹೇಳ್ತಾರೆ. ದರ್ಫೋರ್ ಫಾರ್ ಲಿಕ್ವಿಡ್ ಲೆನ್ಸ್, ಫಾರ್ ಲಿಕ್ವಿಡ್ ಲೆನ್ಸ್ ಏನು ಹೇಳ್ಬೋದು ನೋಡಿ, 1/f liquid will always be equals to mu liquid minus 1 into 1/r1 ಅನ್ನೋದೇನಾಗತ್ತೆ ನೋಡಿ, ಮೈನಸ್ r ಆಗಿರುತ್ತೆ, ಮೈನಸ್ 1/r2 ಅನ್ನೋದು ನಾವು ಇನ್ಫಿನಿಟಿ ಅಂತ ತಗೋಬಹುದು. ಸೊ ಸಿಂಪ್ಲಿಫೈ ಮಾಡಿ, ಇಲ್ಲಿ 1/fl becomes equal to mu liquid minus 1 into ಮೈನಸ್ 1/r ಅಂತ ಬರುತ್ತೆ, ಮೈನಸ್ 1/r. ಸೊ ಸಿಂಪ್ಲಿಫೈ ಮಾಡೋಣ. ಇಲ್ಲಿ r ಅಂದರೆ ಏನಿಲ್ಲ ಅಂತಂದಾಗ f/2. ಸೊ ಸಬ್ಸ್ಟಿಟ್ಯೂಟ್ ಮಾಡಿ, 1/f liquid is equals to mu l minus 1 ಇಂಟು, ಆ ಮೈನಸ್ ಸೈನ್ ನಮ್ಮ ಫ್ರಂಟಲ್ಲಿ ಬರ್ದಿರ್ತೀನಿ, 1/r. r ಅಂದರೆ f/2. ಸೊ ಸಿಂಪ್ಲಿಫೈ ಮಾಡಿ, 1/fl is equal to minus mu l minus 1 ಇಂಟು, ಥಿಂಕ್ ಮಾಡಿ ಇಲ್ಲಿ ಏನು ಬರುತ್ತೆ ಅಂತ, 2/f ಇಂಟು 2/f ಅಂತ ಬರಿಬೋದು. ಗೊತ್ತಾಗಿದಲ್ವಾ? ಗಿವೆನ್ ದ್ಯಾಟ್ ಏನಂತ ಕೊಟ್ಟಿದ್ದಾರೆ ನಿಮಗೆ, ವಾಟ್ ಈಸ್ ದ f equivalent? f equivalent is equals to 2f ಅಂತ ಕೊಟ್ಟಿದ್ದಾರೆ. ದೇರ್ಫೋರ್ ಏನಂತ ಬರೀದು ನೋಡಿ, 1/f equivalent is always equals to 1/f ಪ್ಲಸ್ 1/f ಲೆನ್ಸ್ ಅಂತ ಬರೀತೀವಿ ನಾವು, ಕಾಂಬಿನೇಷನ್ ಆಫ್ ಲೆನ್ಸ್ ಪ್ರಕಾರ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಿ 1/f equivalent ಅಂದರೆ 2f ಅಂತ ಬರೀಬೋದು. 1/f ಪ್ಲಸ್ what is 1/fl here? 1/fl ಅಂತಂದರೆ ಮೈನಸ್ 2 ಇಂಟು mu l ಮೈನಸ್ 1 ಡಿವೈಡ್ ಬೈ f ಅಂತ ಬರಿಬೋದು. ಇಲ್ಲಿ f
ಎಫ್ ಎಫ್ 3 ಕ್ಯಾನ್ಸಲ್ ಆಗುತ್ತೆ. ಇನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಆನ್ಸರ್ ಏನು ಅಂತ ಗೊತ್ತಾಗುತ್ತೆ. ಸೊ 1/2 ಬಿಕಮ್ಸ್ ಈಕ್ವಲ್ ಟು 1 ಮೈನಸ್ 2 ಇಂಟು ಮ್ಯೂ ಎಲ್ ಮೈನಸ್ 1 ಅಂತ ಬರೀಬಹುದು. ಮ್ಯೂ ಎಲ್ ಮೈನಸ್ 1. ಸೊ ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ಒಂದು ಚೆಕ್ ಮಾಡಿ. ಇಲ್ಲಿ 2 ಇಂಟು ಮ್ಯೂ ಎಲ್ ಮೈನಸ್ 1 ವಿಲ್ ಬಿಕಮ್ ಈಕ್ವಲ್ಸ್ ಟು 1 ಮೈನಸ್ 1/2 ಅಂತ ಹೇಳ್ಬೋದು. ಸೊ ಪ್ಲೀಸ್ ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ. ಮ್ಯೂ ಎಲ್ ಮೈನಸ್ 1 ವಿಲ್ ಬಿಕಮ್ ಈಕ್ವಲ್ಸ್ ಟು 1 ಮೈನಸ್ 1/2 ಅಂದರೆ 1/2 ಬರುತ್ತೆ. 1/2 ಇಂಟು ಈ 2 ಆ ಕಡೆ ಹೋಗಿದ್ದಾಗ ಏನಾಗುತ್ತೆ ನೋಡಿ, 1/2 ಆಗುತ್ತೆ. 1/2. ಸೊ ಸಿಂಪ್ಲಿಫೈ ಮಾಡಿ, ಇಟ್ ಬಿಕಮ್ಸ್ ಈಕ್ವಲ್ಸ್ ಟು 1/4 ಆಗುತ್ತೆ. ದೇರ್ ಫೋರ್ mu lens will become equals to 1/4 plus 1 which is equals to 5/4. So this is the refractive index of the liquid lens. So if we check it, then we will get the answer as 5/4. 5/4 ಅಂತಂದ್ರೆ ಎಷ್ಟು ಬರಬಹುದು ನಿಮಗೆ ಇಲ್ಲಿ? 5/4 is nothing but 1.25 ಅಂತ ಹೇಳ್ಬೋದು. So please check ಮಾಡಿ. 5/4 is equals to 1.25. ಅರ್ಥ ಆಯ್ತಲ್ವ ಹೇಗೆ ಸಾಲ್ವ್ ಮಾಡಬೇಕು ಅಂತ? ನೋಡಿ, ನಿಮಗೆ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದ್ರಿಂದ ನಿಮಗೆ ದೊಡ್ಡದಾಗಿ ಅನಿಸುತ್ತೆ ಪ್ರಾಬ್ಲಮ್. ಬಟ್ ನೀವು ಫಾರ್ಮುಲಾಸನ್ನು ಚೆನ್ನಾಗಿ ಕ್ಯಾಲ್ಕುಲೇಟ್ ಮಾಡಿ ಮೈಂಡಲ್ಲಿ ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಡೆಫಿನೆಟ್ಲಿ ಅದು ನಿಮಗೆ ತುಂಬ ಈಸಿ ಅನಿಸುತ್ತೆ. ಬಟ್ ಇದು ಒಂದು ದಿನದಲ್ಲಿ ಬರೋತಕ್ಕಂಥ ಕೆಲಸ ಅಲ್ಲ. ಸ್ಲೋ ಆ್ಯಂಡ್ ಸ್ಟಡಿ, ನಿಧಾನಕ್ಕೆ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ಸ್ಪೀಡ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಅರ್ಥ ಮಾಡ್ಕೊತಾ ಇದ್ದೀರಲ್ಲೂ ಹೇಳಿದ್ದು. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮೆರಿಕಲ್. ಎ ಕಾನ್ವೆಕ್ಸ್ ಲೆನ್ಸ್ ಮೇಡ್ ಆಫ್ ಗ್ಲಾಸ್ ಹ್ಯಾಸ್ ಫೋಕಲ್ ಲೆಂತ್ 0.5 ಮೀಟರ್ ಇನ್ ಏರ್ ಅಂತ ಹೇಳಿದ್ದಾರೆ. ಇಫ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್ ಈಸ್ 3/2 ಆ್ಯಂಡ್ ದಟ್ ಆಫ್ ವಾಟರ್ ಈಸ್ 4/3, ದ ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ವೆನ್ ಇಮ್ಮರ್ಸ್ಡ್ ಇನ್ ವಾಟರ್ ಈಸ್ ಅಂತ ಹೇಳ್ತಾರೆ. ವೆನ್ ಇಮ್ಮರ್ಸ್ಡ್ ಇನ್ ವಾಟರ್ ಈಸ್. ಸೊ ಚೆಕ್ ಮಾಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು, ಫೋಕಲ್ ಲೆಂತ್ ಆಫ್ ದ ಗ್ಲಾಸ್ ಇನ್ ಏರ್ ಈಸ್ ಈಕ್ವಲ್ಸ್ ಟು 0.15 ಮೀಟರ್ ಅಂತ ಹೇಳಿದ್ದಾರೆ. 0.15 ಮೀಟರ್. ಇದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್ 3/2. Refractive index of the water is equals to 4/3. The focal length of the lens when immersed in water is anta heltade. That means we have to find out focal length of the lens in water. So idanna hege solve madabodu annadanna nodona. See here, we know that ಎಂದು ಬರಿಬೋದು ನೋಡಿ ಇಲ್ಲಿ. 1/FA in air is always equals to mu glass divided by mu surrounding ಅಂದರೆ air medium minus 1 into 1/r minus of minus r ಆಗುತ್ತೆ. ಕಾನ್ವೆಕ್ಸ್ ಲೆನ್ಸ್ ಅಲ್ಲಿರೋದ್ರಿಂದ ಎರಡು ರೇಡಿಯಸ್ ಆಫ್ ಕರ್ವೇಚರ್ ಸೇಮ್ ಇರುತ್ತೆ. ಸಿ ಹಿಯರ್ r1 will become r ಆಗುತ್ತೆ, r2 will become equals to minus r ಆಗಿರುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ಏನು ಬರುತ್ತೆ ಅಂತಂದಿದ್ದಾಗ, ಸಿ ಹಿಯರ್ you can say 1/FA will become equals to mu g by mu a minus 1 into 2/r. Let it be equation 1. So similarly in water, 1/FW is equals to mu g by mu water minus 1 into 2/r anta barutte. Equation 2. Now equation 1 divided by equation 2 ನೀವು ಸಾಲ್ವ್ ಮಾಡಿದ್ದಾಗ ಏನು ಬರ್ಬೋದು ನಿಮ್ಗೆ ಇಲ್ಲಿ ಅಂತಂದಾಗ, FW divided by F air will become equals to, see here, mu g by mu a minus 1 divided by mu g by mu w minus 1. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಎಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ದಾಗ okay, we will get FW will become equals to 4 times FA anta barutte. 4 into
0.15. How much it becomes here? It becomes equals to 0.6 centimeter ಅಂತ ಹೇಳ್ತಾರೆ. Therefore, what is the correct option? We can get it here. So you can get 0.6 meter ಅಂತ ಹೇಳ್ತಾರೆ. 0.6 meter. So please change here. ನಿಮ್ಗೆ ಇಲ್ಲಿ ಸೆಂಟಿಮೀಟರ್ ಅಂತ ಬರೆದಿದ್ದೀನಿ. It cannot be centimeter. It will be meter. So observe that. Yes. Because focal length of the meter ಕೊಟ್ಟಿದ್ದಾರೆ, ಹಾಗಾಗಿ ಫೈನಲ್ ಆನ್ಸರ್ ನಿಮಗೆ ಮೀಟರಲ್ಲೇ ಬರುತ್ತೆ. ಗೊತ್ತಾಯ್ತಲ್ವ ಹೇಳಿದ್ದು? So let us see the next problem. A parallel beam of light is incident on a converging lens parallel to its principal axis. As one moves away from the lens on the other side of the principal axis, the intensity of the light ಅಂತ ಹೇಳ್ತಾ ಇದ್ದಾರೆ. ಸೊ ಅಬ್ಸರ್ವ್ ಮಾಡಿ, ಇಲ್ಲಿ ಒಂದು ಕಾನ್ವೆಕ್ಸ್ ಲೆನ್ಸ್ ನಾವು ತಗೊಂಡಿದ್ದಾಗ ಇದರಲ್ಲಿ ನಿಮಗೆ ಪ್ಯಾರಲಲ್ ಬೀಮ್ ಆಫ್ ಲೈಟ್ ಇನ್ಸಿಡೆಂಟ್ ಆಗಿದ್ದಾಗ ಫಸ್ಟ್ ಏನಾಗುತ್ತೆ ಅಂತಂದರೆ ಇಟ್ ವಿಲ್ ಕನ್ವರ್ಜ್ ಆ್ಯಂಡ್ ಲೇಟರ್ ಇಟ್ ವಿಲ್ ಡೈವರ್ಜ್ ಅಂತ ಹೇಳ್ತಾರೆ. ಲೇಟರ್ ಇಟ್ ವಿಲ್ ಡೈವರ್ಜ್. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ? ಹಾಗಾಗಿ ಕನ್ವರ್ಜ್ ಆಗಬೇಕಾದ್ರೆ ಅದು ಇಮೇಜ್ ಫಾರ್ಮ್ ಮಾಡುತ್ತೆ, ಅಂದರೆ ಇಂಟೆನ್ಸಿಟಿ ವಿಲ್ ಇನ್ಕ್ರೀಸ್ ಇನಿಷಿಯಲಿ. ಡೈವರ್ಜ್ ಆಗಬೇಕಾದ್ರೆ ಇಂಟೆನ್ಸಿಟಿ ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ವೈ ವಿ ಕ್ಯಾನ್ ಗೋ ವಿತ್ ಫಸ್ಟ್ ಇನ್ಕ್ರೀಸಸ್ ದೆನ್ ಡಿಕ್ರೀಸಸ್ ಅಂತ ಹೇಳ್ತಾರೆ. ಬರಿತಾ ಇದ್ದೀನಿ ಇಲ್ಲಿ. ಇನಿಷಿಯಲಿ ಇಟ್ ವಿಲ್ ಕನ್ವರ್ಜ್, ಲೇಟರ್ ಇಟ್ ವಿಲ್ ಡೈವರ್ಜ್ ಅಂತ ಹೇಳ್ತಾರೆ. ಲೇಟರ್ ಇಟ್ ವಿಲ್ ಡೈವರ್ಜ್. ಹಾಗಾಗಿ ಇಂಟೆನ್ಸಿಟಿ ಸ್ಟಾರ್ಟಿಂಗಲ್ಲಿ ಇನ್ಕ್ರೀಸ್ ಆಗುತ್ತೆ, ಆಮೇಲೆ ಡೈವರ್ಜ್ ಆಗ್ತಾ ಇದ್ದಾಗ ಲೈಟ್ ಅದು ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಸಿ ದ ನೆಕ್ಸ್ಟ್ ಕ್ವಶನ್. ಕಾನ್ವೆಕ್ಸ್ ಲೆನ್ಸ್ ಮೇಡ್ ಅಪ್ ಆಫ್ mu g equal 1.5, radius of curvature r is dipped into water. Its focal length will be ಅಂತ ಹೇಳ್ತಿದ್ದಾರೆ. ಸೊ ಇದು ನಿಮಗೆ ಸಿಮಿಲಾರ್ ಟು ಕ್ವಶನ್ ನಂಬರ್ 20 ಅಂತ ಹೇಳ್ತೀನಿ ನಾನು. ಸಿಮಿಲಾರ್ ಟು ಕ್ವಶನ್ ನಂಬರ್ 20. ಸೊ ಇದನ್ನು ನೀವೇ ಸಾಲ್ವ್ ಮಾಡಿ. ಇಟ್ ಈಸ್ ಸಿಮಿಲಾರ್ ಟು ಕ್ವಶನ್ ನಂಬರ್ 20. ಸಾಲ್ವ್ ಬೈ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ ನಾನು. ಟೇಕ್ ಇಟ್ ಆಸ್ ಎ ಹೋಮ್ವರ್ಕ್. ನಿಮಗೆ ಆನ್ಸರ್ ಏನು ಬರಬೇಕು ಅಂತ ಅಲ್ಲಿ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಎ ಬರಬೇಕು, ದಟ್ ಈಸ್ ಈಕ್ವಲ್ ಟು 4r ಅಂತ. ಹೇಗೆ ಬರುತ್ತೆ ಅಂತ ಒಂದ್ಸರಿ ನೀವೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಡೆಫಿನೆಟ್ಲಾಗಿ ನಿಮ್ಗೆ ಆನ್ಸರ್ ಬಂದೇ ಬರುತ್ತೆ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ಏನು ಹೇಳ್ತಾ ಇದ್ದಾರೆ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. The angle of minimum deviation for an incident ray on an equilateral prism is equal to its refracting angle ಅಂತ ಹೇಳ್ತಾ ಇದ್ದಾರೆ. ಸೊ ಅಬ್ಸರ್ವ್ ದಿಸ್. ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಅನ್ನೋದೇನಾಗ್ತದೆ ನೋಡಿ, ಈಸ್ ಈಕ್ವಲ್ ಟು ಇಟ್ಸ್ ರಿಫ್ರಾಕ್ಟಿಂಗ್ ಆ್ಯಂಗಲ್, ಅಂದರೆ ಆ್ಯಂಗಲ್ ಆಫ್ ಪ್ರಿಸಮ್ ಈಕ್ವಲ್ ಆಗ್ತಾ ಇದೆ. ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೆಟೀರಿಯಲ್ ಈಸ್, ದೇರ್ ಆಸ್ಕಿಂಗ್ ವಾಟ್ ಈಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್. ಹೇಗೆ ಸಾಲ್ವ್ ಮಾಡಿ ಬಂದವು ನೋಡಿ. ಫ್ರಮ್ ಪ್ರಿಸಮ್ ಫಾರ್ಮುಲಾ, ಇದು ಬೋರ್ಡ್ಗೂ ಇಂಪಾರ್ಟೆಂಟು, ತುಂಬ ಸರ್ ರಿಪೀಟೆಡ್ ಆಗಿ ನಿಮಗೆ ಕೇಳಿದ್ದಾರೆ. ಪ್ರಿಸಮ್ ಫಾರ್ಮುಲಾ ಅಪ್ಲೈ ಮಾಡಿ. ಮ್ಯೂ ಈಕ್ವಲ್ ಟು ಸೈನ್ ಆಫ್ ಎ ಪ್ಲಸ್ ಡಿ ಬೈ 2 ಡಿವೈಡ್ ಬೈ ಸೈನ್ ಎ ಬೈ 2. ಸಿ ಹಿಯರ್ ಮ್ಯೂ ಈಸ್ ಈಕ್ವಲ್ ಟು ಸೈನ್ ಆಫ್ ಎ ಪ್ಲಸ್ ಡಿ ಅಂದರೆ 2a ಅಂದರೆ ಸೈನ್ ಎ ಬರುತ್ತಿಲ್ಲಿ, ಡಿವೈಡ್ ಬೈ ಸೈನ್ ಎ ಬೈ 2. ಇದನ್ನು ಹಾಫ್ ಆ್ಯಂಗಲ್ ಫಾರ್ಮುಲಾಸಲ್ಲಿ ಎಕ್ಸ್ಪ್ಯಾಂಡ್ ಮಾಡಿ. 2 sin a by 2 cos a by 2 ಡಿವೈಡ್ ಬೈ sin a by 2 ಅಂತ ಹೇಳ್ತಾರೆ. ಸೊ ಸಿಂಪ್ಲಿಫೈ ಮಾಡಿದ್ದಾಗ ನಿಮ್ಗೇನು ಉಳಿಯುತ್ತೆ ನೋಡಿ. ಮ್ಯೂ ವಿಲ್ ಬಿಕಮ್ ಈಕ್ವಲ್ ಟು 2 cos a by 2 ಅಂತ ಬರೀಬಹುದು. ದರ್ಫೋರ್ ಯು ಕ್ಯಾನ್ ಸೇ ಎ ವ್ಯಾಲ್ಯೂ ಈಕ್ವಿಲ್ಯಾಟರಲ್ ಪ್ರಿಸಮ್ ಅಂತ ಕೊಟ್ಟಿದ್ದಾರೆ ನಿಮಗೆ. ಈಕ್ವಿಲ್ಯಾಟರಲ್ ಪ್ರಿಸಮ್ ಅಂತಂದರೆ ಆ್ಯಂಗಲ್ ಆಫ್ ಪ್ರಿಸಮ್ ವಿಲ್ ಬಿಕಮ್ 60 ಡಿಗ್ರಿ ಅಂತ ಹೇಳ್ತೀವಿ. ದೇರ್ಫೋರ್ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ. ಮ್ಯೂ ಈಸ್ ಈಕ್ವಲ್ ಟು 2 cos 60 by 2 ವಿಚ್ ಈಸ್ ನಥಿಂಗ್ ಬಟ್ 2 cos 30 ಡಿಗ್ರಿ. ಸೊ ಮ್ಯೂ ಬಿಕಮ್ಸ್ ಈಕ್ವಲ್ಸ್ ಟು 2 into cos 30 ಅಂತಂದರೆ √3 by 2. It becomes √3. Therefore we can go with
ಆಪ್ಷನ್ √3 ಅಂದರೆ ಆಪ್ಷನ್ ಬಿ. ಗೊತ್ತಾಗಿದಲ್ವ ಹೇಳ್ತಾ ಇರೋದು ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. 60 ಡಿಗ್ರಿ ಪ್ರಿಸಮ್ ಹ್ಯಾಸ್ ಮ್ಯೂ ಈಕ್ವಲ್ ಟು √2, ಆಂಗಲ್ ಆಫ್ ಇನ್ಸಿಡೆನ್ಸ್ ಫಾರ್ ಮಿನಿಮಮ್ ಡಿವಿಯೇಷನ್ ಈಸ್ ಅಂತ ಹೇಳ್ತಾ ಇದ್ದಾರೆ. ವಾಟ್ ಇಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಫಾರ್ ಮಿನಿಮಮ್ ಡಿವಿಯೇಷನ್? ಫಾರ್ ಮಿನಿಮಮ್ ಡಿವಿಯೇಷನ್. ಸೊ ಹೌ ಕ್ಯಾನ್ ವಿ ಸಾಲ್ವ್ ದಿಸ್? ಹೌ ಕ್ಯಾನ್ ವಿ ಸಾಲ್ವ್ ದಿಸ್? ಸೊ a value, angle of prism is given as 60 degrees, mu is equal to √2 ಅಂತ ಕೊಟ್ಟಿದ್ದಾರೆ. So we have to find out angle of incidence. How to find angle of incidence? So ಹೇಗೆ ಮಾಡ್ಬೋದು ನೋಡಿ. We know that mu is equals to sin of a plus d by 2 divided by sin a by 2 ಅಂತ ಹೇಳ್ಬೋದು. ಸೊ ಸಿಂಪ್ಲಿಫೈ ಮಾಡಿ ಇಲ್ಲಿ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ, ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ದೆನ್ ಯು ವಿಲ್ ಗೆಟ್ ದ ಆನ್ಸರ್ ಆ್ಯಸ್, ನೀವು ಸಾಲ್ವ್ ಮಾಡಿ ಈಸಿಯಾಗಿ ಬರುತ್ತೆ ನಿಮಗೆ. ಮಿನಿಮಮ್ ಡಿವಿಯೇಷನ್ ವ್ಯಾಲ್ಯೂ ಅನ್ನೋದು ನಿಮಗೆ ಇಟ್ ಬಿಕಮ್ಸ್ ಈಕ್ವಲ್ ಟು 30 ಡಿಗ್ರಿ ಅಂತ ಹೇಳ್ತಾರೆ. ಆ್ಯಂಡ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅನ್ನೋದು ನಿಮಗೆ ನೋಡಿ ಥಿಯರಿ ಒಂದ್ಸರಿ ರೆಫರ್ ಮಾಡಿ, I = a + d by 2 ಅಂತ ಬರುತ್ತೆ. ದರ್ಫೋರ್ I will become equal to a ಅಂದರೆ 60 ಪ್ಲಸ್ d ಅಂದರೆ 30 ಡಿಗ್ರಿ ಬೈ 2 which is nothing but 45 ಡಿಗ್ರಿ ಅಂತ ಹೇಳ್ತಾರೆ. therefore we can go with ಆಪ್ಷನ್ ಎ. ಆಪ್ಷನ್ನ ಎ. ಸಿಂಪ್ಲಿಫೈ ಮಾಡಿ ಹಾಗೆ ಬಿಟ್ಬಿಡಬೇಡಿ. ಸಿಂಪ್ಲಿಫೈ, ಡೆಫಿನೆಟ್ಲಿ ವಿಲ್ ಗೆಟ್ ದ ಆನ್ಸರ್, ಡೆಫಿನೆಟ್ಲಿ ವಿಲ್ ಗೆಟ್ ಪ್ರಾಕ್ಟೀಸ್ ಆಗೇ ಆಗುತ್ತೆ, ಈಸಿಯಾಗಿ ನೀವು ಸ್ಕೋರ್ ಮಾಡ್ತೀರಾ. ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಇಲ್ಲಿ ಎ ಥಿನ್ ಪ್ರಿಸಮ್ ಆಫ್ ಆ್ಯಂಗಲ್ 15 ಡಿಗ್ರಿ ಅಂತ ಹೇಳ್ತಾರೆ. ಎ ಥಿನ್ ಪ್ರಿಸಮ್ ಆಫ್ ಆ್ಯಂಗಲ್ 15 ಡಿಗ್ರಿ ಮೇಡ್ ಆಫ್ ಗ್ಲಾಸ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ 1.5. ಸೊ ಏನು ಕೊಟ್ಟಿದ್ದಾರೆ ನೋಡಿ. A1 is equals to 15 ಡಿಗ್ರಿ, ರಿಫ್ರಾಕ್ಟಿವ್ ಇಂಡೆಕ್ಸ್ μ1 is equals to 1.5 ಅಂತ ಕೊಟ್ಟಿದ್ದಾರೆ. ಕಂಬೈನ್ಡ್ ವಿತ್ ಅನದರ್ ಪ್ರಿಸಮ್ ಆಫ್ ಗ್ಲಾಸ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ μ2 is equals to 1.75. The combination of the prisms produce dispersion without deviation ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ what is the angle of prism of the second? See they have given net deviation must become equal to 0. Net deviation 0 ಆಗಿದ್ದಾಗ ಕಂಡೀಷನ್ ಏನು ಅಂತ ನಾನು ನಿಮಗೆ ಪ್ರೂವ್ ಮಾಡಿ ಒಂದು ಫಾರ್ಮುಲಾ ಸಹ ನಿಮಗೆ ಕೊಟ್ಟಿದ್ದೀನಿ. ಏನಪ್ಪ ಅದು ಅಂತಂದಾಗ a2 by a1 will become equal to minus of μ1 minus 1 divided by μ2 minus 1 ಅಂತ ಅಂದ್ಬಿಟ್ಟು. Now substitute all the values here. Substituting all values we get a2 ವ್ಯಾಲ್ಯೂ ಅನ್ನೋದು ನಿಮ್ಗೆ ಏನಾಗುತ್ತೆ ನಿಮಗೆ ಅಂತಂದಿದ್ದಾಗ you should get the answer as 10 degrees. Check and comment ಅಂತ ಹೇಳ್ತೀನಿ ನಾನು. ಚೆಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಆನ್ಸರ್ ಕರೆಕ್ಟಾಗಿ ಬಂದಿದ್ದ ಇಲ್ಲ ಅಂತಂದ್ಬಿಟ್ಟು. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ನೋಡಿ. ರೈನ್ಬೋ ಇಸ್ ಅ ಫೆನಾಮಿನಾನ್ ಡ್ಯೂ ಟು ಅಂತ ಹೇಳ್ತಿದ್ದಾರೆ. ರೈನ್ಬೋ ಇಸ್ ಅ ಫೆನಾಮಿನಾನ್ ಡ್ಯೂ ಟು ನೋಡಿ. ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಎಲ್ಲ ಪಾಯಿಂಟ್ಸ್ ನಿಮ್ಮ ಥಿಯರಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿ ಒಂದ್ಸರಿ ಓದಿ ಕೂತ್ಕೊಂಡು ಒಂದ್ಸರಿ ರೆಫರ್ ಮಾಡಿ, ಡೆಫಿನೆಟಾಗಿ ಈಸಿಯಾಗಿ ನೀವೇ ಆನ್ಸರ್ ಮಾಡ್ತೀರಾ. ರೈನ್ಬೋ ಅನ್ನೋದೇನಪ್ಪ ಅಂತಂದಾಗ ಇಟ್ ಈಸ್ ಅ ಕಂಬೈನ್ಡ್ ಎಫೆಕ್ಟ್ ಆಫ್ ಡಿಸ್ಪರ್ಷನ್, ರಿಫ್ರಾಕ್ಷನ್ ಆ್ಯಂಡ್ ರಿಫ್ಲೆಕ್ಷನ್ ಅಂತ ಹೇಳ್ತಾರೆ. ಡಿಸ್ಪರ್ಷನ್ ಅಲೋನ್ ಅಂದರೆ ಅಲ್ಲ, ರಿಫ್ರಾಕ್ಷನ್ ಅಲೋನ್ ಅಂದರೆ ಅಲ್ಲ, ರಿಫ್ಲೆಕ್ಷನ್ ಅಲೋನು ಅಲ್ಲ. ಇಟ್ ಈಸ್ ಅ ಕಾಂಬಿನೇಷನ್ ಆಫ್ 3 ಅಂತ ಹೇಳ್ತಾರೆ. ಸೊ ವೈ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ. ಓಕೆ, now let us see the next numerical. If the scattering intensity of the liquid is 8 units at a wavelength 500 nanometer, then scattering intensity at a wavelength of 400 nanometer will be approximately ಅಂತ ಕೇಳ್ತಿದ್ದಾರೆ. ಸ್ಕ್ಯಾಟರಿಂಗ್ ಅಂತಂದ ತಕ್ಷಣ ನಿಮಗೆ ರ್ಯಾಲಿ ಸ್ಕ್ಯಾಟರಿಂಗ್ ನಿಮಗೆ ನೆನಪು ಬರಬೇಕು. ಸೊ ಅಕಾರ್ಡಿಂಗ್ ಟು ದ್ಯಾಟ್ ಫಸ್ಟ್ ರೈಟ್ ದ ಗಿವೆನ್ ಕ್ವಾಂಟಿಟೀಸ್ ಇಲ್ಲಿ into the intensity of the intensity. If the intensive scattering of the liquid 8 units ಅಂತ ಹೇಳ್ತಿದ್ದಾನೆ. I1 is equals to 8 ಅಂತ ತಗೊಳ್ಳೋಣ, 8 units. and I2 ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ವೇವ್ ಲೆಂತ್ λ1 is equals to 500 nanometer.
ಲ್ಯಾಂಬ್ಡಾ 2 ಅನ್ನೋದು ನಿಮಗೆ 400 ನ್ಯಾನೋಮೀಟರ್ ಅಂತ ಬರಿತೀವಿ ನಾವು. ದೇರ್ ಫೋರ್ ಯು ಕ್ಯಾನ್ ಸೇ I ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಲ್ಯಾಂಬ್ಡಾ ಪವರ್ 4. ಇದನ್ನು ಬೇಸ್ ಮಾಡಿಕೊಂಡು ನಾವು ಏನು ಬರಿಬೋದು ನೋಡಿ, I2 by I1 will become equals to lambda 1 by lambda 2 whole to the power of 4 ಅಂತ ಬರಿತೀವಿ ನಾವು. So what is lambda 1 value here? Lambda 1 is 500 divided by lambda 2 ಬಂದ್ಬಿಟ್ಟು ನಿಮಗೆ 400 whole to the power of 4. 0 0 ಕ್ಯಾನ್ಸಲ್ ಮಾಡಿದ್ದಾಗ ನಮಗೆ I2 by I1 ಅಂದರೆ 8 ಅಲ್ವಾ, 5 ಪವರ್ 4 ಅಂದರೆ 625 ಬರುತ್ತೆ. 4 ಪವರ್ 4 ಅಂತಂದಾಗ 256 ಬರುತ್ತೆ. ಸೊ I2 ಅನ್ನೋದೇನಾಗತ್ತೆ ನೋಡಿ, 8ಇಂದ ಅಪ್ರಾಕ್ಸಿಮೇಟಾಗಿ ಎಷ್ಟು ಹೋಗುತ್ತೆ ನೋಡಿ, ಇಲ್ಲಿ 32 ಟೈಮ್ಸ್ ಇಟ್ ವಿಲ್ ಗೋ, 32 ಟೈಮ್ಸ್ ಅಂತ ಹೇಳಿದೆ. ಸೊ I2 ಬಿಕಮ್ಸ್ ಈಕ್ವಲ್ ಟು 625 ಡಿವೈಡ್ ಬೈ 32. ನಿಮ್ಗೆ ಅಪ್ರಾಕ್ಸಿಮೇಟಾಗಿ ನಿಮಗೆ 20 ಯೂನಿಟ್ಸ್ ಬರುತ್ತೆ. ಅಪ್ರಾಕ್ಸಿಮೇಟ್ಲಿ ಗೆಟ್ ಆಸ್ 20 ಯೂನಿಟ್ಸ್. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಸಿ. ಆಪ್ಷನ್ನ ಸಿ. ಗೊತ್ತಾಗಿದಲ್ವಾ ಹೇಗೆ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು ಥಿಂಕ್ ಮಾಡಿ ಎಲ್ಲ ಮಾಡಲ್ಸ್ ಕವರ್ ಆಗೋ ಥರ ನಾವು ಮಾಡ್ತಾ ಇದ್ದೀವಿ. ಸೊ ಡೋಂಟ್ ನೆಗ್ಲೆಕ್ಟ್ ದ್ಯಾಟ್. ನೆಕ್ಸ್ಟ್ ಇದೆ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ. ಎ ಪರ್ಸನ್ ಯೂಸಸ್ ಪ್ಲಸ್ 1.5 diopter glasses to have a normal vision from 25 centimeter onwards. ನೋಡಿ ಪ್ಲಸ್ 1.5 diopter ಪ್ಲಸ್ ಅಂದರೆ ಏನದು, ಕನ್ವರ್ಜಿಂಗ್ ಲೆನ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಹೈಪರ್ಮೆಟ್ರೋಪಿಯಾ ಡಿಸೀಸ್ ಅಂತ ಹೇಳ್ತಾರೆ. ನೋಡಿ ನಾರ್ಮಲ್ ವಿಷನ್ ಬರೋದಕ್ಕೆ ಅವರು 1.5 diopter ಲೆನ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. He uses plus 20 diopter lens as a simple microscope to see an object. So what is the maximum magnifying power? Maximum magnifying power if he uses the microscope without glasses. ಗ್ಲಾಸಸ್ನ ಯೂಸ್ ಮಾಡ್ದಿರಾ ಬರೀ ಮೈಕ್ರೋಸ್ಕೋಪ್ನ ಯೂಸ್ ಮಾಡಿದ್ರೆ ಆ ಮೈಕ್ರೋಸ್ಕೋಪ್ ಎಷ್ಟು ಮ್ಯಾಕ್ಸಿಮಮ್ ಮ್ಯಾಗ್ನಿಫೈಯಿಂಗ್ ಪವರ್ನ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಮಗೆ ಗೊತ್ತಿದೆ, see here, magnifying power of simple microscope m is always equals to 1 plus d by f ಅಂತ ಹೇಳ್ತಾರೆ. d by f. ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಒಂದ್ಸರಿ, ವಾಟ್ ಈಸ್ ದಿಸ್ ಎಫ್ ಲೆನ್ಸ್ ಅಂತ ಹೇಳ್ತೀನಿ ನಾನು. ಎಫ್ ಲೆನ್ಸ್. ವಾಟ್ ಈಸ್ ಡಿ? ಸ್ಮಾಲ್ ಡಿ ಅನ್ನೋದೇನಪ್ಪ ಅಂತಂದಾಗ ಇಟ್ ಈಸ್ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಅಂತ ಹೇಳ್ತೀನಿ ನಾನು. least distance of distinct vision for the person. ನಮಗೆ ಫಸ್ಟ್ ಈ ವ್ಯಾಲ್ಯೂ ನಮಗೆ ಗೊತ್ತಿರಬೇಕು. ಹೌ ಕ್ಯಾನ್ ವಿ ಕ್ಯಾಲ್ಕುಲೇಟ್ ದಿಸ್ ಡಿ ವ್ಯಾಲ್ಯೂ, ಅದನ್ನು ಚೆಕ್ ಮಾಡ್ಕೊಳ್ಳೋಣ. ಸಿ ಹಿಯರ್, ಫಾರ್ ಗ್ಲಾಸಸ್ ಓಕೆ, ವಾಟ್ ಈಸ್ ದ ಫೋಕಲ್ ಲೆಂತ್ is equals to 100 divided by power. So 100 divided by what is the power given to you? For glasses what is the power? 1.5 ಅಲ್ವಾ, 1.5. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ಎಷ್ಟು ಬರುತ್ತೆ ಅಂತ ಗೊತ್ತಾಗತ್ತೆ ನಿಮಗೆ. ಇಲ್ಲಿ 1.5 ಅಂತಂದರೆ 3/2 ಅಂತ ಬರೀಬಹುದಾ? ಸೊ ಐ ಕ್ಯಾನ್ ರೈಟ್ 200/3 ಅಂತ ಬರೀಬಹುದು ಸೆಂಟಿಮೀಟರ್ಸ್. ನಾವು ಯೂಸ್ ದ ರಿಲೇಷನ್, ನಿಮಗೆ ಗೊತ್ತಿರೋ ರಿಲೇಷನ್ ಅಬ್ಸರ್ವ್ ಮಾಡಿ. 1/v is equal to 1/f ಪ್ಲಸ್ 1/u ಅಂತ ಬರೀಬಹುದು. ಸೊ ಥಿಂಕ್ ಮಾಡಿ, 1/v ಅನ್ನೋದೇನಾಗುತ್ತೆ ಅಂತಂದಾಗ 1/f ಗ್ಲಾಸಸ್ ಇದು ಮರಿಬಾರ್ದು. ಎಫ್ ಗ್ಲಾಸ್ ಎಷ್ಟು ಬಂತು ನಿಮಗಿಲ್ಲಿ? 200/3 ಪ್ಲಸ್ 1/, what is the object distance they have given? 25 centimeter ಅಂತ ಹೇಳಿದ್ದಾರೆ. ಸೊ 1/v ಅನ್ನೋದೇನಾಗತ್ತೆ ನೋಡಿ, 3/200 ಮೈನಸ್ 1/25. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿ ಒಂದು ಸರಿ.
ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ 1/v ಅನ್ನೋದು ನಿಮಗೆ -5/200 ಅಂತ ಬರುತ್ತೆ. ಟೇಕ್ LCM ಆ್ಯಂಡ್ ಡೂ ಇಟ್. ದೆನ್ ವಿಲ್ ಗೆಟ್ v ಅನ್ನೋದೇನಾಗುತ್ತೆ ಅಬ್ಸರ್ವ್ ಮಾಡಿ, ಇಟ್ ಬಿಕಮ್ -200/5 ಅಂತಂದರೆ 40 ಸೆಂಟಿಮೀಟರ್ ಅಂತ ಬರುತ್ತೆ. ಸೊ ದಿಸ್ will become the near point of the person, near point of the person. Okay, ಅಂದರೆ therefore d ಅನ್ನೋದು ನಿಮಗೆ 40 ಸೆಂಟಿಮೀಟರ್ ಅಂತ ಹೇಳ್ತಾರೆ. ಸೊ ಸಿ ಹಿಯರ್ ಫಾರ್ ಲೆನ್ಸಸ್ ಏನಾಗೋದು ಅಬ್ಸರ್ವ್ ಮಾಡಿ, ಫಾರ್ ಲೆನ್ಸಸ್ ದಟ್ ಈಸ್ ಮೈಕ್ರೋಸ್ಕೋಪ್ ನಿಮಗೆ ಫೋಕಲ್ ಲೆಂತ್ ವಿಲ್ ಬಿಕಮ್ f ಅಂತ ಕರೆಯೋಣ. ಸೊ ಇಟ್ ಈಸ್ ಈಕ್ವಲ್ಸ್ ಟು 100 by power of the lens. ಸೊ 100 divided by what is the power they have given here? Power will become equal to 20 diopter ಅಂತ ಕೊಟ್ಟಿದ್ದಾರೆ. ಸೊ ಫೋಕಲ್ ಲೆಂತ್ ಅನ್ನೋದು ನಿಮ್ಗೆ ಏನಾಗುತ್ತೆ ಇಲ್ಲಿ ಅಂತಂದಾಗ 5 ಸೆಂಟಿಮೀಟರ್ ಅಂತ ಬರುತ್ತೆ. therefore ಮ್ಯಾಗ್ನಿಫೈಯಿಂಗ್ ಪವರ್ ಆಫ್ ದ ಸಿಂಪಲ್ ಮೈಕ್ರೋಸ್ಕೋಪ್ ಅನ್ನೋದು ನಿಮಗೆ 1 ಪ್ಲಸ್ ಮಾಡ್ಯುಲಸ್ ಹಾಕಿದ್ದಾಗ ನಮಗೆ 40 divided by 5, 1 plus 8 ಅಂತಂದರೆ ಇಟ್ ಬಿಕಮ್ಸ್ ಈಕ್ವಲ್ಸ್ ಟು 9 ಅಂತ ಹೇಳ್ಬೋದು. ದಟ್ ಈಸ್ ಅ ಮ್ಯಾಗ್ನಿಫೈಯಿಂಗ್ ಪವರ್ ಆಫ್ ದ ಸಿಂಪಲ್ ಮೈಕ್ರೋಸ್ಕೋಪ್. ಅರ್ಥ ಆಯ್ತಲ್ವಾ? ಸೊ ಪ್ಲೀಸ್ ಥಿಂಕ್ ದ್ಯಾಟ್ and we can go with the option that is 9, that is option B. So see the next problem nodi. A microscope is having objective of focal length 1 centimeter and eyepiece of focal length 6 centimeter. If tube length is 30 centimeter and image is formed at least distance of distinct vision. ಇಮೇಜ್ ಎಲ್ಲಿ ಫಾರ್ಮ್ ಆಗ್ತಾ ಇದೆ ನೋಡಿ, ಅಲ್ಲಿ ಇಮೇಜ್ ಇಸ್ ಫಾರ್ಮ್ಡ್ ಅಟ್ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್. ಸೊ ನಿಮಗೆ ಆಬ್ಜೆಕ್ಟಿವ್ ಮತ್ತು ಐ ಪೀಸ್ ಎರಡರ ವ್ಯಾಲ್ಯೂ ನಿಮ್ಗೆ ಕೊಟ್ಟಿದ್ದಾರೆ ಅಂತಂದರೆ ನಮ್ಗೆ ಅರ್ಥ ಮಾಡ್ಕೋಬೇಕು ಅದು ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಂತ ಅಂದ್ಬಿಟ್ಟು. therefore focal length of the objective will become equal to 1 centimeter. focal length of the eyepiece becomes equal to 6 centimeter ಅಂತ ಹೇಳ್ತಾರೆ. So what is the length of the tube? L, it is equals to 30 centimeter. Now when image is formed at least distance of distinct vision, when the image is formed at least distance of distinct vision, ಅವ್ರು ಕೇಳ್ತಾ ಇರೋದು ಮ್ಯಾಗ್ನಿಫಿಕೇಷನ್ ಕೇಳ್ತಾ ಇದ್ದಾರೆ. ಸೊ ಮ್ಯಾಗ್ನಿಫಿಕೇಷನ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಏನಾಗುತ್ತೆ ನಿಮಗೆ, ಮ್ಯಾಗ್ನಿಫಿಕೇಷನ್ ಒಂದ್ಸರಿ ಫಾರ್ಮುಲಾ ಒಂದ್ಸರಿ ರೆಫರ್ ಮಾಡಿ ನಿಮಗೆ ನನಗೆ ಬರುತ್ತೆ. ಮ್ಯಾಗ್ನಿಫಿಕೇಷನ್ ವಿಲ್ ಬಿಕಮ್ ಈಕ್ವಲ್ಸ್ ಟು L divided by FO ಇಂಟು 1 ಪ್ಲಸ್ ಏನಾಗುತ್ತೆ ಅಂತಂದಾಗ 1 ಪ್ಲಸ್ D by FE. ಸೊ ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್, ಯು ವಿಲ್ ಗೆಟ್ M becomes equal to, what is L value here? 30 centimeter ಅಂತ ಹೇಳಿದ. 30 by FO is 1. See here 30 divided by 1 into 1 plus 25 divided by ಏನಂತ ಹೇಳ್ಬೋದು ನಾವು ಇಲ್ಲಿ ಅಂತಂದರೆ we can 25 by 6 ಅಂತ ಕೊಟ್ಟಿದೆ. ಸಿಂಪ್ಲಿಫೈ ಮಾಡಿದ್ದಾಗ you should get the magnification value ಎಷ್ಟು ಬರಬೇಕು ನಿಮಗೆ ಅಂತಂದರೆ ನಿಯರ್ಲಿ ಅಬ್ಸರ್ವ್ ಮಾಡಿ ಇಲ್ಲಿ 30 ಇಂಟು 1 ಪ್ಲಸ್ 4.1 ಸಮಥಿಂಗ್ ಏನೋ ಬರುತ್ತೆ ನಮಗಿಲ್ಲಿ. ಮ್ಯಾಗ್ನಿಫಿಕೇಷನ್ ವಿಲ್ ಬಿಕಮ್ ಈಕ್ವಲ್ಸ್ ಟು 30 ಇಂಟು 5.1 ಅಂತಂದರೆ ಅಪ್ರಾಕ್ಸಿಮೇಟ್ಲಿ ನಿಮಗೆ, ಸೊ ಮ್ಯಾಗ್ನಿಫಿಕೇಷನ್ ಈಸ್ ಅಪ್ರಾಕ್ಸಿಮೇಟ್ಲಿ 150 ಅಂತ ಹೇಳ್ಬೋದು. ಅಪ್ರಾಕ್ಸಿಮೇಟ್ಲಿ 150. therefore we can go with the option as a D. ಆಪ್ಷನ್ನ D. ಗೊತ್ತಾಗ್ತದಲ್ವಾ? ಸೊ ಥಿಂಕ್ ಮಾಡಿ, ಪ್ಲೀಸ್ ಸಾಲ್ವ್ ಮಾಡಿ. ಓಕೆ, ಸೊ ಸಿ ದ ನೆಕ್ಸ್ಟ್ ಕ್ವಶನ್ ನೋಡಿ, ಒಂದ್ಸರಿ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಕ್ವಶನ್,
ಡಯಾಮೀಟರ್ ಆಫ್ ದ ಆಬ್ಜೆಕ್ಟಿವ್ ಆಫ್ ಟೆಲಿಸ್ಕೋಪ್ ಈಸ್ 200 ಸೆಂಟಿಮೀಟರ್. ವಾಟ್ ಈಸ್ ರಿಸಾಲ್ವಿಂಗ್ ಪವರ್ ಆಫ್ ಎ ಟೆಲಿಸ್ಕೋಪ್ ಅಂತ ಹೇಳ್ತಾರೆ. ಟೇಕ್ ವೇವ್ ಲೆಂತ್ ಕೊಟ್ಟಿದ್ದಾರೆ ನಿಮಗೆ, ರಿಸಾಲ್ವಿಂಗ್ ಪವರ್ನ ಡೈರೆಕ್ಟ್ ಕ್ವಶನ್ ರೀ ಇದು ನಿಮಗೆ, ಡೈರೆಕ್ಟ್ ಕ್ವಶನ್. ತುಂಬ ಸರಿ ನಿಮಗೆ ಎಲ್ಲ ಎಕ್ಸಾಮಿನೇಷನ್ಸಲ್ಲಿ ರಿಪೀಟಾಗೆ ಕೊಟ್ಟಿದ್ದಾರೆ. ಹಾಗೆ ಡಯಾಮೀಟರ್ ಈಸ್ ಈಕ್ವಲ್ಸ್ ಟು 200 ಸೆಂಟಿಮೀಟರ್. ಓಕೆ, ವೇವ್ ಲೆಂತ್ ಈಸ್ ಈಕ್ವಲ್ಸ್ ಟು 5000 angstrom, which is nothing but 5000 into 10 to the power of minus 10 meter. Convert that into SI, ಅಂದರೆ ಇದು 2 meter ಆಗಿರುತ್ತೆ. So resolving power becomes equals to diameter divided by 1.22 lambda. So 2 divided by 1.22 into 5 into 10 to the power of -7 ಅಂತ ಬರುತ್ತೆ. ಸೊ ಪ್ಲೀಸ್ ಥಿಂಕ್ ಮಾಡಿ. ರಿಸಾಲ್ವಿಂಗ್ ಪವರ್ ಅನ್ನೋದಾಗುತ್ತೆ ನೋಡಿ, 10 ಪವರ್ -7 ಮೇಲೆ 10 ಪವರ್ +7 ಆಗುತ್ತೆ. ಸೊ 20 ಇಂಟು 10 ಪವರ್ +6 ಡಿವೈಡ್ ಬೈ 1.22 ಇಂಟು 5. ಸೊ 5154 ಅಂತ ನಾವು ತೊಗೊಂಡಿದ್ದಾಗ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ನಿಮಗೆ 3.1 ಸಮಥಿಂಗ್ ಬರುತ್ತೆ. ನಿಮ್ಗೆ ಇಲ್ಲಿ 3.0 ಸಮಥಿಂಗ್ ಇಂಟು 10 to the power 6 ಅಂತ ಬರುತ್ತೆ. ಬಟ್ ನಿಮಗೆ ಆಪ್ಷನ್ನಲ್ಲಿ ಏನು ಹೇಳ್ಬೋದು ನಾವಿಲ್ಲಿ ಅಂತಂದರೆ, ವಿ ಕ್ಯಾನ್ ಗೋ ವಿತ್ ದ ಆಪ್ಷನ್ ಸಿ, ದಟ್ ಈಸ್ 3.28 ಇಂಟು 10 to the power 6 ಬೇಸ್ಡ್ ಆನ್ ಪವರ್ ಅಂತ ಹೇಳ್ತಾರೆ. ಗೊತ್ತಾಗಿದಲ್ವ ಹೇಳ್ತಾರೆ ಹೇಗೆ ಸಾಲ್ವ್ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಪ್ಲೀಸ್ ಥಿಂಕ್ ಮಾಡಿ ಸಾಲ್ವ್ ಮಾಡಿ. ಓಕೆ, ಡೆಫಿನೆಟ್ಲಿ ಇಲ್ಲ ಗೆಟ್ ಇಟ್ ಅಂತ ಹೇಳ್ತಾರೆ. ಸೊ ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್, solve, and we will continue in the next video. ಗೊತ್ತಾಗಿದಲ್ವೇ ಹೇಳ್ತಾ ಇರೋದು. ನೆಕ್ಸ್ಟ್ ವಿಡಿಯೋಲಿ ನಾವು ವೇ ಆಪ್ಟಿಕ್ಸ್ ಇಂದ ಶುರು ಮಾಡೋಣ. ಮಿಸ್ ಮಾಡಬೇಡಿ, ಅಷ್ಟರಲ್ಲಿ ಒಂದು ಸರಿ ರಿವಿಷನ್ ಮಾಡಿಟ್ಕೊಳ್ಳಿ. ಓಕೆ, ಈಸಿಯಾಗಿರುತ್ತೆ. ಪ್ಲೀಸ್ ಡೋಂಟ್ ವೇಸ್ಟ್ ದ ಟೈಮ್, ಯಾಕಂದರೆ ಎಕ್ಸಾಮ್ಸ್ ಹತ್ರಕ್ಕೆ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಯಾವುದೊಂದು ವಿಡಿಯೋಲಿ ನಿಮಗೆ ಪ್ಯಾಟ್ರನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.